Men are more possessive. ಹೌದು, ವಿಮೆನ್ ಆರ್ ಮೋರ್ ಲಾಯಲ್. It's because you're living with me. ಯಾವ ಥರ ಕಮೆಂಟ್ಸ್ಗಳಿಂದ ಬರುತ್ತೆ ನಿಮಗೆ? ಮೇಡಮ್ ನೀವು ಮತ್ತೆ ದೆವ್ವಾಗಿ ಬರ್ತೀರಾ? ಅಲ್ಲ ಗುರು, ನಾನು ಫಸ್ಟ್ ಆಫ್ ಆಲ್ ದೆವ್ವನೇ ಆಗಿಲ್ಲ, ಅದು ಹೀರೋ ಭ್ರಮೆ. ಬರ್ತಡೇಗೆ ಕೇಕ್ ತಗೊಳ್ಳೋ ಬಂದಾಗ ಅದೊಂದು ಫೈಟ್ ಇತ್ತಲ್ಲ. ಅವತ್ತು ಹೆಂಗಿತ್ತು ಅಂದ್ರೆ ಬಿಸ್ನೆಸ್ ಅಲ್ಲಿ ಒಂದಷ್ಟು ಫೈಟ್ ಇದ್ರೆ ಹಿಂದಿ ರೈಟ್ಸ್ ಗೊತ್ತಿಲ್ಲ ಅಲ್ಲ. ಯಾವುದೋ ಒಂದು ಆಕ್ಷನ್ ಸಿನಿಮಾ ಮಾಡಿ ಏನೋ ಬರೀರಿ ಅಂದ್ರೆ ನಂಗೆ ಏನು ಬರೆಯೋದು, ಆರ್ಟಿಫಿಷಿಯಲ್ ಅಲ್ವಾ, ಎಲ್ಲಿ ನಾವೆಲ್ಲಿ ಫೈಟ್ ಮಾಡ್ತಿದ್ದೆ ಇಲ್ಲಿ ಹೋಗ್ಬಿಟ್ಟು. ಲವ್ ಮಾಕ್ಟೇಲ್ ಬಂದು ಇವಾಗ ನಾವು ಮಾಡಬೇಕು ಅಂದ್ರೂ ನಾವು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾನು ಏಜ್ ನಾನು ದಾಟಿದ್ದೀನಿ. ಆದಿ ಕತೆ ಆಗಿರೋದ್ರಿಂದ ಅದು ಲವ್ ಮಾಕ್ಟೇಲ್ ಅಷ್ಟೇ. ಬಿಟ್ರೆ ಲವ್ ಮಾಕ್ಟೇಲ್ ಅಂದ ತಕ್ಷಣ ಹೀರೋ ಲವ್ವೇ ಮಾಡ್ತಿರಲ್ಲ. ಈಗ ಬ್ರ್ಯಾಕ್ ಥರ ನಾನು ಸಿನಿಮಾ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು ಶಶಾಂಕ್ ಸರ್ ಥಾಟ್ ಅದು. ನಾನು ಬರೆದ್ರೆ ಆ ಥರ ಬರೆಯಲ್ಲ ನಾನು. ಬಹಳಷ್ಟು ಜನ ಹೆಂಡತಿ ಕಳ್ಕೊಂಡಿರೋರು ಈ ಅಡಾಪ್ಷನ್ ಅಂದ್ರೆ ಮಗುನ ತಗೊಂಡಿರೋದನ್ನ ರಿಯಲಿ ತಗೊಂಡಿದೀವಿ ಅಂತ ನಮ್ಗೆ ಎಷ್ಟೊಂದು ಜನ ಅಪ್ರೋಚ್ ಮಾಡಿದ್ದಾರೆ. ದಿಸ್ ಹೋಲ್ ಜನರೇಷನ್ ನನಗನ್ಸೋದು ತುಂಬಾ ಸೆನ್ಸಿಟಿವ್ ಆಗ್ಬಿಟ್ಟಿದ್ದಾರೆ ಎಲ್ಲ ಅಂತ. ಅಂದ್ರೆ ಒಂದನ್ನ ಸ್ಪೋರ್ಟಿವ್ ಆಗಿ ತಗೋಬೇಕು ಅನ್ನೋ ಮನೋಭಾವನೆ ಇಲ್ಲ. ವಿಲನ ಲಾಸ್ಟಲ್ಲಿ ಯಾಕೆ ಕೃಷ್ಣನ್ ಕಾಲಿಗೆ ಬಿದ್ದು ಸಾರಿ ಕೇಳಬೇಕಾಗಿತ್ತು? ಹಾಯ್ ಹಲೋ ನಮಸ್ಕಾರ. ನನ್ನ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನೇ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಫಾರ್ ದ ಫಸ್ಟ್ ಟೈಮ್ ನನ್ನ ಕೌಚ್ನಲ್ಲಿ ಇವರಿಬ್ಬರು ಕೂತಿದ್ದಾರೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಇಡೀ ಇಂಡಸ್ಟ್ರಿಲಿ ಕೂಡ ಸೀಕ್ವಲ್ ಬಂದಿರೋದು ಗೊತ್ತಿದೆ. ಆದರೆ ಮೂರನೇ ಭಾಗ ಬರ್ತಿರೋಂಥದ್ದು ಇಲ್ಲ, ನನ್ನ ಪ್ರಕಾರ ಸಾಂಗ್ಲಿಯಾಣ ಬಿಟ್ಟರೆ ಇವ್ರದ್ದೇ ಅನಿಸುತ್ತೆ. ಆದರೆ ಸಾಂಗ್ಲಿಯಾಣಲ್ಲಿ ಶಂಕರ್ ನಾಗ್ ಇರಲಿಲ್ಲ ಆ್ಯಕ್ಚುಲಿ ಮೂರನೇ ಭಾಗದಲ್ಲಿ. ಸೊ ಅದು ಬಿಟ್ಟರೆ ಕನ್ನಡ ಚಿತ್ರರಂಗದಲ್ಲಿ ಮೂರನೇ ಭಾಗ ಬರ್ತಿರೋಂಥ ಸಿನಿಮಾ ಯಾವುದು ಅಂತಂದರೆ ನಮ್ಮ ಮೋಸ್ಟ್ ಫೇವ್ರೇಟ್ ಸಿನಿಮಾ. ನಾವು ಈ ಸಿನಿಮಾ ನೋಡ್ತಾನೆ ಬೆಳೆದು ಬಿಟ್ಟಿದ್ದೀವಿ. ನಮ್ಮ ಲವ್ ಲೈಫು ಕೂಡ ಬೆಳೆದಿದೆ. ಕೆಲವರು ಮದುವೆನೂ ಆಗಿರ್ತೀರ, ಮಕ್ಕಳೂ ಆಗಿರುತ್ತೆ, ಆ್ಯಂಡ್ ಎರಡನೇ ಮಕ್ಕಳೂ ಆಗಿರುತ್ತೆ. ಗೊತ್ತಿಲ್ಲ, ಇವರಿಬ್ಬರು ಕೇಳಬೇಕಾಗತ್ತೆ. ಬಟ್ ಲೆಟ್ಸ್ ವೆಲ್ಕಮ್ ಮಿಲನ ಆ್ಯಂಡ್ ಕೃಷ್ಣ ಆನ್ ದ ಕೌಚ್. ನಮಸ್ಕಾರ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೊ ಮಚ್ ಮಯೂರ. ಲವ್ ಮಾಕ್ಟೇಲ್ 3 ಫಸ್ಟ್ ಟೈಮ್ ಅನ್ಸುತ್ತಲ್ಲ ಇದು ಇಂಡಸ್ಟ್ರಿಲಿ ನಾನು ನೋಡ್ತಿರೋದು. ಅಂದರೆ ಟೈಟ್ಲ್ಗಳು ಯೂಸ್ ಮಾಡಿಕೊಂಡು ಬೇರೆ ಬೇರೆ ಕತೆ ಮಾಡಿದ್ದಾರೆ. ಅಂದರೆ ಒಂದೇ ಕತೆನ ತಗೊಂಡು 1, 2, 3 ಅಂತ ಸೇಮ್ ಕತೆಲಿ ಹೋಗೋದು, ಎಸ್ಪೆಷಲಿ ಒಂದು ಫ್ಯಾಮಿಲಿ ಡ್ರಾಮಾ ಅಥವಾ ಒಂದು ಲವ್ ಜಾನರಲ್ಲಿ ತುಂಬ ಕಷ್ಟ ಅದು ಮಾಡೋದು. ತುಂಬ ಕಷ್ಟ. ಯಾಕಂದರೆ ನೀವು ಒಂದು ಸೂಪರ್ ಹೀರೋ ಮಾಡ್ಬೋದು, ಓಯಾ ಒಂದು ಆ್ಯಕ್ಷನ್ ಏನೋ ಒಂದು ಮಾಡ್ಬಿಡೋದು, ಏನೊಂದು ಕತೆಗಳು ತೊಗೊಂಡು. ಬಟ್ ಅಂದ್ರೆ ಅದೇ ಸೆಟಪ್ ಅಲ್ಲಿ ಬೇರೆ ಬೇರೆ ಕತೆ ಮಾಡ್ಕೊಂಡು ಹೋಗ್ಬೋದು. ಬಟ್ ನಮ್ದು ಇಟ್ಸ್ ಕಂಟಿನ್ಯೂಡ್ ಸ್ಟೋರಿ. ಕಂಟಿನ್ಯೂಸ್ ಸ್ಟೋರಿ. ಆ್ಯಕ್ಚುಲಿ ಲೈಕ್ ಈ ಸೈಡ್ ಸೂಪರ್ ಹೀರೋ ಆದರೆ ಓಕೆ, ಅಂದರೆ ಒಂದು ಪ್ರಾಬ್ಲಮ್ ತೊಗೋಬೋದು, ಮಾಡಬಹುದು. ಅಥವಾ ಒಂದು ಕ್ರೈಮ್ ಕೇಸ್ ಆದ್ರೂ ತೊಗೋಬೋದು, ಒಂದು ಪ್ರಾಬ್ಲಮ್ ತೊಗೋಬೋದು, ಇದು ಮಾಡೋದು. ಬಟ್ ದಿಸ್ ಬೇಸ್ ಇಸ್ ವೆರಿ ಟಫ್ ಟು ಡೂ. ಅಂದರೆ ಆದಿ ಲೈಫಲ್ಲಿ ಮೂರನೇ ಭಾಗ ಇದು ಹೇಳ್ತಾರೆ ನಿಮಗೆ. ಆ್ಯಕ್ಚುಲಿ ಸಾರಿ ಹಿಂಗೆ ಹೇಳ್ತಿದ್ದೀನಿ ಅಂತಲ್ಲ. ಸೊ ಇದರಲ್ಲಿ ಮಿಲನ ಅವರು ಬದುಕಿಲ್ದೇ ಇರೋದ್ರಿಂದ ಸೊ ಆದಿ ಜೀವನದಲ್ಲಿ ಲವ್ ಆಗ್ತಾನೇ ಇರಬಹುದು ಅನ್ನೋದು ಅಡ್ವಾಂಟೇಜಾ? ಸಿ ಅಂದರೆ ಲವ್ ಮಾಕ್ಟೇಲ್ ಅಂತ ಟೈಟಲ್ಲು ಲವ್ಗೆ ಸೀಮಿತವಾಗಿರುತ್ತೆ ಅಂತ ಫಸ್ಟ್ ಆಫ್ ಆಲ್ ಇಲ್ವೇ ಇಲ್ಲ. ಯಾಕೆಂದರೆ ಪಾರ್ಟ್ 2ನಲ್ಲೇ ವಿ ಟ್ರೈಡ್ ಬೇರೆ ಕಾನ್ಸೆಪ್ಟ್ನ ಟ್ರೈ ಮಾಡಿದ್ದು, ಹ್ಯಾಲುಸಿನೇಟ್ ಮಾಡ್ಕೋತೇನೆ ಅಂತ. ಅಂದರೆ ದ ಲವ್ ಮಾಕ್ಟೇಲ್ ಬೀಯಿಂಗ್ ದ ಟೈಟಲ್, ಅಕಸ್ಮಾತ್ ಲವ್ ಮಾಕ್ಟೇಲ್ ಟೈಟಲ್ ಇಲ್ಲದೆ ಇದ್ದಿದ್ರು ಆ ಸಿನಿಮಾ ಅಷ್ಟೇ ಚೆನ್ನಾಗಿರ್ತಿತ್ತು. ಈಗ ಲವ್ ಮಾಕ್ಟೇಲ್ ಮಾಡಿದ್ರು ಲವ್ ಮಾಕ್ಟೇಲ್ 2 ಮಾಡ್ತಿದ್ದಾರೆ ಅನ್ನೋದು ಬಿಟ್ಬಿಡಿ. ಇವಾಗ ಲವ್ ಮಾಕ್ಟೇಲ್ 2ನೇ ಬೇರೆ ಸಿನಿಮಾ ಆಗಿದ್ದಿದ್ರೆ, ಹೀರೋ ಬೇರೆಯವರಾಗಿದ್ರೆ ಅಥವಾ ಹೀರೋ ಹೆಸರು ಬೇರೆ ಆಗಿದ್ದಿದ್ರೆ ಅದು ಬೇರೆ ಸಿನಿಮಾ ಆಗಿ ಬೇರೆ ಜಾನ್ರ್ ಆಗಿರ್ತಿತ್ತು. ಕರೆಕ್ಟ್ ಅಲ್ವಾ? ಸೊ ಅದೇ ರೀತಿ ಲವ್ ಮಾಕ್ಟೇಲ್ 3 ಬೇರೆ ಕಾನ್ಸೆಪ್ಟ್ ಇರುವಂಥ ಸಿನಿಮಾ. ಆದಿ ಕತೆ ಆಗಿರೋದ್ರಿಂದ ಅದು ಲವ್ ಮಾಕ್ಟೇಲ್ ಅಷ್ಟೇ. ಬಿಟ್ರೆ ಲವ್ ಮಾಕ್ಟೇಲ್ ಅಂದ ತಕ್ಷಣ ಹೀರೋ ಲವ್ವೇ ಮಾಡ್ತಿರಲ್ಲ. ಇದನ್ನ ನಾನು ಹೇಳ್ತಿರ್ತೀನಿ. ನಾವು ಈಗ ಮೂರನೇ ಸಿನಿಮಾ ಇದು. 3 ಸಿನಿಮಾಗಳು ಬೇರೆ ಜಾನ್ರ, ಅಂದರೆ 3 ಒಂದಕ್ಕೊಂದಕ್ಕೆ ಒಂದೇ ಕತೆ ಥರ ಇಲ್ಲ ಸಿನಿಮಾ. ಬಟ್ ಇಟ್ಸ್ ಇಂಟರ್ ಕನೆಕ್ಟೆಡ್. ಅಲ್ಲ, ಕನೆಕ್ಟೆಡ್. ನಿಮಗೆ ಲವ್ ಮಾಕ್ಟೇಲ್ 1 ಬಂದು ನಿಮಗೆ ಕಮಿಂಗ್ ಆಫ್ ಏಜ್ ಸ್ಟೋರಿ ಅದು. 2 ಬಂದು ಸ್ವಲ್ಪ ಹ್ಯಾಲುಸಿನೇಟ್ ಮಾಡಿಕೊಂಡು ಸ್ವಲ್ಪ ಸೈಕಾಲಜಿಕಲ್ ಕೈಂಡ್ ಆಫ್ ಫಿಲಮ್. ಫ್ಯಾಮಿಲಿ ಮೀಟ್ ಮಾಡ್ತಾನೆ, ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡೋಕೆ ಒಂದು ಬಹಳ ಒಳ್ಳೆ ಸಿನಿಮಾ. ಅಂದರೆ ಆ ಕ್ಯಾರೆಕ್ಟರ್ಗೆ ಒಂದು ತಾತ ಇರ್ತಾರೆ, ಹಿ ಗೋಸ್ ಟು ದ ಫ್ಯಾಮಿಲಿ, ಅವ್ನು ಹ್ಯಾಲುಸಿನೇಟ್ ಮಾಡ್ಕೋತಾ ಇರ್ತಾನೆ, ಅವ್ನಿಗೊಂದು ಕಾಯಿಲೆ ಇರುತ್ತೆ, ಆ ಥರ. ಸೊ ಅದು ಸಿನಿಮಾ ಬೇರೆ ಕಥೆನೇ, ಬಟ್ ಆಬ್ವಿಯಸ್ಲಿ ಕಂಟಿನ್ಯೂಡ್ ಸ್ಟೋರಿ ಅಷ್ಟೇ. ಅಂದರೆ ಸಿನಿಮಾ ಮಾಡಬೇಕಾದ್ರೂ ಬರೀಬೇಕಾದ್ರೂ, ಇವಾಗ 3 ಬರೀಬೇಕಾದ್ರೂ ಹಿಂದಿನ 2 ಸಿನಿಮಾ ಥರ ಸಿನಿಮಾ ಇರಬಾರ್ದು ಅಂತಲೇ ಬರಿತೀವಿ. ಬಟ್ ಕೀಪಿಂಗ್ ಆದಿ ಇಂಟ್ಯಾಕ್ಟ್, ದಟ್ ಕ್ಯಾರೆಕ್ಟರ್ ಆದಿ ಅಥವಾ ವಿಜು ಮೇನ್ ಕ್ಯಾರೆಕ್ಟರ್ಸ್ ಸೇಮ್ ಕಂಟಿನ್ಯೂಷನ್. ಅಂದರೆ ಥಾಟ್ಸ್ ಚೇಂಜ್ ಆಗ್ತೀವಿ. ಈಗ ಹೆಂಗೆ ಅಂದರೆ ನೀವು ಹೇಳಿದ್ರೆ ಆಗಲೇ ನಾವು ಲವ್ ಮಾಕ್ಟೇಲ್ ನೋಡಿಕೊಂಡೇ ಬೆಳೆದ್ಬಿಟ್ವಿ ನಾವು ಅಂತ. ದಟ್ಸ್ ಟ್ರೂ. ಸೊ ನೀವು ಆಗ 2020 ಲವ್ ಮಾಕ್ಟೇಲ್ 1 ಬಂದಾಗ ನೀವು ಯೋಚನೆ ಮಾಡ್ತಿದ್ದಕ್ಕೂ 2ಗೆ ಲವ್ ಮಾಕ್ಟೇಲ್ 2 ಬಂದಾಗ 2 ವರ್ಷಕ್ಕೆ ಮತ್ತೆ ನೀವು ಮೆಚುರಿಟಿ ಆಗುತ್ತೆ.
ಅದಾದಮೇಲೆ ಮತ್ತೆ 2026 ಬಂದಿದ್ದೀರಾ. ಸೊ ನಿಮ್ಮ ಲೈಫ್ ಹೆಂಗೆ ಮುಂದಕ್ಕೆ ಬರುತ್ತಲ್ಲ ಹಂಗೆ ಅವ್ನ ಲೈಫು ಮುಂದಕ್ಕೆ ಬಂದಿದೆ. ಲವ್ ಮಾಕ್ಟೇಲ್ ಒನ್ ಇವಾಗ ನಾವು ಮಾಡಬೇಕು ಅಂದ್ರೂ ನಾವು ಮಾಡೋಕ್ಕಾಗಲ್ಲ. ಯಾಕೆ ನಾನು ಏಜ್ ನಾನು ದಾಟಿದ್ದೀನಿ. ಓಯಾ ಹೌದಲ್ಲ. ಇನ್ಫ್ಯಾಕ್ಟ್ ನಾ ಅದೇ ಹೇಳಿದ್ದು, ಒಂದು ಸಿನಿಮಾ ಒಳಗಡೆ ಇರೋ ಜರ್ನಿ ಬೇರೆ, ಇನ್ನೊಂದು ಸಿನಿಮಾ ಹೊರಗಡೆ ಇರೋ ಜರ್ನಿಲಿ ನಾನು ಆ್ಯಕ್ಚುಲಿ ಐ ಆಮ್ ಪಾರ್ಟ್ ಆಫ್ ದಟ್ ಜರ್ನಿ ಆಲ್ಸೋ. ಅಂದರೆ ಅದನ್ನು ಸ್ವಾರ್ಥ ಅಂತಲ್ಲ, ಬಿಕಾಸ್ ನೀವು ಡಬ್ ಮಾಡ್ತಿರ್ಬೇಕಾದ್ರೆ ನನಗೆ ಈಗಲೂ ನೆನಪಿದೆ, ಡಬ್ಗಿನ ಮುಂಚೆ ನಾನು ಕೃಷ್ಣ ವಿ ಮೆಟ್ ಇನ್ ಒಂದು ಪ್ರೀಮಿಯರ್ ಶೋಲ್ ಮೀಟ್ ಮಾಡಿದ್ವಿ. ನಾನು ಕೃಷ್ಣ ಪಕ್ಕದಲ್ಲಿ ಕೂತಿದ್ದೀವಿ, ವಿ ಕೇಮ್ ಔಟ್, ಐ ಆಸ್ಕ್ಡ್ ಹಿಮ್ ಏನು ಮಾಡ್ತಿದ್ರು. ಸರ್ ನಾನು ಸಿನಿಮಾ ವರ್ಕ್ ಮಾಡ್ತಾಯಿದ್ದೆ. ಓ ಹೌದಾ, ಲವ್ ಮಾಕ್ಟೇಲ್, ದಟ್ಸ್ ಆಲ್ ಹಿ ಟೋಲ್ಡ್. ಕಟ್. ನಾವು ಇದು ಬಾಲಾಜಿ ಸ್ಟುಡಿಯೋಲಿ ಡಬ್ ಮಾಡ್ತಿರ್ಬೇಕಾರೆ ಐ ಯೂಸ್ ಟು ಮೀಟ್ ಯು ಬೋತ್ ಆಲ್ಮೋಸ್ಟ್ ಎವ್ರಿ ಡೇ ಲಂಚಿಗೆ ಬಂದಾಗ. ಅವಾಗೇನಂದ್ರೆ ಈ ಥರ ಲವ್ ಮಾಕ್ಟೇಲ್ ಮಾಡ್ತಾರೆ. ಲೈಕ್ ಓ ಹೌದಾ, ಡನ್. ಅದಾದಮೇಲೆ ನನ್ನ ಸಿನಿಮಾನೂ ಅದೇ ಟೈಮ್ ರಿಲೀಸ್ ಆಗಿತ್ತು, ನಂದು ಕನ್ನಡ ಗೊತ್ತಿಲ್ಲ ಇತ್ತು. ಆ್ಯಂಡ್ ನಿಮ್ಮ ಜರ್ನಿ ನಂಗೆ ಈಗಲೂ ನೆನಪಿದೆ, ಬಿಕಾಸ್ ಆ ಸಿನಿಮಾ ರಿಲೀಸ್ ಆಗಿ ಥಿಯೇಟ್ರ್ ಇಲ್ದಿರ ಕೊನೆಗೆ ಒಂದೇ ಥಿಯೇಟ್ರಿಗೆ ಬಂದು, ಶಾರದಾನ ಇಫ್ ಐಮ್ ರೈಟ್, ಶಾರದಾ. ಆಮೇಲೆ ಬಂದು ದೆನ್ ಕೋವಿಡ್ ಬಂದು, ದೆನ್ ಇಟ್ಸ್ ಹಿಸ್ಟ್ರಿ. ಸೊ ಹೌ ಲವ್ ಮಾಕ್ಟೇಲ್ ಇಟ್ಟು. ಸೊ ಅದೇ ಅನ್ಕೊತಿರ್ತೀನಿ, ಗುರು ಒಂದು ಪರ್ಸನ್ಸ್ ಗ್ರಾಫು ಹಿಂಗಿಂದ ಬಂದು ಹಿಂಗೆ ಹೋಗುತ್ತಲ್ಲ, ಹಿಂಗೆ ಹೋಗ್ತಿರ್ಬೇಕಾರೆ, ಆ್ಯಂಡ್ ಈವನ್ ಯು ಆರ್ ಪಾರ್ಟ್ ಆಫ್ ಇಟ್ ಈಕ್ವಲಿ, ಟ್ರಾವೆಲಿಂಗ್ ವಿತ್ ದೆಮ್ ಆ್ಯಂಡ್ ಸೀಯಿಂಗ್ ದೆಮ್ ಆ್ಯಂಡ್ ಸ್ಟಿಲ್ ದ ಸೇಮ್. ಸ್ಟಿಲ್ ದ ಸೇಮ್. ಪ್ರತಿ ಸಲ ಸಿಕ್ಕಿದಾಗಲೂ ಯು ಗೈಸ್ ಆರ್ ನೋ ಚೇಂಜ್. ಆಲ್ವೇಸ್ ಯು ಟಾಕ್ ಟು ಮೀ ಲೈಕ್ ದಿಸ್, ಟಾಕ್ ಟು ಅಸ್ ಲೈಕ್ ದಿಸ್. ಓಕೆ, ಲವ್ ಮಾಕ್ಟೇಲ್ ಪ್ರಾಯಶಃ 20 ಬರ್ತಿರ್ಬೋದೇನೋ ಗೊತ್ತಿಲ್ಲ ನೆಕ್ಸ್ಟು. ಐ ಥಿಂಕ್ ಐ ಡೋಂಟ್ ನೋ ಇಫ್ ಐ ಶುಡ್ ಕಾಲ್ ದಿಸ್ ಅ ಕಾಂಪ್ಲಿಮೆಂಟ್, ಬಟ್ ಇದು ತುಂಬ ಜನ ಹೇಳ್ತಾರೆ. ಅಂದರೆ ಬಹಳ ವರ್ಷಗಳಿಂದ ನಮಗೆ ಗೊತ್ತಿರೋರು, ಒಂದು 8-10 ವರ್ಷದಿಂದ ಪರಿಚಯ ಇರೋರು. ಅಂದರೆ ಸಿನಿಮಾಗಳಾಯಿತು, ಪಾಪ್ಯುಲಾರಿಟಿ ಬಂತು, ಅಂದರೆ ಎಷ್ಟೊಂದು ಸಿನಿಮಾಗಳಾಯಿತು, ಒಂದು ಇವಾಗ 3 ಬರ್ತಾ ಇದೆ, ನಾವು ಮದುವೆ ಆದ್ವಿ, ಮಗು ಆಯಿತು. ಬಟ್ ಎಷ್ಟೊಂದು ವರ್ಷ ಆದಮೇಲೆ ಮೀಟ್ ಮಾಡಿದ್ರು ಯು ಆರ್ ಸ್ಟಿಲ್ ದ ಸೇಮ್. ಇಬ್ರು ಒಂದೇ ಥರ ಇದ್ದೀರಾ, ಒಂದೇ ಥರ ಮಾತಾಡ್ತೀರಾ ಅಂತ. ಏನು ಗೊತ್ತಾ ಚೇಂಜ್ ಆಗುತ್ತೆ, ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಚೇಂಜ್ ಆಗುತ್ತೆ, ಇನ್ನೊಂದು ಲೈಫ್ ಸ್ಟೈಲ್ ಚೇಂಜ್ ಆಗ್ಬೋದು, ಹಾಕೋ ಬಟ್ಟೆ ಚೇಂಜ್ ಆಗ್ಬೋದು. ಬಟ್ ಏನಾಗುತ್ತೆ, ಆ ಜರ್ನಿಲಿ ನಾವು ಸಾಕಷ್ಟು ಕಲ್ತಿರ್ತೀವಿ, ಎಕ್ಸ್ಪೀರಿಯನ್ಸಸ್ಗಳು ನಮ್ಮ ಮೇಲೆ ಕೆಳಗಡೆ ಹೋಗೋದು. ಸೊ ಆ ಎಕ್ಸ್ಪೀರಿಯನ್ಸಸ್ಗಳನ್ನ ಆ್ಯಕ್ಚುಲಿ ನಮ್ಗೆ ಇನ್ನೂ ಗ್ರೌಂಡೆಡ್ ಮಾಡುತ್ತೆ. ಗುರು ಅಲ್ಲಿಂದ ನೋಡ್ಕೊಂಡು ಬಂದಿದ್ದೀವಿ, ಹಿಂಗಾಗಿದೆ, ಇನ್ಯಾವತ್ತು ಹಿಂಗಾಗ್ಬೋದು. ಸೊ ಅವೆಲ್ಲ ನಮ್ಗೆ ಅರ್ಥ ಆಗಿರುತ್ತೆ. ಸೊ ಅದರಲ್ಲೇನು ಆ್ಯಕ್ಚುಲಿ ಎಲ್ಲ ಗ್ರೌಂಡೆಡೇ ಆಗಬೇಕು ಹೋಗ್ತಾ. ಇಲ್ಲ ಅದಂತೂ ಅಂದರೆ ಇದೇನೋ ಐ ಆಮ್ ಟ್ರೈಂಗ್ ಟು ಕಂಪೇರ್ ಅಂತ ಹೇಳ್ತಿಲ್ಲ. ಕೆಲವ್ರು ನೋಡಿರ್ತೀವಿ ಜರ್ನಿ ಚೇಂಜ್ ಆಗ್ತಿರ್ಬೇಕಾದ್ರೆ ನ್ಯಾಚುರಲಿ ಅವ್ರು ಚೇಂಜ್ ಆಗೋದೇನು ಅಂತಂದರೆ ನೀನು ಮಾತಾಡಿಸೋ ರೀತಿಲೂ ಕೂಡ ಚೇಂಜ್ ಆಗುತ್ತೆ. ಅಂದರೆ ಸರಿ ತಪ್ಪು ಅಂತ ನಾನು ಚರ್ಚೆ ಮಾಡೋಕ್ಕೆ ಹೋಗ್ತಿಲ್ಲ. ಬಟ್ ಇಟ್ ಇಸ್ ಲೈಕ್ ಓ ಹೌದಾ ಅಂತಲೇ ನಾವು ಅವ್ರ ಜೊತೆ ಹೋಗಿ ಮೀಟ್ ಮಾಡಬೇಕು ಅನ್ಬೇಕಾದ್ರೂ ವಿ ಥಿಂಕ್ ಟ್ವೈಸ್. ನನಗನ್ಸ್ದಂಗೆ ಬೇರೆಯವ್ರ ಎಫರ್ಟಿಂದ ನಾವು ಹೆಸರು ಮಾಡ್ಕೊಂಡ್ಬಿಟ್ರೆ ಅದೆಲ್ಲ ಬಂದ್ಬಿಡುತ್ತೆ. ನಮ್ಮ ಎಫರ್ಟಲ್ಲಿ ನಾವು ಅದನ್ನ ಪ್ರತಿಯೊಂದು ಮಾಡ್ಕೊಂಡು ಹೋಗಿರ್ತೀವಲ್ಲ, ನಮ್ಗೆ ಅದು ಬರಲ್ಲ ತಲೆಗೆ. ವೆರಿ ವೆಲ್ ಸೆಟ್. ಯಾರೋ ಡೈರೆಕ್ಟ್ರು ಯಾರೋ ಅವ್ರ ಎಫರ್ಟ್ ಚೆನ್ನಾಗಿ ಮಾಡಿರ್ತಾರೆ, ಆ ಸಿನಿಮಾದಲ್ಲಿ ನಾವು ಇರ್ತೀವಿ ಅಷ್ಟೇ. ಬಟ್ ನಾನು ಅದೇ ಹೇಳ್ತೀವಿ, ಒಂದೇನು ಅಂತಂದರೆ ನಮ್ಗೆ ಏನೂ ಈಸಿಯಾಗಿ ಸಿಕ್ಕಿಲ್ಲ. ಟು ಬಿ ಆನೆಸ್ಟ್, ಫಸ್ಟ್ ಸಿನಿಮಾ ಆಯಿತು, ಫಸ್ಟ್ ಸಿನಿಮಾ ಗೆಲ್ತು, ಓಕೆ. ಸೆಕೆಂಡ್ ಸಿನಿಮಾ ಅಗೇನ್ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಸ್ಕ್ರಾಚ್, ಝೀರೋಯಿಂದ ಶುರು ಮಾಡಬೇಕು. ಬಟ್ ಅಟ್ ಲೀಸ್ಟ್ ಒಂದು ಅಂದ್ರೆ ನಾನು ಹೇಳ್ತಿರೋದು, ಸಿನಿಮಾ ಇಷ್ಟಪಟ್ಟಿರೋರು ಸಿನಿಮಾ ನೋಡ್ತಾರೆ, ಅದನ್ನ ಹೇಳ್ತೀನಿ. ಕೆಲಸ ಅಂತ ಬಂದಾಗ ಬರೆಯೋದ್ರಿಂದ ಹಿಡಿದು ಶೂಟ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಝೀರೋಯಿಂದನೇ ಶುರು ಮಾಡಬೇಕು. ಅಲ್ಲ ಆಡಿಯನ್ಸ್ ಇರ್ತಾರೆ ನೀವು ಹೇಳ್ದಂಗೆ. ಬಟ್ ಏನಂದರೆ ಅಲ್ಟಿಮೇಟ್ಲಿ ನಮಗೇನಂದರೆ ಈಗ ಜನ ಬರ್ತಾರೆ, ಗ್ಯಾರಂಟಿ ಇತ್ತು 2ಗೆ. ಬಟ್ ಬಂದವರು ಖುಷಿಯಾಗಿ ಹೋಗ್ಬೇಕು, ಚೆನ್ನಾಗಿ ಮಾಡಿದ್ರು ಗುರು, ಆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು ಅನ್ನೋದು ನಮ್ದಷ್ಟೇ. ಅದಾಗಲಿಲ್ಲ ಅಂದರೆ ಅಲ್ಲಿ ಸೋತಿರ್ತೀವಿ ಅಷ್ಟೇ ನಾವು. ಬಟ್ ಯು ಥಿಂಕ್ ಪ್ರೊಡ್ಯೂಸರ್ ಸಿಗೋದು ಸ್ವಲ್ಪ ಈಸಿ ಇರುತ್ತೆ ಅನ್ಸುತ್ತಾ? ಒಂದು ಆಲ್ರೆಡಿ ಹಿಟ್ ಆಗಿರೋ ಸಿನಿಮಾಗೆ ನೆಕ್ಸ್ಟ್ ಫ್ರಾಂಚೈಸಿ ಹೋಗ್ತಿತ್ತು ಅಂದರೆ ಬೇಜಾನ್ ಸಿಗುತ್ತೆ, ತುಂಬ ಸಿಗುತ್ತೆ. ಬಟ್ ನಾವೇ ಮಾಡಿದ್ವಿ ಅಂದರೆ. ಬಟ್ ಏನಂದ್ರೆ ಎಲ್ಲೊಂದು ಕಡೆ ಕ್ರಿಯೇಟಿವ್ ಸ್ಪೇಸ್ ಇರಲ್ಲ. ಯಾಕೆಂದರೆ ಕೃಷ್ಣ ಇಸ್ ವೆರಿ ಇಂಪಲ್ಸಿವ್. ನಾವು ಬರೆಯೋದ್ರಿಂದ ಹಿಡಿದು ಶೂಟ್ ಹೋಗೋದ್ರಿಂದ ಹಿಡಿದು ಒಂದ್ಸತಿ ಶುರು ಆಗಿಬಿಟ್ರೆ ಯಾರಿಗೂ ವೆಯ್ಟ್ ಮಾಡಲ್ಲ. ಕೃಷ್ಣ ತುಂಬ ಫಾಸ್ಟಾಗಿ ಕೆಲಸ ಮಾಡೋದು, ಆಮೇಲೆ ಟೈಮ್ ವೇಸ್ಟ್ ಮಾಡೋದು ಇಷ್ಟ ಆಗಲ್ಲ, ಅಥವಾ ಏನು ಅನ್ನೆಸೆಸರಿ ಕೆಲಸಗಳೇನೂ ಆಗಲ್ಲ. ವಿ ಆರ್ ವೆರಿ ಫಾಸ್ಟ್. ಅಂದರೆ ಒಂದು ಬರ್ದಿದ್ದು ಅಷ್ಟೇ. ಆ್ಯಕ್ಚುಲಿ 2 ವರ್ಷದಿಂದ ಒಂದು ಲೈನ್ ಬರ್ದಿದ್ವಿ. 2023 ಸ್ಟಾರ್ಟ್ ಮಾಡಿದ್ವಿ ಯೋಚನೆ ಮಾಡೋಕ್ಕೆ, 3 ಮಾಡೋಣ ಅಂತ. 2023 ಒಂದು ಕತೆನೂ ರೆಡಿ ಆಗೋಯ್ತು. ಅದಾದ್ಮೇಲೆ ನಾನು ಕನ್ಸೀವ್ ಆದೆ. ಬಟ್ ಅವಾಗ ಕೌಸಲ್ಯ ನಡೀತಾ ಇತ್ತು, ಬೇರೆ ಬೇರೆ ಫಿಲ್ಮ್ ಮಾಡ್ತಾ ಫಿಲ್ಮ್ಗಳು ನಡೀತಾ ಇತ್ತು. ಆ ಕತೆ ಅಷ್ಟು ಕನ್ವಿನ್ಸ್ ಆಗಲಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಬಂದು ನಾನು ಸೆಕೆಂಡ್ ಹಾಫಲ್ಲಿ ಇನ್ನೇನೋ ಬೇಕು, ಇದು ವರ್ಕ್ ಆಗಿ ಸಾಲಲ್ಲ ಅನ್ನೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲ, ಬ್ರಾಟ್ ಮುಗಿದ್ಮೇಲೆ ಮತ್ತೆ ಕುತ್ಕೊಂಡ್ವಿ, ಲೆಟ್ಸ್ ಟೇಕ್ ಆಫ್ ಅಂತ. ಬ್ರಾಟ್ ಶೂಟಿಂಗ್ ಮುಗಿದ್ಮೇಲೆ ಕುತ್ಕೊಂಡ್ವಿ. ಸರಿ ಓಕೆ, ಲೆಟ್ಸ್ ಬಿಗಿನ್ ಅಂತ. ಅವಾಗ ನಾನಂದೆ, ಕ್ಯಾನ್ ವಿ ಥಿಂಕ್ ಆಫ್ ಯಾವಾಗ? ಐ ಥಿಂಕ್ ಮೇ 28 ಲಾಸ್ಟ್ ಇಯರ್.
ಇಟ್ಸ್ ನಾಟ್ ಇವನ್ ಇಯರ್. May 28th ಕೂತ್ಕೊಂಡ್ವಿ ಮತ್ತೆ. ಅದು ಯಾಕೋ ಸ್ವಲ್ಪ ಎಳ್ದಾಡ್ತಾ ಇತ್ತು, ಏನೋ ಬೇರೆ ಯೋಚನೆ ಮಾಡೋಣ ಅಂತ ಒಂದ್ಸತಿ ಹೇಳ್ದೆ ನಾನು. ಕೃಷ್ಣ ಇದ್ರು, ಇನ್ನೊಬ್ರು ರೈಟರ್ ಇದ್ರು ನಮ್ಮ ಜೊತೆ, ಯದು ಅಂತ. ಅವಾಗ ವೈ ನಾಟ್ ಅಂದ್ಬಿಟ್ಟು ಅವಾಗ ಡಿಸ್ಕಷನ್ ಶುರು ಆಯಿತು, ಎಲ್ಲ ಆಯಿತು. ಕೃಷ್ಣ 3 ದಿನ ಏನೋ ಒಂದೇನೋ ಸ್ಟ್ರೈಕ್ ಆಯಿತು. ಒಂದು ನಿಮಿಷ ಇದ್ರ ಮೇಲೆ ವರ್ಕ್ ಮಾಡ್ಕೊಂಡ್ಬಿಡ್ತೀನಿ ಅಂದ್ಬಿಟ್ಟು ಮನೇಲಿ ನಂಗೆ ಕೂರಕ್ಕೆ ಆಗ್ತಿರ್ಲಿಲ್ಲ, ಯಾಕಂದರೆ ಪಾಪು ಇರುತ್ತಲ್ಲ, ಆಗ್ತಾ ಇಲ್ಲ. ಏನು ಮಾಡಿದೆ, ಇಮಿಡಿಯೇಟಾಗಿ ಎಲ್ಲ ಹೊರಟ್ಬಿಡ್ತೀನಿ ಅಂದ್ಬಿಟ್ಟು ಅವಾಗಲೇ ಈವ್ನಿಂಗ್ ಡಿಸ್ಕಷನ್ ಮಾಡಿದ್ದೀನಿ. ಡೈನಿಂಗ್ ಟೇಬಲ್ ಮೇಲೆ ಊಟಕ್ಕೆ ಕೂತಿದ್ದೀವಿ 8 ಗಂಟೆ 8:15. ಬೆಳಗ್ಗೆ ಫ್ಲೈಟ್ ಎತ್ಕೊಂಡು ಹೋಗ್ಬಿಡ್ತೀನಿ ಅಂದೆ. ಎಲ್ಲಿಗೆ ಅಂದ. ಸುಮ್ಮನೆ ಯೋಚನೆ ಮಾಡಿ, ಇಲ್ಲ ಗೋವಾಗ ಹೋಗ್ತೀನಿ. ಫಸ್ಟ್ಲಿ ನಂಗೆ ನಂಬಿಕೆ ಬರಲಿಲ್ಲ, ಯಾಕೆಂದರೆ ಕೃಷ್ಣ ಯಾವತ್ತೂ ಒಬ್ಬರೇ ಟ್ರಾವೆಲ್ ಮಾಡಿದ್ದೇ ಇಲ್ಲ. ಬರೀ ಸಿನಿಮಾಲ್ ಮಾತ್ರ ಟ್ರಾವೆಲ್ ಮಾಡಿ ಒಬ್ಬರೇ ಟ್ರಾವೆಲ್ ಮಾಡಿದ್ದೇ ಇಲ್ಲ. ಆಮೇಲೆ ಇವಾಗ ಯಾವುದೋ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಹೋಗ್ಬೇಕಾದ್ರು ನೀವು ಬರಲೇಬೇಕು ಅಂತಲೇ ಹೇಳ್ತಾರೆ. ನಾನು ಹೋಗಿದ್ದೀನಿ ಜೊತೆಗೆ. ಕೃಷ್ಣ ಆ ಥರ ಒಬ್ಬರೇ ಟ್ರಾವೆಲ್ ಮಾಡಿದ್ದು ನನಗೆ ಅಟ್ಲೀಸ್ಟ್ ಇನ್ 10 ಇಯರ್ಸಲ್ಲಿ ನಾನು ನೋಡೇ ಇಲ್ಲ, ನಂಗೆ ಗೊತ್ತೇ ಇಲ್ಲ. ಸೊ ನಾನು ಸುಮ್ಮನೆ ಏನೋ ಹೇಳ್ತಾ ಇರಬೇಕು. ಫ್ಲೈಟ್ ಬುಕ್ ಮಾಡಿದ್ದೀನಿ ಅಂದ್ರೂ ನಾನು ಸುಮ್ಮನೆ ಅಂತ ಫ್ಲೈಟ್ ಬುಕ್ ಮಾಡ್ಕೊಂಡೆ. ಬೆಳಗ್ಗೆ ಪಡಿಗೆ ಹೋದೆ. ಇನ್ನು ಹೋಟ್ಲಿಗೆ ಎಲ್ಲೋ ಹೋಗೋದಂತ ಗೊತ್ತಿಲ್ಲ. ಒಬ್ಬನೇ ಲ್ಯಾಪ್ಟಾಪ್ ಇಟ್ಕೊಂಡೆ, ಒಂದಷ್ಟು ಶೀಟ್ಸ್ ಇಟ್ಕೊಂಡೆ, ಬಟ್ಟೆ ತೊಗೊಂಡೆ. ಒಂದು 3-4 ದಿನಕ್ಕೆ, ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ, ಒಂದು 5 ದಿನಕ್ಕೆ ಸುಮ್ಮನೆ ಒಂದಷ್ಟು ಬಟ್ಟೆ ತೊಗೊಂಡು ಬ್ಯಾಗ್ ಇಟ್ಕೊಂಡು ಹೊರಟ್ಬಿಟ್ಟೆ. ಲ್ಯಾಂಡ್ ಆದಮೇಲೆ ಹೋಟೆಲ್ಸ್ ನಿಯರ್ ಮೀ ಅಂತ ಹಾಕ್ಬಿಟ್ಟು, ಹೌದಾ ಹಾಕ್ಬಿಟ್ಟು ಅಲ್ಲಿ ಯಾವುದೋ ಒಂದು ಹೋಟ್ಲಿದ್ದು ಅಲ್ಲಿ ಹೋದೆ, ಬೀಚ್ ಸೈಡ್ ಇದರಲ್ಲಿ. ಸೊ ಅಲ್ಲಿ ಬೀಚ್ ಇರತ್ತೆ, ಕೂತ್ಕೊಂಡು ಬರೆಯಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿ ಲ್ಯಾಪ್ಟಾಪಲ್ಲಿ. ಮತ್ತು ಇದೆಲ್ಲ ಕೆಲಸ ಮಾಡ್ಕೊಂಡು 3 ಡೇಸಲ್ಲಿ ಮುಗಿಸ್ಬಿಟ್ಟೆ. 3 ಡೇಸ್ ಆಲ್ಮೋಸ್ಟ್. ಮಾರ್ನಿಂಗ್ 8 ಗಂಟೆ ಕೂತ್ಕೊಂಡ್ರೆ ರಾತ್ರಿ ಒಂದು 10 ಗಂಟೆ ತನಕ ಒಬ್ಬನೇ ಅಲ್ಲ, ಇನ್ನು ಬರೀ ತಿನ್ನಕ್ಕೆ ಮಾತ್ರ ಆಚೆ ಹೋಗೋದು. ಕೂತ್ಕೊಂಡು ಬರ್ಕೊಂಡು ತುಂಬ. ಡೈಲಾಗ್ ವರ್ಷನ್ ಅಲ್ಲ, ಸ್ಕ್ರೀನ್ ಪ್ಲೇ. ಆಫ್ ಕೋರ್ಸ್, ಯಾ. ನೋ, ಬಿಕಾಸ್ ಐ ಆಮ್ ಶ್ಯೂರ್ ಲೈಕ್ ಸ್ಕ್ರೀನ್ ಪ್ಲೇ ಬರೆದು ಡೈಲಾಗ್ಸ್ಗಳು ಬಂದಾದ್ಮೇಲೆ ಇಲ್ಲಿ ಡೆವಲಪ್. ಯೂಶಲಿ ಯು ರೈಟ್ ವಿತ್ ದ ಡೈಲಾಗ್ಸ್ ಬಂದ್ಬಿಟ್ಟಿರುತ್ತೆ ಅಥವಾ ಬಂದ್ಬಿಟ್ಟಿರುತ್ತೆ, ಆಲ್ಮೋಸ್ಟ್ ಬಂದಿರುತ್ತೆ. ರಫ್ಲಿ ಇರುತ್ತೆ. ಕೆಲವೊಂದೊಂದು ಇಂಪ್ರೂವೈಸ್ ಆಗ್ತಾನೆ ಇರುತ್ತೆ ಡೈಲಾಗ್ಸ್ಗಳು. ಬರಿತಾನೆ ವಿ ಕೀಪ್ ರೀರೈಟಿಂಗ್ ಅಲಾಟ್. ಅದಾದ್ಮೇಲೆ ಸ್ಕ್ರೀನ್ ಪ್ಲೇ ಆದ್ಮೇಲೆ ನಾನು 100 ವರ್ಷ ಬರ್ದಿರ್ತೀವಿ. ಅಂದರೆ ಸ್ಕ್ರೀನ್ ಪ್ಲೇ ಚೇಂಜ್ ಆಗಲ್ಲ, ಡೈಲಾಗ್ಸು ಏನೋ ಹಂಗೆ ಹಿಂಗೆ ಅಂತ ಒಂದಷ್ಟು ಬರೀತಾನೆ. ಅಂದರೆ ಇಟ್ ಶುಡ್ ವರ್ಕ್ ಅಲ್ವಾ, ಆಡಿಯನ್ಸ್ ನೋಡಬೇಕಾದ್ರೆ ಎಮೋಷನ್ಸ್, ಬೀಟ್ ಕಾಮಿಡಿ ಆರ್ ಎಮೋಷನ್ಸ್ ಎಲ್ಲ. ಸೊ ಅದನ್ನು ವಿ ಡಿಸ್ಕಸ್ ಅಲಾಟ್. ಬಟ್ ಒನ್ ಗುಡ್ ಸ್ಟ್ರಕ್ಚರ್ ರೆಡಿ ಆಯಿತು ಗೋವಾದಲ್ಲಿ. ಸೊ ವೈ ಐ ಟೋಲ್ಡ್ ಯು ಅಂತ ಅಂದರೆ ಅದೇ, ಈ ಪ್ರೊಡ್ಯೂಸರ್ಸ್ ಬೇಕಾದಷ್ಟು ಆಪ್ಷನ್ಸ್ ಇರುತ್ತೆ. ಬಟ್ ಏನಂದರೆ ಕೃಷ್ಣ ಈ ಥರ ಇಂಪಲ್ಸಿವ್, ಅಯ್ಯೋ ತೊಗೋಬೇಕು, ಹೋದೆ ಬರ್ದೇ ಆಯಿತು, ಓಕೆ ಲೆಟ್ಸ್ ಶೂಟ್ ಅಂದರೆ ಶೂಟ್. ಇನ್ನು ಪ್ರೊಡ್ಯೂಸರ್ಗಳು ಸರ್ ನಾನು ಶೂರ್ ಎಲ್ಲರೂ ಹೋಗ್ತೀನಿ ಸರ್ ಗೋವಾಗೆ, ಫ್ಲೈಟ್ ಬುಕ್ ಆಮೇಲೆ ಅವ್ರು ಬಜೆಟ್ ರೆಡಿ ಮಾಡ್ಕೊತೀನಿ ಅಂತ ಹೇಳಿ ಸರ್ ಅಂತ ಎಲ್ಲ ಯಾಕೆ ಬೇಕು, ಅದೊಂಥರ ಕೇಳೋಕ್ಕೂ ಹಿಂಸೆ. ಅದು ಮೇ ಬಿ ಫಸ್ಟ್ ಫಿಲಮಿಂದ ಪ್ರೊಡಕ್ಷನ್ ನಾವು ಹ್ಯಾಂಡಲ್ ಮಾಡಿರೋದ್ರಿಂದ ಅದು. ಅಂದರೆ ನಮ್ಮ ಇಷ್ಟ, ನಾವು ಹೆಂಗೆ ನಮ್ಗೆ ಇಷ್ಟ ಬಂದು ಶೂಟ್ ಮಾಡ್ತೀವಿ, ಇಲ್ಲ ಮಾಡಲ್ಲ, ನಮ್ಮ ಇಷ್ಟ ಅದು ಅಂತ. ನಮ್ಮ ಇಷ್ಟ ಬಂದಂಗಿರ್ಬೋದಲ್ಲ. ಟೆಲ್ ಮಿ ಒನ್ ಥಿಂಗ್, ವೆನ್ ನೀವೇ ಪ್ರೊಡಕ್ಷನ್ ಮಾಡೋದಕ್ಕೂ ಬಟ್ ಬೇರೆ ಸಿನಿಮಾಗೂ ಆ್ಯಕ್ಟ್ ಮಾಡೋದಕ್ಕೂ ಕೂಡ, ಅಂದರೆ ಫ್ರಮ್ ಯುವರ್ ಪರ್ಸ್ಪೆಕ್ಟಿವ್ ಇಂದ ಏನು ತುಂಬ ಮೇಜರ್ ಚೇಂಜಸ್ ಅಂತ ಕಾಣಿಸೋದು? ಅಂದರೆ ನಮ್ಮ ಡೈರೆಕ್ಟಿಂಗ್ ಆ್ಯಂಡ್ ಆ್ಯಕ್ಟಿಂಗ್. ಯಾ ಕೃಷ್ಣ ಇಸ್ ಎ ಹೋಲ್ ಡಿಫ್ರೆಂಟ್ ಪರ್ಸನ್, ಬೇರೆ ವ್ಯಕ್ತಿನೇ. ಅಲ್ಲಿ ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ನಾನು ಸುಮಾರು ವರ್ಷಗಳಿಂದನೂ ಎಲ್ಲ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀನಲ್ಲ, ಎಲ್ಲರಿಗೂ ನಾನು ಹೇಳ್ತೀನಿ, ನನಗನ್ಸಿದ್ದು ಹೇಳ್ತೀನಿ, ಅದ್ರ ರೈಟರ್ ರಾಂಗ ಗೊತ್ತಿಲ್ಲ, ಇದು ಹಿಂಗಿದ್ರೆ ಚೆನ್ನಾಗಿರುತ್ತೆ, ಹಂಗಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಹಂಗೆ ಬೇಕು ಹಿಂಗೆ ಬೇಕು ಅಂತ ಅವ್ರು ಯೋಚನೆ ಮಾಡ್ತಿರ್ತಾರೆ. ಅದು ಅವ್ರ ತಪ್ಪು, ಅದನ್ನು ತಪ್ಪು ಅಂತ ಹೇಳೋಕ್ಕಲ್ಲ. ಯಾಕಂದರೆ ಅದು ಅವ್ರ ಸಿನಿಮಾ, ಅವ್ರ ಆಲೋಚನೆಗಳು. ಕೆಲವು ಟೈಮ್ ಅದು ವರ್ಕ್ ಆಗ್ಬೋದು, ಇವ್ ನೆವನು. ನಾನು ಬಿಟ್ಬಿಡ್ತೀನಿ ಅವ್ರ ಸಿನಿಮಾ ಅವ್ರು ಮಾಡಲಿ. ಕತೆ ಅಂತ ಒಂದು ಓಕೆ ಆದಮೇಲೆ ಅದು ಹೆಂಗೆ ಬೇಕು ಅವ್ರು ಮಾಡಿ. ಬಟ್ ಅಲ್ಲಿ ಆ ಡೈರೆಕ್ಟರ್ದು ಇದು ಬರುತ್ತಾ, ಅಂದರೆ ಎಲ್ಲಾದರೂ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟಲ್ಲಿ ಬರುತ್ತಾ? ಬಿಕಾಸ್ ಕೃಷ್ಣ ಒಳಗಡೆ ಒಂದು ಡೈರೆಕ್ಟರ್ ಇರೋದ್ರಿಂದ. ಅಲ್ಲ, ತುಂಬ ಇನ್ವಾಲ್ವ್ ಆದರೆ ಬಂದೇ ಬರುತ್ತದೆ. ಅದ್ರ ಬದಲು ಇನ್ವಾಲ್ವ್ ಆಗದೆ ಇರೋದ್ರೆ ಒಳ್ಳೇದು ಅಂತ ನಾನು. ಆರ್ ಆಲ್ಸೋ ಡಸ್ ಇಟ್ ಡಿಪೆಂಡ್ ಆನ್ ಲೈಕ್ ಈಗ ಶಶಾಂಕ್ ಸರ್ ಆ ಥರ ಅಂತಾನೆ, ಸಮನ್ ಹೂ ಇಸ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಆ ಥರ ಇರುತ್ತೆ. ಶಶಾಂಕ್ ಸರ್ ಡಿಫ್ರೆಂಟ್, ಯಾಕಂದರೆ ಅವ್ರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಲ್ರೆಡಿ ಸಿನಿಮಾಗಳೇ ಪ್ರೂವ್ ಮಾಡಿದೆ, ವೆರಿ ಗುಡ್ ಫಿಲ್ಮ್ ಮೇಕರ್ ಅಂತ. ಸೊ ದಟ್ ಅವ್ರ ಹತ್ರ ನೀವು ಬ್ಲೈಂಡಾಗಿ ಹೋಗ್ಬೋದು. ಬಟ್ ಎಲ್ಲರ ಹತ್ರ ನಂಗೆ ಆಗಲ್ಲ. ಅಂಥ ಸಿಚುವೇಶನ್ ಎಲ್ಲರ ಹತ್ರನೂ ಕೆಲಸ ಮಾಡಿದ್ದೀನಲ್ಲ, ನಾನು ಏನು ಮಾಡಿಬಿಡ್ತೀನಿ ಅಂದರೆ ಬಿಟ್ಬಿಡ್ತೀನಿ. ಈಗ ನನ್ನ ಐಡಿಯಾಸ್ಗಳು ಕೊಟ್ಟರೆ ಎಲ್ಲನೂ ನನ್ನ ಪಿಕ್ಚರ್ ಥರನೇ ಕಾಣುತ್ತೆ. ಬೇಡ, ಅವ್ರ ಪಿಕ್ಚರ್, ಆ ಪಿಕ್ಚರ್ ಬೇರೆ ಥರನೇ ಅನಿಸ್ಬೋದು. ಈಗ ಬ್ರ್ಯಾಟ್ ಥರ ನಾನು ಸಿನಿಮಾ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಶಶಾಂಕ್ ಸರ್ ಥಾಟ್ ಅದು. ಈಗ ನಾನು ಬರೆದ್ರೆ ಆ ಥರ ಬರೆಯಲ್ಲ, ನಾನು ಬರ್ತೀನಿ. ಗುಡ್ ಒನ್. ಸೊ ಹೊಸ ಥರ ಕಾಣಿಸ್ತೆ ಅದರಲ್ಲಿ, ಬಿಕಾಸ್ ಅವ್ರು ಹೇಳ್ದಂಗೆ ಕೇಳಿದ್ದಕ್ಕೆ. ಇನ್ಫ್ಯಾಕ್ಟ್ ಯುವರ್ ವರ್ಲ್ಡಲ್ಲಿ ಆ್ಯಸ್ ಅ ಡೈರೆಕ್ಟರ್ ಅಥವಾ ರೈಟರಲ್ಲಿ ಬರೀ ಲವ್ ಮಾಕ್ಟೈಲ್ ಥರನೇ ಇದೆಯಾ, ಅಥವಾ ಅದನ್ನು ಬಿಟ್ಟು ಬೇರೆ ಥರ ಇನ್ಯಾವುದಾದ್ರು ಜಾನರ್ ಮಾಡೋ ಅಂಥದ್ದು ಇತ್ತು ಅಂದರೆ? ಈಗ ಮಾಡಿದ್ದೀನಲ್ಲ, ಅದನ್ನೇ ಹೇಳ್ತೀನಿ. ನಿಮ್ಗೆ ಲವ್ ಮಾಕ್ಟೈಲ್ 1, 2 ಕಂಪ್ಲೀಟ್ಲಿ ಬೇರೆ ಜಾನರ್, ಎರಡೂ ಕರೆಕ್ಟಾಗಿ ನೀವು ನೋಡಿದ್ರೆ ಎರಡೂ ಬೇರೆ ಜಾನರೇ. ಇಫ್ ಯು ವಾಂಟ್ ಟು ಎಕ್ಸ್ಪ್ಲೈನ್ ಮೋರ್. ಈಗ ನಿಮಗೆ ಕಮಿಂಗ್ ಆಫ್ ಏಜ್ ಅಂತ ಮಾಡಿರೋದು ನಿಮ್ಮ ಲವ್ ಮಾಕ್ಟೈಲ್ 1 ಓಕೆ ಅಷ್ಟೇ ಮಾಡಿರೋದು. ಅದಾದಮೇಲೆ ಅವನು ಹೆಂಡತಿ ಕಳ್ಕೊಂಡ್ಮೇಲೆ ಹೆಂಗಿರ್ತಾನೆ ಅನ್ನೋದು ಅಗೇನ್ ಇಟ್ಸ್ ಅನದರ್ ಇದು ವರ್ಲ್ಡ್. ಅವ್ನು ಸೈಕಾಲಜಿಕಲಾಗಿ ಹೆಂಗಾಗಿರ್ತಾನೆ, ಏನು ಎತ್ತ ಅನ್ನೋದು.
ಸೊ 3ನೂ ಅಷ್ಟೇ ಅಗೇನ್ ಅದು ಬೇರೆ ಜಾನರೇನೆ. ಬಟ್ ಏನಂದರೆ ನಾನು ಮಾಡ್ತಿರೋ ಅದೇ ಪಾತ್ರದಲ್ಲಿ ತೊಗೊಂಡು ಹೋಗ್ತಾ ಇದ್ದೀನಿ. ಅದ್ರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನನಗೆ ಆಲ್ರೆಡಿ ಕ್ಯಾರೆಕ್ಟರ್ ರಿಜಿಸ್ಟರ್ ಆಗ್ಬಿಟ್ಟಿದೆ. ಕರೆಕ್ಟ್. ಸೊ ನನಗೆ ಕ್ಯಾರೆಕ್ಟರ್ ಏನೇನು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಈಗ ಡೈರೆಕ್ಟಾಗಿ ನಾನು ಸಿನಿಮಾ ಸ್ಟೋರಿಗೆ ಬಂದ್ಬಿಡ್ಬೋದು. ಹಂಗಾಗಿ ನಾನು ಅದನ್ನು ಇನ್ನೂ ನೀಟಾಗಿ ಹೇಳ್ಬೋದು ನಾನು. ಬಿಕಾಸ್ ಅವ್ರದ್ದೆಲ್ಲ ಹೇಳೋ ಅವಶ್ಯಕತೆ ಇಲ್ವಲ್ಲ. ಅವ್ರು ಹೆಂಗಿದ್ರು, ಏನು ಕತೆ ಏನು ಅನ್ನೋದು ಎಲ್ಲ ಗೊತ್ತಿದೆ ಈಗ ಆಡಿಯನ್ಸ್. ಆ್ಯಂಡ್ ದೇ ಆರ್ ಕನೆಕ್ಟೆಡ್ ವಿತ್ ದೋಸ್ ಕ್ಯಾರೆಕ್ಟರ್ಸು. ಸೊ ಅದನ್ನು ಬ್ಯೂಟಿಫುಲ್ಲಾಗಿ ಬೇರೆ ಕತೆ ಏನು ಹೇಳ್ಬೋದು, ಆ ಕ್ಯಾರೆಕ್ಟರ್ಗಳು ಇಟ್ಕೊಂಡು ಹೇಳಿರೋದಷ್ಟೇ. ಬಟ್ ಇನ್ ಜನರಲ್ ಈಗ ಒಂದು ಲವ್ ಅಂತ ಸಬ್ಜೆಕ್ಟ್ ತೊಗೊಂಡಾಗ, ಈಗ ಲೈಕ್ ಯು ಮೆನ್ಷನ್ ಲವ್ ಮಾಕ್ಟೈಲ್ 1 ಈ ಥರ ಡಿಫ್ರೆಂಟ್ ಸ್ಟೇಜಸ್ ಆಫ್ ಲವ್ ಇತ್ತು. ಲವ್ ಮಾಕ್ಟೈಲ್ 2 ಅಂತ ತೊಗೊಂಡಾಗ ಯು ವುಡ್ ಹ್ಯಾವ್ ಲಾಸ್ಟ್ ಯುವರ್ ವೈಫ್ ಆಲ್ರೆಡಿ, ಅದೊಂದು ಬೇಸ್ ಸೆಟ್ ಆಗಿ ಹೋಗಿತ್ತು, ಬಟ್ ಹ್ಯಾಲ್ಯೂಸಿನೇಷನಲ್ಲಿ ಬಂದಿದ್ದು ಅಂತ. ಬಟ್ ವಾಟ್ ಐ ಮೆಂಟ್ ವಾಸ್ ಇಂಟರ್ ಕನೆಕ್ಟೆಡ್. ಎಲ್ಲೋ ಒಂದು ಕಡೆ ದೈನಂದಿನ ಜೀವನದಲ್ಲಿ ಏನು ನಡೆಯುತ್ತೋ ಯು ಆರ್ ಕ್ಲೋಸ್ ಟು ದ ರಿಯಾಲಿಸ್ಟಿಕ್ ಆಗಿ ತೆಗಿತೀರಾ, ನಾಟ್ ಲೈಕ್ ನಾನು ಒಂದು ಸಿನಿಮ್ಯಾಟಿಕ್ ಲಿಬರ್ಟಿ. ನನಗೆ ಈಗ ಇನ್ನೊಂದು ಕತೆ ಮಾಡಬೇಕು ಅಂತ ಕೂತ್ಕೊಂಡಾಗ, ಈಗ ಯಾವುದೋ ಒಂದು ಆ್ಯಕ್ಷನ್ ಸಿನಿಮಾ ಮಾಡಿ ಅಂತ ಏನೋ ಬರೀರಿ ಅಂದರೆ ಏನು ಬರೆಯೋದು, ಆರ್ಟಿಫಿಷಿಯಲ್ ಅಲ್ವಾ. ನಾವೆಲ್ಲಿ ಫೈಟ್ ಮಾಡ್ತಿದ್ದೆ ಇಲ್ಲಿ ಹೋಗ್ಬಿಟ್ಟು ಹಬ್ಬ ಅಂದರೆ ಅಲ್ಲಿ ಯಾಕೆ ಪಾರ್ಕಿಂಗ್ ಮಾಡಿದ್ದೀರ ಅಂತ ಕೇಳ್ಬೋದು ಅಷ್ಟೇ ಯಾರನ್ನೊಬ್ರನ್ನ. ಅದು ಬಿಟ್ಟು ಇನ್ನೇನಕ್ಕೆ ಹೋಯ್ತೀವಿ. ನನ್ನ ಲೈಫಲ್ಲಂತೂ ನಾನು ಯಾರ ಹತ್ರ ಹೋಗಿ ಗಲಾಟೆ ಮಾಡಿ ಅದಂಗೆ ಕನೆಕ್ಟೇ ಆಗಲ್ಲ ಬರೆಯೋದಕ್ಕೆ. ಹೆಂಗೆ ಈಗ ಹಂಗೆ ಬರಿತೀವಿ ಅಂದರೆ ಹೆಂಗೆ ಬರೆಯೋದು ಅದನ್ನು? ಅಂದರೆ ಬೇರೆ ಜಾನರ್ ಅಂತ ಯೋಚನೆ ಮಾಡಿದ್ರು ಪ್ರಾಬಬ್ಲಿ ಅದೇ ರಿಯಾಲಿಟಿಗೆ ಹತ್ತಿರ ಇರುವಂಥ ಸಬ್ಜೆಕ್ಟ್ನ. ಬಿಕಾಸ್ ನಾನು ಸುಮ್ಮನೆ ಏನಾದ್ರು ಕೃಷ್ಣ ವೇಗ ಒಂದು ಯಾರು ಮೈಥೋ ವರ್ಲ್ಡ್ ಅನ್ನು ಯೋಚನೆ ಮಾಡ್ಬೋದು ಅಂದರೆ ಕ್ಯಾನ್ ಯು ಥಿಂಕ್ ಲೈಕ್ ದಟ್? ಮಾಡಲೇಬೇಕು ಅಂತಂದ್ರೆ ಮಾಡ್ಬೋದು. ಅದು ಮಾಡಲೇಬೇಕು ಅಂದ್ರೆ ಮಾಡ್ಬೋದು. ಬಟ್ ಎಷ್ಟು ಮಟ್ಟಿಗೆ ನನಗೆ ಕನೆಕ್ಟ್ ಆಗಬೇಕಲ್ಲ ಅದು ಫಸ್ಟ್. ಕರೆಕ್ಟ್. ನನಗೆ ಕನೆಕ್ಟ್ ಆದರೆ ನಾನೊಂದು ಕಥೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ಹಿಂಗೆ ತೋರಿಸ್ಬೇಕು. ನನಗೇನಂದರೆ ಜನರಲಿ ವೆನ್ ಆಮ್ ಡೈರೆಕ್ಟಿಂಗ್ ಎಮೋಷನ್ಸ್ ಜಾಸ್ತಿ ಇರ್ಬೇಕು ನನಗೆ. ಆ ಎಮೋಷನ್ ಜೊತೆ ನಾನು ಕತೆ ಬರೆಯೋಕ್ಕೆ ಇಷ್ಟಪಡ್ತೀನಿ. ಆ ಎಮೋಷನ್ ಅಂದರೆ ರಿಯಲಿಸ್ಟಿಕ್ ಆಗಿರುತ್ತೆ. ಸೊ ನಿಮ್ಗೆ ನನ್ನ ಸಿನಿಮಾ ಅದು ನೋಡಿದಾಗ ಡೈರೆಕ್ಟ್ ಮಾಡಿರೋದು ಅದು ಸಿನಿಮಾ ಅಂತ ಅನಿಸ್ಬಾರ್ದು ನಿಮಗೆ. ನಿಜವಾಗ್ಲೂ ನಡೀತಾ ಇದೆ ಅನ್ನೋ ಕೊಡಬೇಕು. ದಟ್ ಈಸ್ ವಾಟ್ ಹ್ಯಾಪನ್ ವಿತ್ ಬೋತ್ ದ ಫಿಲಮ್ಸ್. ಅಫ್ಕೋರ್ಸ್ ನನಗೆ ಐ ಮೀನ್ ವೈಯಕ್ತಿಕವಾಗಿ ನಾನು 1 ಜಾಸ್ತಿ ಕನೆಕ್ಟ್ ಆಗಿದ್ದು ನನಗೆ. ಅಂದರೆ 2 ಕನೆಕ್ಟ್ ಆಗಿಲ್ಲ ಅಂತಲ್ಲ, ಬಟ್ ಕಂಪೇರ್ಡ್ ಅಂದರೆ 1 ವಾಸ್ ಮೋರ್ ಕ್ಲೋಸರ್ ಟು ಮೀ. ಪ್ರಾಯಶಃ ನನ್ನ ಲೈಫಲ್ಲಿ ನಾನು ಕನೆಕ್ಟ್ ಆದ್ನೇನೋ. ಅಲ್ಲ ಅದು ಬಿಕಾಸ್ ಏನಂದ್ರೆ ಹೆಂಡ್ತಿನ ಕಳ್ಕೊಂಡಿರಲ್ಲ ನೀವು. ಹೆಂಡ್ತಿನ ಈಗ ಸಪೋಸ್ ಅವ್ರ ತಾಯಿನ ಹೆಂಡ್ತಿನ ಯಾರ ಕಳ್ಕೊಂಡಿರೋ ಅವ್ರು ಅದಕ್ಕೆ ಸೆಕೆಂಡ್ ಜಾಸ್ತಿ ಕನೆಕ್ಟ್ ಆಗಿರ್ತಾರೆ. ನಿಮಗೆ ಅಂತಲ್ಲ ಪ್ರತಿಯೊಬ್ಬರಿಗೂ. ಯಾಕಂದ್ರೆ ಸ್ಕೂಲ್ ಲೈಫ್ ಇಂದ ಕಾಲೇಜ್ ಲೈಫ್ ಇಂದ ಅಡಲ್ಟ್ ಲೈಫ್ ತೋರಿಸ್ಬೇಕಾದ್ರೆ ನಿಮಗೆ ಅಂತಲ್ಲ ಪ್ರತಿಯೊಬ್ಬರು ಅದನ್ನ ಮಾಡಿರ್ತಾರೆ. ಬಟ್ 2 ಯಾರು ಕನೆಕ್ಟ್ ಆಗ್ತಾರೆ ಅಂದ್ರೆ ಕಳ್ಕೊಂಡಿರೋ ಜಾಸ್ತಿ ಕನೆಕ್ಟ್ ಆಗ್ತಾರೆ. ಕರೆಕ್ಟ್. ಸೊ ತುಂಬಾ ಜನ ಕಳ್ಕೊಂಡಿರೋ ಮಾಡಿದ್ರು. ಬಹಳಷ್ಟು ಜನ ಹೆಂಡತಿ ಕಳ್ಕೊಂಡಿರೋರು ಈ ಅಡಾಪ್ಷನ್ ಅಂದ್ರೆ ಮಗುನ ತಗೊಂಡಿರೋದನ್ನ ರಿಯಲಿ ತಗೊಂಡಿದೀವಿ ಅಂತ ನಮ್ಗೆ ಎಷ್ಟೊಂದು ಜನ ಅಪ್ರೋಚ್ ಮಾಡಿದ್ದಾರೆ. ಸೊ ಆ ಮೈಂಡ್ ಸೆಟ್ ಅಲ್ಲಿ ಇರೋರು ಕನೆಕ್ಟ್ ಆಗಿರ್ತಾರೆ. ಅದು ಇದರಲ್ಲೆಲ್ಲ ಬಂತು. ಮಂಗಳೂರಲ್ಲಿ ಒಬ್ಬರು ತಗೊಂಡು ಲವ್ ಮಾಕ್ಟೈಲ್ 2 ನೋಡಿ ಅದು ಅಡಾಪ್ಟೆಡ್ ಬೇಬಿ ಗರ್ಲ್. ಅಲ್ಲಿ ಏನು ಹೇಳಕ್ಕೆ ಬಂದರೆ 1 ಆಗಿರೋದ್ರಿಂದ ಅಂದರೆ ನನಗೆ ವೈಯಕ್ತಿಕವಾಗಿ ಆ ಥರ ಕನೆಕ್ಟ್ ಆದಾಗ ನಾನು ಎವ್ರಿ ಟೈಮ್ ಅನ್ಕೊತಿರ್ತೀನಿ ವೆನ್ ಎವರ್ ಈಗ ಓಕೆ ಉದಾಹರಣೆನೇ ಕೊಡ್ತೀನಿ. ಈಗ ಅದೊಂದು ನಾನು ಮೈ ಆಟೋಗ್ರಾಫ್ ನೋಡ್ತೀನಿ ಅಂತಲೇ ಅನ್ಕೊಳ್ಳೋಣ. ಸುದೀಪ್ ಸರ್ ಸಿನಿಮಾ ತೊಗೊಂಡ್ರು, ಅದು ಕೂಡ ಇಟ್ ಈಸ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಲವ್ ಅಂತಲೇ ಬರುತ್ತೆ ಅಂತ. ಸೊ ಈಗ ಲವ್ ಮಾಕ್ಟೈಲ್ ನೋಡ್ತೀನಿ. ಸೊ ಇನ್ನೊಂದು ಯಾವುದೋ ಅಥವಾ ಒಂದು ಗಾಳಿಪಟನೇ ನೋಡ್ತೀನಿ. ಐ ಆಮ್ ಜಸ್ಟ್ ಗಿವಿಂಗ್ ಎಕ್ಸಾಂಪಲ್ಸ್. ಅಥವಾ ಗಣೇಶರ್ದು ಎಷ್ಟೊಂದು ಸಿನಿಮಾಗಳು ನೋಡ್ತೀನಿ. ಡಿಫ್ರೆಂಟ್ ಸ್ಟೇಜಸ್ ಆಫ್ ಲವ್ ಇರುತ್ತೆ. ಇನ್ ಟರ್ಮ್ಸ್ ಆಫ್ ಎಕ್ಸಿಕ್ಯೂಷನ್ ವೆನ್ ಯು ಹ್ಯಾವ್ ಡನ್ ಅದಕ್ಕೆ ಹೇಳೋದು ಲವ್ ಮಾಕ್ಟೈಲ್ ಇಟ್ ಈಸ್ ತುಂಬ ಕ್ಲೋಸರ್ ಟು ದ ರಿಯಾಲಿಟಿ ಬರುತ್ತೆ. ಸಿನಿಮ್ಯಾಟಿಕ್ ಲಿಬರ್ಟಿ ನನಗೆ ಹಾರ್ಡ್ಲಿ ಒಂದು 2% 3% ಅನ್ಸುತ್ತೆ. ಐ ನೋ ಯು ಕಮ್ ಫ್ರಮ್ ದ ಸ್ಕೂಲ್ ಆಫ್ ರಾಜ್ಕುಮಾರ್ ಹಿರಾನಿ ಬಿಕಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಇಟ್. ಹಿರಾನಿ ಸರ್ ಸಿನಿಮಾಗಳು ನೋಡ್ತೀರಾ, ಅದರಿಂದ ಇನ್ಸ್ಪಿರೇಷನ್ ತೊಗೊಳ್ತೀರಾ ಅಂತ ನಾನು ಎವ್ರಿ ಟೈಮ್ ಅನ್ಕೊತೀನಿ ವೆದರ್ ವೆನ್ ಯು ಶೂಟ್ ಆಲ್ಸೋ ಈ ಕೆಲವೊಂದಿಗೆ ಈಗ ಈವನ್ ದ ಪ್ರೊಡಕ್ಷನ್ ಡಿಸೈನ್ ಆಲ್ಸೋ ಕೂಡ ನಮ್ಗೇನಾಗೋಗ್ಬಿಡುತ್ತೆ ಸಿನಿಮಾ ಅಂತಂದರೆ ಈ ಥರನೇ ಇರಬೇಕು ಅಂತ ಒಂದು ಏನಂತೀರ ಥಿಂಗ್ಸ್ನ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ. ಈಗ ದ ವೇ ಐ ಕೀಪ್ ಮೈ ಮೊಬೈಲ್ ಫೋನ್ ಅಥವಾ ಯಾವ ಥರ ಇಡ್ತೀನಿ, ಅಥವಾ ಒಂದು ಲ್ಯಾಂಪ್ ಇಡ್ತೀನೋ, ಒಂದು ಲೈಟ್ ಇಡ್ತೀನೋ, ವಾಟ್ ಎವರ್ ಅಂತ. ಯು ಆರ್ ಲೈಕ್ ಒಂದೇ ಸಿನಿಮಾನ ಒಂದು ಪ್ರಾಪರ್ಟಿನ ತೊಗೊಂಡು ಈ ಕಡೆ ರೂಮನ್ನು ಆ ಕಡೆ ಮಾಡ್ಕೊತೀರಾ, ಹಾಲನ್ನು ಇದನ್ನು ಮಾಡ್ಕೊತೀರಾ. ಇಟ್ ಈಸ್ ಲೈಕ್ ಬಡ್ಜೆಟ್ ಫ್ರೆಂಡ್ಲಿ ಆಲ್ಸೋ ಯು ಡೂ. ಅದು ಒಂದಾದಮೇಲೆ ಮೋಸ್ಟ್ ಆಫ್ ದ ಕೇಸಸಲ್ಲಿ ಏನಾಗುತ್ತೆ, ಫಸ್ಟ್ ಸಿನಿಮಾ ಹಿಟ್ ಆಗುತ್ತೆ ಅಂದ್ಕೊಳ್ಳೋಣ. ಸೆಕೆಂಡ್ ಸಿನಿಮಾಗೆ ಬಂದಾಗ ಫ್ರಾಂಚೈಸಿ ಅಥವಾ ಸೀಕ್ವೆಲ್ ಬಂದಾಗ ದೇ ಗ್ಲೋರಿಫೈ ಇಟ್ ಬಿಕಾಸ್ ಯು ಹ್ಯಾವ್ ಮನಿ. ಯಾವನೋ ಸಮ್ಮನ್ ಎಲ್ಸ್ ಇಸ್ ಸೋರ್ಸಿಂಗ್ ಆ್ಯಂಡ್ ಆಲ್ರೆಡಿ ಐ ಹ್ಯಾವ್ ದಟ್ ಒನ್ ನ್ಯಾಚುರಲಿ ಅಂತ. ಬಟ್ ಯು ಡಿಂಟ್ ಡೂ ಇಟ್. ಆ್ಯಕ್ಚುಲಿ 2ನೇ ಫಿಲ್ಮ್ ಆಲ್ಸೋ ಯು ಡಿಂಟ್ ಡೂ ಇಟ್. ಗುರು ಒಂದಾಗಿದೆ ಅದೇ ಥರನೇ ಅಂತ. ಐ ಆಮ್ ಪ್ರಿಟಿ ಶೋರ್ 3rd ಹಂಗೆ ಇಟ್ಟಿರ್ತೀರ ಅನ್ಸುತ್ತೆ. ಅಲ್ಲ ಬಿಕಾಸ್ ಸೇಮ್ ಅಲ್ಲ ನಿಮಗೆ. ನಾನು ಹೇಳ್ತಿರೋದು ನೀವು ಕನೆಕ್ಟ್ ಆಗಿದ್ದೀರಾ ಅಂದರೆ ಆ ಪಾತ್ರಕ್ಕೆ ಆ ವರ್ಲ್ಡ್ ಕನೆಕ್ಟ್ ಆಗಿರ್ತೀರ. ಸಡನ್ನಾಗಿ ತೊಗೊಂಡೋಗಿ ನಾನು ನಿಮ್ಮನ್ನ ಈಗ ನಾನು ಮೈಸೂರು ಸಿದ್ಧಾರ್ಥ ಲೇಔಟಲ್ಲಿ ಒಂದು ಕತೆ ಹೇಳಿರ್ತೀನಿ, ಅಲ್ಲಿ ಲಲಿತ್ ಮಾಲ್ ಹತ್ರ ಒಂದು ಕತೆ ಹೇಳಿರ್ತೀನಿ. ಸೊ ಇಲ್ಲೆಲ್ಲೋ IT ಕಂಪ್ನಿಲಿ ಕಷ್ಟಪಡ್ತಿದ್ದೆ ಅಂತ ಒಂದು ಕತೆ ಹೇಳಿರ್ತೀನಿ. ಸಡನ್ನಾಗಿ ಕರ್ಕೊಂಡು ನೀವು ಸ್ಯಾನ್ ಫ್ರಾನ್ಸಿಸ್ಕೋ ಹೇಳ್ಬಿಟ್ರೆ ನೆಕ್ಸ್ಟ್ ಅಲ್ಲ ಲಾರ್ಜರ್ ದನ್ ಲೈಫ್ ಫಿಲ್ಮ್ಸ್ ಆದರೆ ಗ್ಲೋರಿಫೈ ಮಾಡೋದ್ರಲ್ಲಿ ಅರ್ಥ ಇರುತ್ತೆ. ಬಟ್ ನಾವು ವಿ ಆರ್ ಸೋ ಕ್ಲೋಸ್ ಟು ರಿಯಾಲಿಟಿ, ಅದನ್ನ ಗ್ಲೋರಿಫೈ ಮಾಡೋ ಅವಶ್ಯಕತೆ ನಾಟ್ ಕ್ಲೋಸ್ ಟು ರಿಯಾಲಿಟಿ, ಆಲ್ಮೋಸ್ಟ್ ರಿಯಾಲಿಟಿನೇ ಅದು. ರಿಯಾಲಿಟಿನೇ ರಿಯಾಲಿಟಿ.
ತುಂಬ ರಿಯಲಿಸ್ಟಿಕ್ ಆಗಿ ಯಾಕೆ ಬಂದಿತ್ತು ಅಂದರೆ ಅಲ್ಲ ಸಿನಿಮ್ಯಾಟಿಕ್ ಲಿಬರ್ಟಿ ತುಂಬಾ ಕಮ್ಮಿ ತಗೊಳ್ಳಲೇ ತಗೊಂಡಿದ್ದು, ಮಾಡಕ್ಕಾಗಲ್ಲ. ತುಂಬಾ ಕಮ್ಮಿ But ತಗೊಂಡಿದ್ದು. ನನ್ನ ಪ್ರಕಾರ ಪಾರ್ಟ್ ಒನ್ ಅಲ್ಲಿ ಸಿನಿಮ್ಯಾಟಿಕ್ ಲಿಬರ್ಟಿ ಯು ನೋ ವಾಟ್ ಯು ಹ್ಯಾವ್ ಟೇಕನ್. ಬರ್ತ್ಡೇಗೆ ಕೇಕ್ ತಗೊಳ್ ಬಂದಾಗ ಅದೊಂದು ಫೈಟ್ ಇತ್ತಲ್ಲ ಅಷ್ಟೇ, ಅದು ಒಂದೇ ನನ್ನ ಪ್ರಕಾರ. ಅದನ್ನು ಡಿಸ್ಕಷನ್ ತುಂಬಾ ಆಗಿ ಇಟ್ಕೋಬೇಕೋ ಬೇಡವೋ ತೆಗಿಬೇಕಾ ಇಟ್ಕೋಬೇಕೋ ಅಂತ. ಅವತ್ತಿನ ಹೆಂಗಿತ್ತು ಅಂದ್ರೆ ಬಿಸ್ನೆಸ್ ಅಲ್ಲಿ ಒಂದಷ್ಟು ಫೈಟ್ ಇದ್ರೆ ಹಿಂದಿ ರೈಟ್ಸ್ ಹೋಗುತ್ತೆ, ಗೊತ್ತಿಲ್ಲ ಅಲ್ಲ. ಸಿ ಬಿಸ್ನೆಸ್ ಏನಾಗುತ್ತೆ, ನಾವು ಒಂಚೂರು ಬಿಸ್ನೆಸ್ ಸೇಫ್ಟಿಗೆ ಅಂತ ವೆರಿ ಮಾಡ್ಬೇಕಲ್ಲ. ಫ್ರಾಂಕ್, ನಾನು ಕೃಷ್ಣ ಇವತ್ತಿಗೂ ತೆಗ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅಂದ್ರೆ ನಮ್ಗೆ ಗೊತ್ತು ಅದು, ಅಂದ್ರೆ ಆಡಿಯನ್ಸ್ ನಮ್ಗೆ ಹೇಳಕ್ ಮುಂಚೆನೆ ನಮಗ್ ಗೊತ್ತು, ಅಂದ್ರೆ ಅವಶ್ಯಕತೆ ಇಲ್ಲ ಅದು ಆ ಕತೆಗೆ ಅಂತ. ಅದೆಲ್ಲ ಅವಶ್ಯಕತೆ But for various ಇಲ್ಲ. ಹಂಗೆ ನೋಡಿದ್ರೆ ನಿಮಗೆ ಅವಾಗ ಬಿಸ್ನೆಸ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಈಗ ಇನ್ಕ್ಲೂಡಿಂಗ್ ಫಸ್ಟ್ ಫೈಟು, ಇದ್ರದ್ದು ಫೈಟು, ಅದು ನೀವು ಹೇಳೋದಲ್ಲ ಬರ್ಡೇ ಫೈಟ್, ಇವೆಲ್ಲ ಆ್ಯಡ್ ಮಾಡಿದೆ ಅದಕ್ಕೆ. ಹಂಗೆ ನೋಡಿ ಲವ್ ಮಾಕ್ಟೇಲ್ 2 ಏನು ಮಾಡಿಲ್ಲ, ಸಿನಿಮಾಗೆ ಏನು ಬೇಕು ಅಷ್ಟೇ ಮಾಡಿದ್ದೀನಿ. ಆಕ್ಚುಲಿ ಲವ್ ಮಾಕ್ಟೇಲ್ 2 ನಂಗೆ ಏನು ಆ ಥರ ಅನಿಸ್ಲೇ ಏನು ಮಾಡಿಲ್ಲ, ಎಕ್ಸ್ಟ್ರಾ ಮಾಡಿಲ್ಲ. 3 ಅಷ್ಟೇ ಏನು ಎಕ್ಸ್ಟ್ರಾ ಮಾಡಿಲ್ಲ. ಸಿನಿಮಾಗೆ ಏನು ಬೇಕು, ಆ ಕತೆಗೆ ಏನು ಬೇಕು, ನೀವು ಆ ಎಮೋಷನಲ್ ಇರೋಕ್ಕೆ ಏನು ಬೇಕು ಅದೇ ಇರೋದು. ಡ್ಯೂ ಥಿಂಕ್ ಆಸ್ ಎ ರೈಟರ್ ಒಂದ್ಸಲಿ ಗ್ರಿಪ್ ಸಿಕ್ಬಿಟ್ರೆ, ಪಲ್ಸ್ ಹಿಡಿದು ಬಿಟ್ರೆ, ಒಂದು ಹಂತನ ದಾಟ್ಬಿಟ್ಟು ಇಟ್ ಬಿಕಮ್ ಸ್ಲೈಟ್ಲಿ ಈಸಿ, ಸೊ ದಟ್ ಮೋರ್ ಕತೆ ಮೇಲೆ ಫೋಕಸ್ ಮಾಡ್ಕೊಂಡು ಹೋಗ್ಬೋದು ಅಥವಾ ಎಮೋಷನ್ಸ್ ಮೇಲೆ ಮಾಡ್ಬೋದು ಅಂತ ಅನ್ಸುತ್ತಾ? ಅಲ್ಲ ಅಂದರೆ ಬಿಸ್ನೆಸ್ ಸೇಫ್ಟಿ ಇದ್ದರೆ ನೀವು ಇವೆಲ್ಲ ಮಾಡ್ಬೋದು. ಈಗ ನನಗೆ ಬಿಸ್ನೆಸ್ ಸೇಫ್ಟಿ ಇಲ್ಲದೇ ಆರ್ಟಿಸ್ಟ್ ಹಾಕೊಂಡು ಚೆನ್ನಾಗಿರುತ್ತೆ, ಈ ಆರ್ಟಿಸ್ಟ್ ಹಾಕೊಂಡು ಬಿಸ್ನೆಸ್ ಆಗುತ್ತೆ ಅಂದ್ಬಿಟ್ಟು ಅವ್ರು ಆ್ಯಕ್ಚುಲಿ ಫಿಟ್ಟೇ ಆಗಲ್ಲ, ಕರ್ಕೊಂಬಂದು ಮಾಡಿಸೋದು. ಇಲ್ಲ ಅಂದ್ರೆ ನೀವು ಕೇಳಿದ ಪ್ರಶ್ನೆಗೆ ರೈಟಿಂಗ್ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಅಂದ್ರೆ ಹೌದು. ಅಂದ್ರೆ ಇವಾಗ ಇದು ವರ್ಕ್ ಆಗ್ತಿದೆ ಅಂತ ಅಂದ್ರೆ ಬಹುಶಃ ಫೇಲಿಯರ್ ನೋಡೋವರೆಗೂ ಇದು ವರ್ಕ್ ಆಗ್ತಾ ಇದೆ ಅಂದ್ರೆ ನಮ್ಗೇನೋ ಅನ್ಸ್ತಿರುತ್ತೆ ಬರಿಬೇಕಾದ್ರೆ, ಇದು ವರ್ಕ್ ಆಗುತ್ತೆ ಅಂತ. ಅದು ವರ್ಕ್ ಆಗಿದೆ 2 ಸಿನಿಮಾದಲ್ಲಿ, ಇದು ವರ್ಕ್ ಆಗ್ತಿದೆ ಅಂತ. ಬಟ್ ನಮ್ಮಿಬ್ರದ್ದು ಕಾಮನ್ ಫ್ಯಾಕ್ಟರ್ ಏನು ಅಂತ ಅಂದ್ರೆ ಒಂದೇ ತರ ಸಿನಿಮಾಗಳು ನಾವು ಜನರಲಿ ಇಷ್ಟಪಡ್ತೀವಿ ಅಂಡ್ ಮೋರ್ ರಿಯಲಿಸ್ಟಿಕ್ ಅಂಡ್ ಸಿನಿಮಾ ಎಮೋಷನಲ್ ಸಿನಿಮಾಗಳು ಜಾಸ್ತಿ ಇಷ್ಟಪಡ್ತೀವಿ. ಸೊ ಅದನ್ನೇ ವಿ ಲೈಕ್ ಟು ಕೇಟರ್. ಬಿಕಾಸ್ ಅದು ನನಗೆ ಎಷ್ಟೊಂದ್ಸಲಿ ನಾ ಪ್ರೀಮಿಯರ್ ಶೋಗೆ ಹೋಗಿರ್ತೀವಲ್ಲ, ಈಗ ಒಂದು ಯಾವುದೋ ಕಾಮಿಡಿ ಸೀನ್ ಬರ್ತಿರುತ್ತೆ, ಓನ್ಲಿ ದೇರ್ ಟೀಮ್ ವಿಲ್ ಬಿ ಲಾಫಿಂಗ್. ಯು ನೋ ವೈ? ಅವಾಗ ನಾನು ಹೇಳ್ತಿರ್ತೀನಿ, ಸಿ ದಿಸ್ ಇಸ್ ಸಪೋಸಿಡ್ಲಿ ಅ ಕಾಮಿಡಿ ಸೀನ್ ಅಂಡ್ ಅವ್ರು ಶೂಟ್ ಮಾಡ್ಬೇಕಾದ್ರೂ ಕೂಡ ಅದನ್ನ ಕನೆಕ್ಟ್ ಆಗಿದ್ದಾರೆ, ಅವ್ರು ದೇ ಆರ್ ಟ್ರೈಂಗ್ ಟು ಪುಟ್ ದಟ್ ಸೀನ್. ಬಟ್ ಪಾಪ ಬರಿಬೇಕಾದ್ರೆ ಅವ್ರಿಗೆ ನಗು ಬಂದಿರುತ್ತೆ 100%. ಬೇರೆ ಬೇರೆ ತರ ಕಾಮಿಡಿ ಬೇರೆ ಬೇರೆ ಜನರಿಗೆ ವರ್ಕ್ ಆಗುತ್ತೆ. ಎಷ್ಟೊಂದ್ ಸರಿ ನಾವು ವರ್ಕ್ ಆಗುತ್ತೆ ನಾವೇ ಕೂತ್ಕೊಂಡು ಮಾತಾಡುವಾಗ ನಾನು ಕಾಮಿಡಿ ಅಂತ ನಿಮ್ಗೆ ಹೇಳ್ತೀನಿ, ಹೇಳ್ಬಿಟ್ಟು ನಾನು ನಗ್ತಾ ಇರ್ತೀನಿ, ನಿಮ್ಗೆ ನಗು ಬರಲ್ಲ. ಇಲ್ಲ ಆಮೇಲೆ ಥಿಯೇಟರ್ ಇನ್ನೊಂದಾಗುತ್ತೆ, ನಾವ್ ಅದನ್ನ ಕಾಮಿಡಿ ಅಂತ ಬರ್ದೇ ಇರಲ್ಲ. ಅದು ಇದೆ. ಇದಕ್ಕೆ ಯಾಕೆ ನಗ್ತಾ ಇದ್ದಾರೆ ಅಂತ. ಲವ್ ಮಾಕ್ಟೇಲ್ 2 2 ನೋಡಿದೀವಿ ಥಿಯೇಟರ್ ಅಲ್ಲಿ, ಅಂದ್ರೆ ಪಬ್ಲಿಕ್ ಗೊತ್ತಾಗದೇ ಇರೋ ರೀತಿ. 2 ಕೂಡ ನೋಡ್ತಾ ಇದ್ವಿ. ಎಷ್ಟೊಂದ್ ಕಡೆ ನಾನು ಕೃಷ್ಣ ಮುಖ ನೋಡ್ಕೊಂಡಿದ್ಯಾ, ಇದಕ್ಕೆ ನಗಾಡ್ತಾ ಇದ್ದಾರಾ ಅಂತ. ಐ ಸ್ವೇರ್ ಟು ಗಾಡ್, ಗೊತ್ತಾ, ನಾನು ಹಿತಾ ಇಬ್ರು ಹೋಗಿದ್ದೀವಿ ಲವ್ ಮಾಕ್ಟೇಲ್ 2. ದರ್ ಆರ್ ಸೋ ಮೆನಿ ಸೀನ್ಸ್ ನಂಗೆ ನಗು ಬರ್ತಿಲ್ಲ, ಸೋ ಮೆನಿ ಸೀನ್ಸ್ ನನಗೆ ನಗು ಬರ್ತಿದೆ. ಆಯ್ತಾ, 2 ಇದು ಉಲ್ಟಾಗಿದೆ. ನಗ್ತಿದ್ದಾರೆ ಜನ, ಐ ಆಮ್ ಲೈಕ್ ವೈ ಆರ್ ದೇ ಲಾಫಿಂಗ್ ಫಾರ್ ದಿಸ್ ಅಂತಿದೆ. ಇನ್ನೊಂದು ಸೀನ್ಗೆ ದೇ ಆರ್ ಸೋ ಸೈಲೆಂಟ್, ನಾನು ಒಬ್ಬನೇ ನಗ್ತಾ ಇದ್ದೀನಿ, ಅವಳು ಹೇಳ್ತಾ ಇದ್ದಾಳೆ ಬ್ರೋ ನಗು ಕಂಟ್ರೋಲ್ ಮಾಡ್ಕೋ ಬ್ರೋ ಅಂತ. ಐ ಸೆಡ್ ದಿಸ್ ಇಸ್ ಸೋ ಫನಿ ಅಲ್ವಾ ಬ್ರೋ ಅಂತಿದ್ದೀನಿ, ಬಟ್ ಜನ ಕನೆಕ್ಟ್ ಆಗ್ತಿಲ್ಲ. ಅವಾಗ ಅನ್ಕೊಂಡೆ ಪ್ರಾಯಶಃ ದಟ್ ಈಸ್ ದ ಬ್ಯೂಟಿ ಆಫ್ ಇಟ್. ನನಗೆ ಯಾವ ಅಂದರೆ ಆಸ್ ಅ ಕನ್ಸ್ಯೂಮರ್ ಆಗಿ ನನಗೆ ಯಾವ ಒಂದು ಸೀನು ನನಗೆ ಕನೆಕ್ಟ್ ಆಗಿ ನನಗೆಲ್ಲೋ ಅದು ಮೆಲ್ಕ್ ಹಾಕಿ ಅಥವಾ ನಾಸ್ಟಾಲ್ಜಿಯಾಗಿ ಏನೋ ರಿಲೇಟ್ ಆಗಿ ನಾನು ಎಮೋಟ್ ಆಗಿರ್ತೀನಿ. ಫಾರ್ ಪೀಪಲ್ ಟು ಪೀಪಲ್ ಇಟ್ ಇಸ್ ಸೋ ಡಿಫ್ರೆಂಟ್. ನಮಗೂ ತುಂಬಾ ಸಿನಿಮಾಗಳ ಥರ ಆಗಿದೆ, ಅಂದ್ರೆ ನಮಗೆ ನಗುನೇ ಬರ್ತಿರಲ್ಲ, ಜನ ನಗ್ತಾ ಇರ್ತಾರೆ ತುಂಬಾ. ಒಂದು ನನ್ನ ಸಿನಿಮಾ ಹೆಸರು ಹೇಳಲ್ಲ, ನಾನು ನನ್ನ ಫ್ರೆಂಡ್ ಅವ್ನು ಹೆಂಡತಿ ಹೋಗಿದ್ದೀವಿ ಆಯಿತಾ, ಅದರಲ್ಲಿ ಲಾಸ್ಟಲ್ಲಿ ಏನೋ ಆಗುತ್ತೆ. ಸೊ ನಾನು ತಲೆ ಚಚ್ಕೊತಿದ್ದೀನಿ, ಗುರು ಎಂಥ ಅಡ್ಕಾ ಸಿನಿಮಾ ಕರ್ಕೊಂಡು ಬಂದಿದ್ಯಾ ಗುರು ಅಂತ. ಅವ್ನು ಹೆಂಡತಿ ಅಳ್ತಾ ಇದ್ದಾಳೆ, ಫುಲ್ ಕನೆಕ್ಟ್ ಆಗ್ಬಿಟ್ಟಿದ್ದಾಳೆ. ಅವ್ನು ನೋಡ್ಬಿಟ್ಟು ಹಿಂಗೆ ಮಗ ನನ್ನ ಹೆಂಡತಿ ಅಳ್ತಾವಳು ಗುರು, ಏನು ಮಾಡೋದು ಗುರು ಅಂತ ನನಗೆ ತಿರುಗಿ ಹೇಳ್ತಿದ್ದಾನೆ. ಐ ಆಮ್ ಲೈಕ್ ಏನು ನಿನ್ನ ಕಮೆಂಟು ಪಾಸ್ ಮಾಡೋಕ್ಕಾಗಲ್ಲ, ಏನು ಅವಳು ಫುಲ್ ಕನೆಕ್ಟ್ ಆಗ್ಬಿಟ್ಟಿದ್ದಾಳೆ, ಡೀಪ್ಲಿ ಕನೆಕ್ಟ್ ಆಗ್ಬಿಟ್ಟಿದ್ದಾಳೆ. ಅಲ್ಲ ಈಗ ನನಗೆ ಇನ್ನೊಬ್ರು ಈಗ ಐ ಥಿಂಕ್ ಬ್ರ್ಯಾಟ್ ಟ್ರೈಲರ್ ಬಿಟ್ಟಾಗ ಒಬ್ಬರು ನನಗೆ ಗೊತ್ತಿರೋರೊಬ್ಬರು ಫೋನ್ ಮಾಡಿ ನಂಗೆ ಅಳುನೇ ಬಂದ್ಬಿಡ್ತು ಅಂದರು. ಟ್ರೈಲರ್ ನೋಡಿ ಅಳು ಅಂತ ಟ್ರೈಲರ್ ನೋಡಿ ಯಾಕೆ ಅಳು ಬಂತು? ಅವ್ರು ಹೇಳಿದ್ರು ಅವಳು ಡೆಲಿವರಿ ಮಾಡ್ತಾ ಇದ್ದಾರಂತೆ, ಡೆಲಿವರಿ ಬಾಯ್ ಆಗಿ. ಸೊ ಅದ್ರ ಡೆಲಿವರಿ ಬಾಯ್ದು ಅಲ್ಲಿ ಹೋಗ್ಬಿಟ್ಟು ಕಾರಲ್ಲಿ ಹಿಂಗೆ ನಾಯಿ ನೋಡೋದು ಅದೆಲ್ಲ ಇದೆ ಅಲ್ಲ ಟ್ರೈಲರಲ್ಲಿ, ಅದನ್ನು ಕನೆಕ್ಟ್ ಆಗಿದ್ದಾರೆ. ಅದನ್ನು ಕನೆಕ್ಟ್ ಅದನ್ನು ನಾನು ಕನೆಕ್ಟ್ ಆಗೋಕ್ಕಾಗಲ್ಲ. ನ್ಯಾಚುರಲಿ ಕರೆಕ್ಟ್. ಸೊ ನನಗೇನು ಅನಿಸಿಲ್ಲ, ಅದು ಏನೋ ಮಾಡಿದ್ದು ಸುಮ್ಮನಿದ್ದೀನಿ. ಬಟ್ ಅದನ್ನು ಕನೆಕ್ಟ್ ಆಗಿರೋರು ತುಂಬ ಜನ ಇದ್ದಾರೆ. ಸೊ ಹಂಗೆ ಅವ್ರವ್ರ ಲೈಫಲ್ಲಿ ಅವ್ರು ಏನೇನು ಅನುಭವಿಸಿರ್ತಾರೆ ಅದೆಲ್ಲ ಮ್ಯಾಟ್ರ್ ಆಗೋದು. ಅದಕ್ಕೆ ನಾನು ಆಸ್ ಎ ಫಿಲಮ್ ಮೇಕರ್ ಆಗಿ ಎಲ್ಲರಿಗೂ ಬರೆದಿರ್ತೀನಿ. ಯು ರೈಟ್. ಸೊ ಎಲ್ಲರಿಗೂ ಇರುತ್ತಲ್ಲ ನಿಮಗೆ ವಿಷಯ, ಒಬ್ಬೊಬ್ಬನ ಎಲ್ಲೆಲ್ಲಿ ಬೇಕಲ್ಲಿ ಪಿಕ್ ಮಾಡ್ತಾ ಹೋಗ್ತಾನೆ. ನಿಮ್ಗೆ ಅಲ್ಲಿ ತಾತನ ಕ್ಯಾರೆಕ್ಟರ್ ಬರುತ್ತೆ, ಹೆಂಡತಿ ಸತ್ತೋಗಿರ್ತಾರೆ. ಅಲ್ಲಿ ಏನು ಬ್ಯೂಟಿಫುಲ್ ಆಗಿದೆ ಅಂದರೆ ಹೆಂಡತಿಗೆ ಸಂಬಳ ಕೊಡ್ತಾ ಇರ್ತಾನಂತೆ ಮನೆ ನೋಡ್ಕೊಳಕ್ಕೆ. ಅಂದರೆ ಯಾವತ್ತೂ ನನಗೆ ಕೇಳಬಾರ್ದು, ಏನಾರು ತೊಗೊಬೇಕು ಅಂದ್ರೆ ನನಗೆ ಕೈ ಚಾಚಬಾರ್ದು ದುಡ್ಡಿಗೆ.
ಈ ಸೇಮ್ ನಮ್ಮನೇಲಿ ಆಗುತ್ತೆ ಈಗ ಹಿಂಗೆ ಅಂದರೆ ಈಗ ನಮ್ಮಪ್ಪನಿಗೆ ಹತ್ರ ನಮ್ಮಮ್ಮ ಹೌಸ್ ವೈಫ್ ಅವ್ರೇನೋ ಆನ್ ಮಾಡಲ್ಲ. ಸೊ ಅವ್ರೇನು ಮಾಡ್ತಾರೆ, ಅದಕ್ಕೆ ಬ್ಲೌಸ್ ಸ್ಟಿಚ್ಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಪಾರ್ಲರ್ಗೋ ಏನಕ್ಕೋ ದುಡ್ಡು ಕೇಳ್ತಾನೆ ಇರ್ತಾರೆ. ಪ್ರತಿ ಸಲ ಕೇಳಬೇಕು, ಒಂದ್ಸಲ ಕೊಡಲ್ಲ ಅಂತ ಅಂದ್ರೆ ಅಥವಾ ಲೇಟಾಗಿ ಕೊಟ್ಟರು ಅವ್ರು ಹರ್ಟ್ ಏನು ಬೇಜಾರು ಮಾಡ್ಕೋತಾ ಇರ್ತಾರೆ. ಸೊ ಅದಕ್ಕೆ ಅದು ನೋಡಿದ್ದೆ ನಾನು. ಅದನ್ನು ನೋಡಿ ಅದನ್ನು ಅಲ್ಲಿಗೆ ಹಾಕಿದ್ದು. ಅಂದರೆ ಅಟ್ಲೀಸ್ಟ್ ಅದರಿಂದ ಒಂದಷ್ಟು ಹೌಸ್ ವೈಫ್ಗಳಿಗೆ ಗಂಡಂದರು ಇದು ಕೊಡಲಿ ಅಂತ. ಇಟ್ಸ್ ಆಲ್ ಇನ್ ದ ಅಬ್ಸರ್ವೇಷನ್ ವಾಟ್ ಯು ಹ್ಯಾವ್ ಡನ್ ಇನ್ ರಿಯಲ್ ಲೈಫ್ ಅಷ್ಟೇ. ಕೊಡಲಿ ಅಂದರೆ ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು ಅವ್ರಿಗೆ ಅಂತ ಸಂಬಳ ಕೊಡಲಿ ಅಂತ ಎಲ್ಲರೂ ಒಂದು ಅಟ್ಲೀಸ್ಟ್ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಮಾಡಿದ ಸೀನ್ ಅದು. ಅದಕ್ಕೆ ಕನೆಕ್ಟ್ ಮಾಡಿದ್ದು. ಅದನ್ನು ಬ್ಯೂಟಿಫುಲ್ಲಾಗಿ ಒಂದು ಎಮೋಷನಲ್ ಆಗಿ ಹೇಳೋ ಥರ ಮಾಡಿದ್ದು. ಆ್ಯಂಡ್ ಇನ್ನೊಂದು ಹೆಂಡತಿ ಬಗ್ಗೆ ಜೋಕ್ ಮಾಡ್ಕೊಂಡಿರ್ತೀಯಲ್ಲ, ಅದು ನನ್ನ ಫ್ರೆಂಡ್. ನನ್ನ ಫ್ರೆಂಡ್ ಸುಮ್ಮನೆ ಯಾವಾಗ ಬಂದರೂ ಹೆಂಡ್ತಿ ಬೈತಾನೇ ಇರೋನು. ನಾನು ಲವ್ ಮ್ಯಾರೇಜ್ ಆಗಿದೆ ಅಂದರೂ ಯಾಕೋ ಬೈತೀಯ ಅಂತ, ಬರೀ ಹೆಂಡ್ತಿ ಬಗ್ಗೆ ಬೈಯೋದು. ಅದನ್ನೇ ವಿಜು ಹೆಂಡ್ತಿ ಬಗ್ಗೆ ಜೋಕ್ ಹೇಳ್ಕೊಂಡು ಅವನಿಗೆ ಬೈತೀವಿ ನಾವು ಲಾಸ್ಟಲ್ಲಿ. ನೈಸ್. ಮಾಡಬೇಡಿ ಅದನ್ನು. ಎಲ್ರಿಗೂ ಅದೇ ಹೇಳ್ದಂಗೆ ಎಲ್ರಿಗೂ ಎಲ್ಲ ರಿಲೇಟ್ ಆಗಲ್ಲ. ಈ ಫಸ್ಟ್ ಪಾಯಿಂಟು ತಾತ ಸಂಬಳದ ಥರ ದುಡ್ಡು ಕೊಡೋದು ಪ್ರಾಬಬ್ಲಿ ನಾನೇ ಡಿಸೈಡ್ ಅಂದರೆ ನಾನೊಬ್ಳೆ ಡಿಸೈಡ್ ಮಾಡೋದಾಗಿದ್ರೆ ಮೇ ಬಿ ನಾನು ಅದನ್ನು ಐ ವುಡಂಟ್ ಹ್ಯಾವ್ ಕನ್ಸಿಡರ್ಡ್. ನನಗದು ರಿಲೇಟ್ ಆಗಲ್ಲ ಆನೆಸ್ಟ್ಲಿ. ಬಟ್ ಕೃಷ್ಣ ಅನ್ಕೊಂಡ್ರು ಇಟ್ಸ್ ಅ ಬ್ಯೂಟಿಫುಲ್ ಪಾಯಿಂಟ್, ಬಿಕಾಸ್ ಅದನ್ನು ತುಂಬ ಜನ ಫೇಸ್ ಮಾಡ್ತಾ ಇರ್ತಾರೆ ಅಂತ. ಬಟ್ ನಾನು ಆ ರೀತಿ ನೋಡಿಲ್ಲ. ನನಗದು ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ. ಅಂದರೆ ಬರಿಬೇಕಾದ್ರೆ ಆಗಲಿಲ್ಲ. ಬಟ್ ಅದನ್ನು ತುಂಬ ಪಾಲಿಶ್ಡ್ ವೇಲಿ ಎಷ್ಟು ಚೆನ್ನಾಗಿ ಹೇಳ್ಬೋದು ಅಷ್ಟು ಚೆನ್ನಾಗಿ ಬರೆದ್ವಿ. ಬಟ್ ನಾಟ್ ದಟ್ ವಿ ವರ್ ಆನ್ ದ ಸೇಮ್ ಬುಕ್ಸ್. ಟು ಬಿ ಆನೆಸ್ಟ್ ಏನು ಗೊತ್ತಾ, ನನಗೆ ಪ್ರಾಬಬಲಿ ಇನ್ ದ ವೆರಿ ಫಸ್ಟ್ ಅಥವಾ ಲವ್ ಮಾಕ್ಟೈಲ್ 2 ನೋಡ್ತಿರ್ಬೇಕು, ಐ ಕುಡ್ ಗೆಸ್ ಶಿ ಈಸ್ ದೇರ್ ಒಂಥರ ಒಂದು ರೀತಿಯಲ್ಲಿ ಹ್ಯಾಲ್ಯುಸಿನೇಷನ್ ಅಂತ ನಂಗೆ ಗೊತ್ತಾಗೋಗಿತ್ತು. ಪ್ರಾಯಶಃ ಬಿಕಾಸ್ ಆಫ್ ದ ಫಿಲ್ಮ್ ಸ್ಕೂಲ್ಸ್ ವಾಟ್ ವಿ ಹ್ಯಾವ್ ಅಂತ. ಎನಿವೇ, ಸೊ ಒಂದು ಲವ್ ಮಾಕ್ಟೈಲ್ 3 ಬೆಂಚ್ ಮಾರ್ಕ್ ಅಂತಿರ್ಬೇಕಾದ್ರೆ ಯಾವ ಥರ ಕಮೆಂಟ್ಸ್ಗಳಿಂದ ಬರುತ್ತೆ ನಿಮಗೆ? ಮೇಡಮ್ ನೀವು ಮತ್ತೆ ದೆವ್ವಾಗಿ ಬರ್ತೀರಾ? ಹಲೋ ಗುರು, ನಾನು ಫಸ್ಟ್ ಆಫ್ ಆಲ್ ದೆವ್ವನೇ ಆಗಿಲ್ಲ, ಅದು ಹೀರೋ ಭ್ರಮೆ. ರಿಯಲಿ ಈ ಥರನೂ ಕೇಳ್ತಾರಾ? ಆ ಥರನೇ ಕೇಳೋದು, ಈ ಥರನೂ ಅಲ್ಲ, ಆ ಥರನೇ ಮೇಡಮ್. ಆಮೇಲೆ ಮೇಡಮ್ 3 ಅಲ್ಲಿ ಇರ್ತೀರಾ ನೀವು? ನಂಗೆ ಗೊತ್ತಿಲ್ಲ ಏನು ಹೇಳಬೇಕು ಅಂತ. ಇಸ್ ಇಟ್ ಮ್ಯಾಂಡೇಟ್ 3 ಅಲ್ಲಿ ಇರಬೇಕು ಅಂತ? ಇಲ್ಲ, ಹಂಗೇನಿಲ್ಲ. ಅವರೇ ಜನ ಕೇಳ್ತಾ ಇರ್ತಾರೆ, ಕ್ಯೂರಿಯಾಸಿಟಿಲಿ ಕೇಳ್ತಾರೆ. ನಾನು ಏನ್ ಹೇಳೋದು ಗೊತ್ತಿಲ್ಲ ನಂಗೆ. ಅಂದ್ರೆ ಈಗಲೂ ಡೈರೆಕ್ಟರ್ ಏನು ನಂಗೆ ಹೇಳಿಲ್ಲ. ಅಲ್ಲ ಇದಾರೆ ಅಂದ್ರು ಅದೇ ತರನ ಅಂತಾರೆ. ಇಲ್ಲ ಅಂದ್ರೆ ಇಲ್ದೆ ಏನ್ ಮಾಡ್ತೀರಾ ಅಂತಾರೆ. ಏನು ಬೇಡ, ಡೈರೆಕ್ಟ್ ಸಿನಿಮಾ ನೋಡಿ ವೇಟ್ ಮಾಡಿ. ಇದು ಒಂದು. ಆಮೇಲೆ ಮೇಡಮ್ ಎಷ್ಟು ಚೆನ್ನಾಗಿರುತ್ತೆ ಮೇಡಮ್, ನಿಮ್ಮ ನಿಧಿಮಾ ಎಷ್ಟು ಇಷ್ಟ ನಮ್ಗೆ, ಒಂದ್ಸರಿ ದೆವ್ವ ಆಗಿ ಬಂದ್ಬಿಡಿ ಅಂತಾರೆ. ದೆವ್ವನೇ ತರ ಯಾವಾಗ ಬೇಕಾದ್ರೂ ಬರ್ಬೋದು ಅಂತಾರೆ. ಆ್ಯಕ್ಚುಲಿ ಸ್ಪೀಕಿಂಗ್, ಮೋಸ್ಟ್ ಆಫ್ ದ ಫಿಲ್ಮ್ಸ್ ಅಲ್ಲಿ ನೋಡ್ಬೇಕಾದ್ರೆ ಹ್ಯಾಲ್ಯುಸಿನೇಷನ್ ನೋಡ್ತಿರ್ಬೇಕಾದ್ರೆ ಅದೇ ಅನ್ಕೊಳ್ಳೋದಿಲ್ಲ ಫಸ್ಟ್, ಓ ಇವಳು ದೆವ್ವನಾ ಅಂತಲೇ ಬರೋದು. ಇಟ್ ಈಸ್ ನಾಟ್ ಓಕೆ. ಅದಿರೋದೆ ಆಮೇಲೆ ಯಾವ ಸಿನಿಮಾ ಅಂದರೆ ಒಂದು ಹಾರರ್ ಸಿನಿಮಾಗೆ ಹೋಗ್ಬಿಟ್ಟಿದ್ದೆ ಗುರು ಅಂತಂತಾರೆ. ಇಟ್ ಈಸ್ ನಾಟ್ ಈವನ್ ಹಾರರ್. ಆ್ಯಕ್ಚುಲಿ ನೀವಿಬ್ಬರು ಇರೋದ್ರಿಂದ ನಂಗೊಂದು ಸಿಕ್ಕಾಪಟ್ಟೆ ತಲೆಯಲ್ಲಿರುವಂಥ ಒಂದು ಡೌಟ್ ಕೇಳಬೇಕಾಗಿದೆ. ಸಿನ್ಸ್ ಯು ಮೆನ್ಷನ್ ಕೌಸಲ್ಯ ಸುಪ್ರಜಾ ರಾಮ ಸಿನಿಮಾ ಅಂತಿರ್ಬೇಕಾರೆ, ನಾವು ಸಿನಿಮಾ ನೋಡ್ಕೊಂಡು ಬಂದಮೇಲೆ ನನಗೆ ನನ್ನ ಫ್ರೆಂಡ್ಸಲ್ಲಿ ಇರ್ಬೇಕಾದ್ರೆ ಒಂದು ದೊಡ್ಡ ಆರ್ಗ್ಯುಮೆಂಟು, ಹೆವಿ ಆರ್ಗ್ಯುಮೆಂಟ್ ನಡೆದಂಥ ಒಂದು ವಿಷಯ. ರೀಸನ್ ಏನಂದರೆ, ಫೆಮಿನಿಸಮ್ ಆ್ಯಂಗಲಲ್ಲಿ ತಗೊಂಡ್ರೆ ಈಕ್ವಾಲಿಟಿ ಬಗ್ಗೆ ತೋರಿಸ್ಬೇಕಾದ್ರೆ ಮಿಲನ ಲಾಸ್ಟಲ್ಲಿ ಯಾಕೆ ಕೃಷ್ಣನ್ ಕಾಲಿಗೆ ಬಿದ್ದು ಸಾರಿ ಕೇಳಬೇಕಾಗಿತ್ತು? ಅವ್ರ ಕಡೆಯಿಂದ ಜಾಸ್ತಿ ತಪ್ಪಾಗಿತ್ತು. ಈ ಆಂಗಲ್ ಅಲ್ಲಿ ಆಕ್ಚುಲಿ ಫಸ್ಟ್ ಆಫ್ ಆಲ್ ಯೋಚನೆ ಮಾಡಿಲ್ಲ. ಬಟ್ ಆ ಪಾತ್ರ ಬಂದು ಫೆಮಿನಿಸಮ್ ಹಂಗಲ್ಲ, ಕಾಲಿಗೆ ಬಿದ್ದಿದ್ದಾರೆ ಅಂದ್ರೆ ಏನೋ ತಪ್ಪು ಮಾಡಿದ್ದಾರೆ, ಸಾರಿ ಅಷ್ಟು ದೊಡ್ಡ ತಪ್ಪಾಗಿದೆ ಅಂತ. ಈಕ್ವಾಲಿಟಿ ತೋರಿಸ್ಬೇಕಂದ್ರೆ ಸಾರಿ ಅಂತಾನು ಕೇಳ್ಬೋದಲ್ಲ? ಇಲ್ಲ ಅದಕ್ಕೂ ಮೀರಿದ್ದು. ಈಗ ಸಪೋಸ್ ಅಲ್ಲ ಒಂದು ನಿಮಿಷ, ಸಪೋಸ್ ನಾನು ಯಾವ್ದೋ ಒಂದು ಹುಡುಗಿ ಜೊತೆ ಅಫೇರ್ ಇಟ್ಕೊಂಡ್ಬಿಟ್ಟೆ, ಇವಳು ಗೊತ್ತಾಗ್ಬಿಡ್ತು. ಅವಾಗ ಏನ್ ಮಾಡ್ತೀನಿ, ಸೀದಾ ಕಾಲಿಗೆ ಬೀಳ್ತೀನಿ ತಪ್ಪಾಯ್ತು ಅಂತ. ಅಂದ್ರೆ ಆ ಲೆವೆಲ್ ಸಾರಿ, ಬರೀ ಸಾರಿ ಹೇಳೋರು ಆಗತ್ತಾ? ಸಾರಿ ಬೇಬೋ ಹಂಗೆ ಅಂದ್ರೆ ಆಗಲ್ಲ, ಕಾಲು ಹಿಡ್ಕೋಬೇಕು ಅವಾಗ. ಆ ಥರ ಅದು. ಈ ಅನಾಲಜಿ ಒಂಥರ ಮಜಾ ಇದೆ ಅಲ್ವಾ? ಹುಡುಗರಾದ್ರೂ ಕಾಲಿಗೆ ಬಿಡ್ಬೋದು ಅಂತ ಟೈಮಲ್ಲಿ. ಈ ಆಂಗಲ್ ಯಾರು ಸಿನಿಮಾ ಹಾಕೊಂಡಿಲ್ಲ. ಇದನ್ನೆಲ್ಲ ಮಾತಾಡಿನೇ ಖುಷಿ ಪಡ್ಕೊಳ್ಳೋಣ. ಬಟ್ ಲೆಟ್ ಮಿ ಕ್ಲಾರಿಫೈ. ಇಂಥ ಹೆಂಡತಿ ಸಿಕ್ಕಿರ್ಬೇಕಾದ್ರೆ ಅಫೇರ್ ಯಾಕೆ ಇಟ್ಕೋಬೇಕು ಅಲ್ವಾ? ಹೇಳಿ. 10 ವರ್ಷದಿಂದ ಆಫರ್ ಓಪನ್ ಇದೆ ಕೃಷ್ಣ ಅವ್ರಿಗೆ. ನನ್ಗಿಂತ ಬೆಟರ್ ಆಗಿರೋರು ಯಾರು ಸಿಕ್ಕಿದ್ರೆ ಯು ಕ್ಯಾನ್ ಗೋ ಹೆಡ್ ಅಂತ ಹೇಳಿದೀನಿ. ಅಲ್ಲ ಮದುವೆ ಆಗೋಯ್ತಲ್ಲ? ಅಲ್ಲ ಹಂಗಂತಾರೆ, ಗೋ ಹೆಡ್ ಗುಡ್, ಆದ್ರೆ ವಾಪಸ್ ಮನೆಗೆ ಬರಂಗಿಲ್ಲ ಅಂತಾರೆ. ಅದೇ ಹಂಗೆ ಮತ್ತೆ ಯಾರು ಮನೆಗೆ ಸೇರಿಸ್ತಾರೆ? ಬಟ್ ಓಕೆ, ಫಸ್ಟ್ ಕ್ಲಾರಿಫೈ ದಟ್. ನೀವೇನೋ ಹೇಳ್ತಿದ್ರಿ. ಕ್ಲಾರಿಫೈ ಬಟ್ ಕೌಸಲ್ಯದಲ್ಲಿ ಆ ಕ್ಯಾರೆಕ್ಟರ್ ಮುತ್ತುಲಕ್ಷ್ಮಿ ಫೆಮಿನಿಸಮ್ ಅನ್ನೋದು ಹತ್ರಕ್ಕೂ ಇಲ್ಲ. ಅವಳು ಶೀಸ್ ಅನ್ ಅಡಿಕ್ಟ್. ಓಕೆ, ಶೀಸ್ ಅನ್ ಅಡಿಕ್ಟ್ ಫ್ರಮ್ ಕಾಲೇಜಿಂದ ಅಡಿಕ್ಟ್ ಆಗ್ತಾಳೆ. ಸೊ ಅವಳಿಗೆ ಅಡಿಕ್ಷನ್ ಇಂದ ಆಚೆ ಬರೋಕ್ಕಾಗಲ್ಲ.
ಸೊ ಮದುವೆ ಆಗಿ ಬಂದಮೇಲೆ ಅವ್ನ ಗಂಡ ಎಷ್ಟೆಲ್ಲ ಮಾಡ್ತಾನೆ, ಅವಳಿಗೆ ಎಂಡಲ್ಲಿ ಅದು ರಿಯಲೈಸ್ ಆಗುತ್ತೆ ಅಂದರೆ ಒಂದು ಮದುವೆ ಆಗಿ ಹೋದ್ಮೇಲೆ ಮಾವ ಇದ್ದಿದ್ದ ಮನೇಲಿ ಕೂಡ ಗಂಡ ಸಪೋರ್ಟ್ ಮಾಡ್ತಿರ್ತಾನೆ, ಓದಿಸ್ತಾನೆ, ಮತ್ತೆ ಆ್ಯಕ್ಚುಲಿ ಅವಳನ್ನ ಇದು ಮಾಡಿರ್ತಾರೆ, ರೆಸ್ಟಿಗೇಟ್ ಮಾಡಿರ್ತಾರೆ ಅವಳನ್ನ, ಮತ್ತೆ ಕಾಲೇಜಿಗೆ ಸೇರಿಸಿ. ಸೊ ಹಿ ಡಸ್ ಅ ಲಾಟ್ ಹೆಂಡತಿ ಪಾತ್ರಕ್ಕೆ. ಸೊ ಅವಳಿಗೆ ಕೊನೆಯದಾಗಿ ಅಷ್ಟೆಲ್ಲ ಮಾಡಿದ್ರು ನಾನು ಅವಳು ಇಂಟರ್ವ್ಯೂಲಲ್ಲಿ ಬಾಟಲಲ್ಲಿ ಹೊಡೆದಿರ್ತಾಳಲ್ಲ, ಸೊ ನಾನು ಇಷ್ಟೆಲ್ಲ ಮಾಡಿದೆ, ಆಮೇಲೆ ಅವನ ಸುಳ್ಳು ಅಪವಾದ ಹೊರಿಸ್ತೆ ಅಂತ ಅವಳಿಗೆ ಜೆನ್ಯೂನ್ಲಿ ಅವಳಿಗೆ ಬೇಜಾರಾಗಿ ಕಾಲಿಗೆ ಬೀಳೋ ಸೀನ್ ಅದು. ಅದರಲ್ಲಿ ಫೆಮಿನಿಸಮ್ ಫಸ್ಟ್ ಆಫ್ ಆಲ್ ಇಲ್ಲವೇ ಇಲ್ಲ. ಆ ಪಾತ್ರ ಅವಳಿಗೆ ರಿಯಲೈಸ್ ಆಗುತ್ತೆ, ಅವಳು ಅದರಿಂದ ಆಚೆ ಬರ್ತಾಳೆ, ಅಂದರೆ ಕುಡಿತದಿಂದ ಆಚೆ ಬರ್ತಾಳೆ. ಫೆಮಿನಿಸಮ್ ಅಲ್ಲ, ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಆ ಕ್ಯಾರೆಕ್ಟ್ರೂ ಕೂಡ ಒಬ್ಬಳೇ ಮಗಳು ಆ್ಯಂಡ್ ಇಂಡಿಪೆಂಡೆಂಟಾಗಿ ಬೆಳೆದಿರುತ್ತಲ್ಲ. ಇವನ್ ತಲೆಯಲ್ಲಿ ಅದು ಹೆಂಗಿರುತ್ತೆ ಅಂದರೆ ಹೆಣ್ಮಕ್ಳಂದ್ರೆ ಹೆಣ್ಮಕ್ಳಂದ್ರೆ ಇಲ್ಲೇ ಇರಬೇಕು, ಅವ್ರ ಕಾಲ್ ಕೆಳಗಡೆ ಇರಬೇಕು ಅನ್ನೋದು ಇವನ್ ಬೆಳೆದಿರೋದು. ಅವಳು ನಾರ್ಮಲ್ ಆಗಿ ಇರ್ತಾಳೆ ಅಷ್ಟೇ. ಅಲ್ಲ ಬಟ್ ಹೀರೋ ಚೇಂಜ್ ಆಗ್ತಾನೆ. ಅವ್ನು ಚೇಂಜ್ ಆಗೋದೇನಕ್ಕೆ ಅಂದರೆ ಈಸ್ ಟ್ರೈಂಗ್ ಟು ಬಿ ಓವರ್ ಸಪೋರ್ಟಿವ್. ಇಲ್ಲ ನಾ ಈಗೆಲ್ಲ ಒಟ್ಟಿಗೆ ಇರಬೇಕು ಅಂತ ಇವನ್ ತಲೆಯಲ್ಲಿ ಓಡ್ತಾ ಇದೆ ಅಷ್ಟೇ, ಅವಳ ತಲೆಯಲ್ಲಿ ನೋಡ್ತಿರೋದು. ಅಂದ್ರೆ ಅವನಿಗೊಂದು ಗಿಲ್ಟ್ ಕಾಡ್ತಿರುತ್ತಲ್ವಾ, ನನ್ನ ತಾಯಿ ಆಕ್ಚುಲಿ ವಾಟ್ ಶಿ ವೆಂಟ್ ಥ್ರೂ ತಂದೆ ಕ್ಯಾರೆಕ್ಟರ್ ಜೊತೆ, ತಂದೆನೂ ಅದೇ ರೀತಿ ಕ್ಯಾರೆಕ್ಟರ್, ಸ್ಟ್ರಾಂಗ್ ಕ್ಯಾರೆಕ್ಟರ್. ಸೊ ನನ್ನ ಲೈಫ್ ಆ ಥರ ಇರೋದು ಬೇಡ, ಆಮೇಲೆ ನನ್ನ ತಾಯಿ ತೋರಿಸಿರೋ ಹುಡುಗಿ ನನ್ನ ಮದುವೆ ಆಗ್ತೀನಿ ಅಂತ. ಸೊ ಅದನ್ನ ಆಕ್ಚುಲಿ ತುಂಬಾ ಕಾಮಿಕಲ್ ವೇಲಿ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಪೂರ್ತಿ ಚೆನ್ನಾಗಿ ಹೋಗುತ್ತೆ. ಬಟ್ ಅವಳಿಗೆ ರಿಯಲೈಸ್ ಆಗೋದು ಐ ಥಿಂಕ್ ಇಟ್ಸ್ ರೈಟ್ ಥಿಂಗ್. ಅವ್ರಿಗೆ ಏನು ಗೊತ್ತಾ ಅಂದರೆ ಫ್ರಮ್ ದೇರ್ ಪರ್ಸ್ಪೆಕ್ಟಿವ್ ಹೆಂಗಿತ್ತು ಅಂದರೆ, ಇಷ್ಟು ಹೇಳ್ತಿರ್ಬೇಕಾದ್ರೆ ಸಾರಿನ ಕೂಡ ನಾನು ಹಾಗೆ ಹೇಳ್ಬೋದಾಗಿತ್ತು. ಸೊ ಅದನ್ನ ಕ್ಲೈಮ್ಯಾಕ್ಸ್ ಅಲ್ವಾ, ನೀವು ಬರೀ ಓಕೆ ಸಾರಿ ಅಂದ್ಬಿಟ್ರೆ ಹಂಗೆ ಆಗುತ್ತೆ ಪಿಕ್ಚರ್. ಸಿನಿಮಾ ಅಂದ್ರೆ ಡ್ರಾಮಾ ಅಲ್ವಾ, ಸ್ವಲ್ಪ ಡ್ರಾಮಾ ಬೇಕಲ್ಲ, ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿರುತ್ತಲ್ವಾ. ಸಿನಿಮ್ಯಾಟಿಕ್ ಲಿಬರ್ಟಿ. ಕೃಷ್ಣ ಅವಾಗಲೇ ಹೇಳಿಲ್ವಾ, ಅಫೇರ್ ಆಗೋದ್ರೆ ಅವಾಗ ಕಾಲಿಗೆ ಬೀಳ. ಸುಮ್ಮನೆ ಈ ಕಾನ್ವರ್ಸೇಷನ್ ಯಾವ ಥರ ಆಗಿತ್ತಾ ಈ ಥರದ್ದು? ಯಾವುದು ಅದೇ ಕೃಷ್ಣ ಹೇಳ್ದಂಗೆ ಹೈಪೋಥೆಟಿಕಲ್ ಸಿಚುಯೇಷನ್ ಅಫೇರ್ ಇಟ್ಕೊಂಡು. ಅದೆಲ್ಲ ಡೈಲಿ ಆಗುತ್ತೆ, ಡೈಲಿ ಎಲ್ಲ ಆಗಲ್ಲ, ವೀಕ್ಲಿ ಒಂದ್ಸರಿ ಆಗುತ್ತೆ. ಯಾವಾಗಲಾದ್ರೂ ಸುಮ್ಮನೆ ಟೈಮ್ ಪಾಸ್, ಬೋರ್ ಟೈಮ್ ಪಾಸ್ ಇಲ್ಲ, ಅದೇ ಮಾತಾಡೋದು. ನೀವು ಸುಮ್ಮನೆ ಯಾರು ನೋಡಿ ಎಲ್ಲರೂ ಅಫೇರ್ ಇಟ್ಕೋತಾ ಇದ್ದಾರೆ, ನಾನು ಮಾತ್ರ ಸುಮ್ಮನೆ ಇದ್ದೀನಿ, ಏನನ್ಸುತ್ತೆ ನಿಂಗೆ ಅಂತ. ಆ ಪ್ರಶ್ನೆ ಉಲ್ಟಾ ಹೇಳಿದ್ರೆ ಹೆಂಗಿರುತ್ತೆ ಅದನ್ನೇ ಹೇಳಿದ್ರೆ, ಸಿ ಓಕೆ ಲೆಟ್ಸ್ ಡೂ ದಿಸ್, ಓಕೆ ನಾನು ಇದನ್ನು ಯಾವಾಗಲೂ ಕೇಳ್ತೀನಿ. ಐ ಮೀನ್ ಐ ಡೋಂಟ್ ವಾಂಟ್ ಟು ಟೇಕ್ ದಿಸ್, ಒಂದು ರಿಯಾಲಿಟಿಲಿ ಹೇಳ್ತೀನಿ. ಏನು ನನ್ನ ಫ್ರೆಂಡ್ ಒಬ್ಬ ಇದೇ ಥರ ಒಂದು ಕತೆ ಹೇಳ್ತಿರ್ಬೇಕಾದ್ರೆ ನನಗೆ ಹಿಂಗಿತ್ತು ಒಬ್ಬಳ ಮೇಲೆ ಹಿಂಗೆ ಮದುವೆ ಆದಮೇಲೂ ಕೂಡ ಏನು ಮಾಡೋಕ್ಕಲ್ಲ, ಕೆಲವೊಂದ್ಸಲಿ ಫ್ಲಿಪ್ ಆದ್ರೆ ಲವ್ ಆಯಿತು ಅಂತೇನೋ ಹೇಳ್ದ. ಐ ಸೈಡ್ ಓ ಹೌದಾ ನೈಸ್ ಅಂತಂದ್ಬಿಟ್ಟು ಎಲ್ಲ ಅಂತಿದ್ದಾರೆ. ಅಕಸ್ಮಾತ್ ನೀನು ಹೆಂಡತಿ ಬಂದು ಈ ಡೈಲಾಗ್ ಹೇಳಿದ್ರೆ ಅಂತಾನೆ, ಹಿ ಗಾಟ್ ಫ್ರೀಕ್ಡ್ ಔಟಾ, ಸೈಡ್ ಐ ವೋಂಟ್ ಬಿ ಏಬಲ್ ಟು ಟೇಕ್ ಇಟ್ ಅಂತಂದ. ಐ ಸೈಡ್ ನನ್ನ ಮಗನೇ ನೀನು ಮಾತ್ರ ಹಿಂಗೆ ತೊಗೊಳಕ್ಕೆ ಸಾಧ್ಯ, ಅವಳು ಬಂದು ಹೇಳಿದ್ರೆ ಇದನ್ನ ಯಾಕೆ ಹಿಂಗೆ ತೊಗೊಳಕ್ಕಾಗೋದಿಲ್ಲ ಅಂತ ನಾನು ಸುಮಾರು ಸಲ ಯೋಚನೆ ಮಾಡಿದ್ದೀನಿ. ಹೌದಾ? ಸುಮಾರು ಸಲ ಯೋಚನೆ ಮಾಡಿದ್ದೀನಿ ಅದನ್ನು. ಆ್ಯಂಡ್ ವಾಟ್ ಯು ಫೀಲ್? ಅದನ್ನ ಹೇಳಿಲ್ಲ ಯಾವತ್ತು ನಂಗೆ. ಹೇಳಿ ಅಲ್ಲ ಅಂದರೆ ನಾವು ಜನರಲ್ ಹುಡುಗರು ಮಾತಾಡುವಾಗ ಅವಾಗ ಹೇಳ್ತಂದೆ, ಸೇಮ್ ಇದೆ ನೀನು ಹೆಂಡ್ತಿ ಮಾಡಿದ್ರೆ ಏನು ಮಾಡ್ತೀಯ ಅಂತ ನಾನು ಕೇಳಿದ್ದೀನಿ ಒಂದೆರಡು ಸರಿ ಪ್ರಶ್ನೆಗಳು. ಆ್ಯಂಡ್ ವಾಟ್ ವಿಲ್ ಬಿ ದರ್ ಆಗಲ್ಲ ಗುರು ಹಿಂಗೆಲ್ಲ ಕೇಳ್ತೀಯ. ಬಟ್ ಇನ್ ಜನರಲ್ ಐ ಥಿಂಕ್ ಸೊ ಮೆನ್ ಆರ್ ಮೋರ್ ಪೊಸೆಸಿವ್. ಹೌದು, ಇಲ್ಲ ಬೋತ್. ಅಂದರೆ ನನ್ನ ಪ್ರಕಾರ ವಿಮೆನ್ ಆರ್ ಮೋರ್ ಲಾಯಲ್. ಓಕೆ, ದಟ್ಸ್ ಬಿಕಾಸ್ ಯು ಆರ್ ಲಿವಿಂಗ್ ವಿತ್ ಮೀ. ಗೊತ್ತಿಲ್ಲ, ಬಟ್ ನನಗನ್ಸುತ್ತೆ ಅದು ಅನ್ಸುತ್ತೆ. ಇರ್ಬೋದೇನೋ. ಇಲ್ಲ ಐ ಕ್ಲಾರಿಫೈ ದಿಸ್, ಮೆನ್ ವಿಮೆನ್ ಅಂತಲ್ಲ. ಆನೆಸ್ಟ್ಲಿ ನನಗೆ ಏನು ಅನ್ಸುತ್ತೆ ಅಂದರೆ, ಈಗ ಇಬ್ರು ಲವಲ್ ಇದ್ದಾಗ ಇಬ್ರು ಈಕ್ವಲ್ ಟೈಮ್ ಲವ್ ಎಲ್ಲ ಕೊಡ್ತಾ ಇದ್ರೆ, ಇಂಪಾರ್ಟೆನ್ಸ್ ಎಲ್ಲ ಕೊಡ್ತಾ ಇದ್ರೆ ಯಾವುದು ಫ್ಲಿಪ್ಪು ಏನೂ ಆಗಲ್ಲ. ಬಟ್ ಇವಾಗ ರಿಲೇಶನ್ಶಿಪ್ ಹಿಂಗಿರೋದು ಹಿಂಗೆ ಹೋಗ್ತಾ ಇದ್ರೆ, ಅಂದ್ರೆ ಒಂದ್ ಕಡೆಯಿಂದ ಈ ಕಡೆಯಿಂದ ಬರ್ತಾ ಇಲ್ಲ, ಈ ಕಡೆಯಿಂದ ಬರ್ತಾ ಇಲ್ಲ, ತುಂಬಾ ಮೇಲೆ ಕೆಳಗಡೆ ಆಗ್ತಾ ಇದ್ರೆ ಆ ಸಿಚುವೇಶನ್ ಅಲ್ಲಿ ಐ ಥಿಂಕ್ ಡೆಲ್ ಫಾಲ್ ಅಪಾರ್ಟ್. ಪೊಸೆಸಿವ್ನೆಸ್ ಯಾವಾಗ ಹೋಗುತ್ತೆ ಅಂದ್ರೆ, ಹಂಗಲ್ಲ ನಾನು ಹೇಳ್ತಿರೋದು, ಎಲ್ಲ ಚೆನ್ನಾಗಿತ್ತು ಅಂದ್ರೆ ನಾವು ಹುಡುಗರು ಏನು ಮಾಡ್ತೀವಿ ಅಂದ್ರೆ, ಅದು ಚೆನ್ನಾಗಿರೋ ಹುಡುಗಿ ಹೋಯ್ತು ನಿಂಗೆ ನೋಡ್ತೀವಿ. ಕರೆಕ್ಟ್. ಹುಡುಗಿರ ಹಂಗೆ ನೋಡಕ್ ಹೋಗಲ್ಲ. ನೋ, ವಾಟ್ ಈಸ್ ನಿಜಾನೇ ಹೇಳ್ತಿರೋದು ಅದು. ಇವಳೇ ಪಕ್ಕದಲ್ಲಿ ಕೂತಿದ್ರು, ಯಾರೋ ಒಂದು ಹುಡುಗಿ ಬಂದು ಸಖತ್ತಾಗಿರೋಳು, ನಾನೇ ತೋರಿಸ್ತೀನಿ ನೀವು ಬೇಬು ನೋಡು ಸಖತ್ತಾಗಿದ್ದಾಳೆ ಅಂತ, ಇವ್ರು ನೋಡ್ತೀವಿ. ಹುಡುಗಿರು ನೋಡ್ತಾರೆ, ದಟ್ಸ್ ಹೆಲ್ದಿ ಅನ್ಸುತ್ತಲ್ವಾ? ಹುಡುಗಿರು ನೋಡ್ತಾರೆ ಹುಡುಗಿರು ಅಂದ್ರೆ ಇವಳು ತಲೆ ಕೆಡಿಸ್ಕೊಳ್ಳಲ್ಲ ಅದಕ್ಕೆ. ಇನ್ಫ್ಯಾಕ್ಟ್ ಹುಡುಗಿರ್ನು ನೋಡ್ತಾರೆ, ಹುಡುಗರ್ನು ನೋಡ್ತಾರೆ. ಇಲ್ಲ, ಇವಳು ಹುಡುಗಿರು ಜಾಸ್ತಿ ನೋಡ್ತಾಳೆ ನೋಡಿ. ಇದು ಕಾಂಟ್ರವರ್ಷಿಯಲ್ ಅಲ್ಲ, ಆ ಥರ ನೋ ಬಟ್ ಅದೇ ಒಬ್ಬ ಹುಡುಗ ಯಾರೋ ದೇರ್ ವೆಲ್ ಪ್ರೆಸೆಂಟೆಡ್ ಅಥವಾ ಇಫ್ ದೇರ್ ಲುಕಿಂಗ್ ಗುಡ್ ಅಥವಾ ಚೆನ್ನಾಗಿದ್ರೆ, ಅಥವಾ ನನಗೆ ಇಟ್ಸ್ ಮೋರ್ ಆಫ್ ಪರ್ಸನಾಲಿಟಿ, ನಾಟ್ ಅಂದ್ರೆ ಅವರು ಹೆಂಗ್ ಕಾಣ್ತಾರೆ ಅನ್ನೋದ್ರ ಮೇಲೆ ಹೋಗಲ್ಲ ನಾನು. ಹೌ ದ ಟಾಕ್, ಹೆಂಗ್ ಮಾತಾಡ್ತಾರೆ, ಹೆಂಗ್ ಅವ್ರನ್ನ ಪ್ರೆಸೆಂಟ್ ಮಾಡ್ಕೋತಾರೆ, ನನ್ಗೆ ಅದು ತುಂಬಾ ಇಷ್ಟ ಆಗುತ್ತೆ. ಅವಾಗ ಹೇಳ್ತೀನಿ ಅಷ್ಟೇ. ನಮಗೂ ಹಂಗೆ ಹೆಂಗ್ ಕಾಣಿಸ್ತಾರೆ, ಹೆಂಗ್ ಪ್ರೆಸೆಂಟ್ ಮಾಡ್ಕೋತಾರೆ, ಹೆಂಗ್ ನಡ್ಕೊಂಡ್ ಬರ್ತಾ ಇದಾರೆ ಅಷ್ಟೇ. ಅಲ್ಲ, ಇದು ಒಂದು ಪಾಯಿಂಟ್ ಹೇಳ. ಸಿ, ಈಗ ಒಬ್ಬ ಹುಡುಗ ಕುತ್ಕೊಂಡಾಗ ಇಬ್ರು ಕೂತಿರ್ತಾರಲ್ಲ, ಈಗ ಅದೇ ಒಬ್ಬ ಹುಡುಗಿ ಹೋಗಿದ ತಕ್ಷಣ ನೋಡಿದ ತಕ್ಷಣ ಶೀಲ್ ಬಿ ಓಕೆ,
ಆಯ್ತಾ, ಹುಡುಗಿನೂ ನೋಡ್ತಾಳೆ, ಹುಡುಗನೂ ನೋಡ್ತಾಳೆ. ಅದೇ ಒಬ್ಬ ಹುಡುಗ ಹೋಗಿದ್ದು ನೋಡ್ತು ಅಂದರೆ ತಕ್ಷಣ ಮಿನಿಟೇ ಅವನು ಸರಿ ಇಲ್ಲ. ಅದೇ ಐ ಡೋಂಟ್ ನೋ ಅಲ್ವಾ. ಈಗ ನೀವು ಹೇಳ್ದಂಗೆ ಎಷ್ಟೊಂದು ಸಲ ಅಂದರೆ ಅವನು ಚೆನ್ನಾಗಿರೋ ಡ್ರೆಸ್ಸೇ ಹಾಕೊಂಡಿರ್ಬೋದೇನೋ. ಐ ಥಿಂಕ್ ಈಸ್ ಪ್ರೆಸೆಂಟಬಲ್. ನೋ ವೇ, ನೋಬಡಿ ವಿಲ್ ಥಿಂಕ್ ಲೈಕ್ ದಿಸ್. ಬಟ್ ಇನ್ ಜನರಲ್ ಮದುವೆ ಮುಂಚೆನೂ ಇರಬೇಕಾದ್ರೂ ಕೂಡ ಅವಾಗಲೂ ತುಂಬ ಪಾಸಿಟಿವ್ ಇದ್ದಿದ್ದ ಅಥವಾ ಹಿಂಗೆ ಹೂವರ್ ನಿಮ್ಮಿಬ್ಬರು ಮಧ್ಯದಲ್ಲಿ ಯಾರು ಜಾಸ್ತಿ? ಕೃಷ್ಣ ಅಯ್ಯೋ ಹೌದಾ? ಹಾಂ, ಇವಾಗ ಗೊತ್ತು ಮಿಲನ ಯಾರನ್ನು ನೋಡೋದೇ ಇಲ್ಲ, ಮಾತಾಡ್ಸಲ್ಲ ಅಂತ ಮೇ ಬಿ ಕಮ್ಮಿ ಆಗಿರ್ಬೋದು. ಹಿ ಈಸ್ ವೆರಿ ಕಾನ್ಫಿಡೆಂಟ್. ಈಗ ಯಾರನ್ನು ನೋಡಲ್ಲ, ಮಾತಾಡ್ಸಲ್ಲ ಅನ್ನೋದು ನಾನು ತುಂಬಾ ಫ್ರೆಂಡ್ಲಿ. ನಾನು ತುಂಬಾ ಫ್ರೆಂಡ್ಲಿ ಕ್ಯಾರೆಕ್ಟರು. ಬಟ್ ಐ ಥಿಂಕ್ ಹೋಗ್ತಾ ಹೋಗ್ತಾ ವಿಲ್ ಹ್ಯಾವ್ ಬೆಟರ್ ಪರ್ಪಸ್ ಆ್ಯಂಡ್ ವೇರಿಯಸ್ ಪರ್ಪಸ್. ಅಂದರೆ ಈಗ ನನಗೆ ಚಿಕ್ಕ ಹುಡುಗಿಯಿಂದ ನಾನು ಸ್ಪೋರ್ಟ್ಸಲ್ಲಿದ್ದೆ, ಆ್ಯಂಡ್ ದೆನ್ ಇಂಜಿನಿಯರಿಂಗ್ ಮಾಡಿ ಸಿನಿಮಾಗೆ ಬಂದಿದ್ದು. ನನಗೆ ಐ ಲೈಕ್ ಟು ಕೀಪ್ ಮೈ ಸೆಲ್ಫ್ ಆಕ್ಯುಪೈಡ್. ನನ್ಗೆ ಬ್ಯುಸಿ ಇರೋದಿಷ್ಟ, ಅಥವಾ ಕೆಲಸ ನಡೀತಾ ಇರ್ಬೇಕು ನನಗೆ ಏನಾದ್ರು. ನಂಗೆ ಐಡಿಯಲ್ ಆಗಿರೋಕ್ಕಾಗಲ್ಲ. ಐ ಕಾಂಟ್ ಸಿಟ್ ಅಟ್ ಒನ್ ಪ್ಲೇಸ್. ನಂಗೆ ಸುಮ್ಮನೆ ಇರೋಕ್ಕಾಗಲ್ಲ, ಏನೂ ಮಾಡ್ದಲ್ಲೇ ಇರೋಕ್ಕಾಗೋದೇ ಇಲ್ಲ ನನಗೆ. ಸೊ ಅಂದರೆ ಮೈ ಮೈಂಡ್ ಹೌದು. ಇಲ್ಲ ಶೂಟ್ ಮಾಡ್ತಿರ್ತೀನಿ ಅಂದರೆ ಸಿನಿಮಾ ಅದ್ರ ಆಸ್ ಆ್ಯಕ್ಟರ್ ಕೆಲಸ ಮಾಡ್ತಿರ್ತೀನಿ, ಅಥವಾ ನಮ್ಮ ಪ್ರೊಡಕ್ಷನ್ ಏನಾದ್ರು ನಡೀರುತ್ತೆ, ಆ್ಯಡ್ಸ್ ನಡೀತಾ ಇರುತ್ತೆ, ಯಾವ್ದಾದ್ರು ಇವೆಂಟ್ಸ್ ಇರುತ್ತೆ. ಸೊ ಐ ಲೈಕ್ ಟು ಕೀಪ್ ಮೈ ಸೆಲ್ಫ್. ಅಂಡ್ ಈಸ್ ಟೋಟಲಿ ಕಾಂಟ್ರಾಸ್ಟ್ ಅನ್ಸುತ್ತಲ್ಲ, ವೆರಿ. ಕೃಷ್ಣ ಎರಡು ಥರ, ಎಕ್ಸ್ಟ್ರೀಮ್ ಆಗಿ ಕೆಲಸ ಮಾಡೋದು, ಇಲ್ಲ ಫುಲ್ ಡೇ ಬೆಡ್ ಮೇಲೆ ಮಲಗಿರೋದು. ಅಂದರೆ ದಿನ ಕೆಲಸ ಮಾಡಬಾರ್ದು ಅಲ್ವಾ? ಇಟ್ ಶುಡ್ ಬಿ ಅಂದರೆ ಇಟ್ಸ್ ಗುಡ್ ಟು ಡೂ ನಥಿಂಗ್. ಏನಿರ್ಲಿ ಬಿಡ್ಲಿ, ಐ ಆಮ್ ರೆಡಿ ಫಾರ್ ದ ಡೇ ಥರ ನಂಗೆ ರೆಡಿ ಆಗ್ಬೇಕು ನಾನು. ಸೊ ಹಾಗಾದ್ರೆ ಬೆಳಗ್ಗೆ ಯು ಆರ್ ವೆರಿ ಅರ್ಲಿ ಟು ರೈಸ್. ಈಗ ಬಿಕಾಸ್ ಪಾಪು ಇಂದ ಸ್ವಲ್ಪ ನಿದ್ದೆ ಹಿಂದೆ ಮುಂದೆ ಆದ್ರೆ ಸಮಟೈಮ್ಸ್ ಲೇಟ್, ಅದರ್ವೈಸ್ ನಾವಿಬ್ರು ಬೇಗ ಹೇಳ್ತೀವಿ, ಬೇಗ ಮಲಗ್ತೀವಿ. ಓ ದಟ್ ಈಸ್ ಒನ್ 10:30 ಮುಂಚೆ 10:30 ಇವಾಗಂತೂ 9:30 9:30ಗೆ ಮಲಗ್ಬಿಡ್ತೀವಿ. ಓ ತಿರ್ಗಾ ಅಂಡ್ ಮಾರ್ನಿಂಗ್ 5:36 6:30. ಅದು ಮಗಳೇ ಹೇಳ್ತಾರೆ ಫಸ್ಟ್, ನಾವೇನು ಹೇಳ್ತಿರಲ್ಲ. ಅವಳು ಎದ್ದು ಮಮ್ಮ ಪಪ್ಪ ಅಂತ ಹೇಳ್ಸಿ ಬಿಡಲ್ಲ. ಇನ್ ಜನರಲ್ ಲೈಕ್ ಒಂದು ಆಸ್ ಅನ್ ಆ್ಯಕ್ಟರ್ಸ್ ನಾನು ಹೇಳ್ತಿರೋದು, ಇಬ್ಬರು ಕೂಡ ಆ್ಯಕ್ಟರು. ಸೊ ಹಾಗಾಗಿ ಬಿಫೋರ್ ಮ್ಯಾರೇಜು, ಆಫ್ಟರ್ ಮ್ಯಾರೇಜು ಆ್ಯಂಡ್ ಮಗು ಆದಮೇಲೆ ಹೆಂಗೆ ಡೈನಾಮಿಕ್ಸ್ ಫುಲ್ ಚೇಂಜ್ ಆಗುತ್ತಾ? ತುಂಬ ಚೇಂಜ್ ಆಗುತ್ತಲ್ಲ? ಫುಲ್ ಎಕ್ಸ್ಟ್ರೀಮ್ ಚೇಂಜ್ ಆಗುತ್ತೆ. ಅಂದರೆ ನಮಗೆ ಅಂತ ಟೈಮ್ ಇಲ್ಲ. ಎಲ್ಲದಕ್ಕಿಂತ ಒಂದು ಮಜಾ ಹೇಳ್ತೀನಿ ಕೇಳಿ. ಮನೇಲಿ ಒಂದಷ್ಟು ಹಣ್ಣುಗಳು ತಂದಿರ್ತಾರೆ, ಕಿತ್ಲೆಹಣ್ಣು ಇದೆಲ್ಲ. ನನಗೆ ಕಿತ್ಲೆಹಣ್ಣು ತೊಗೊಳಕ್ಕೂ ಹಿಂದೆ ಮುಂದೆ ನೋಡ್ತೀನಿ, ಏಕೆ ಪಾಪಕ್ಕೆ ತಂದಿರೋದಲ್ಲ ಅಂತ. ಸಡನ್ನಾಗಿ ಒಂದಿನ ರಿಯಲೈಸ್ ಆಯಿತು, ನಾನು ಯಾಕೆ ಒಂದು ಕಿತ್ಲೆಹಣ್ಣು ತಿನ್ನೋಕ್ಕೆ ಯೋಚನೆ ಮಾಡ್ತೀನಲ್ಲ. ಅಂದರೆ ಮದುವೆ ಆದಮೇಲೆ ಹೆಂಗೆ ಅಂದರೆ ಮಕ್ಕಳಾದ್ಮೇಲೆ ಹೆಂಗೆ ಚೇಂಜ್ ಆಗ್ತೀವಿ ಅಂತ. ಮದುವೆ ಆದಮೇಲೆ ಏನೂ ಚೇಂಜ್ ಆಗಿಲ್ಲ, ಐ ಬಿ ಆನೆಸ್ಟ್. ಮದುವೆ ಆದಮೇಲೆ ಏನು ಚೇಂಜ್ ಆಗಿಲ್ಲ, ಮಕ್ಕಳಾದ್ಮೇಲೆ ನಾವು ಯಾವಾಗಲೂ ವರ್ಕೌಟ್, ಡಯಟ್ ಎಲ್ಲ ತುಂಬಾ ಪಾನಿಪುರಿ ಪ್ರಾಪರ್. ಇಲ್ಲ ಆಕ್ಚುಲಿ ತುಂಬಾ ಜನ ಕೇಳ್ತಾರೆ ನಂದು ತುಂಬಾ ಪಾನಿಪುರಿ ತಿಂತೀರಾ ಅಂತ. ಇಲ್ಲವೇ ಇಲ್ಲ. ಗೊತ್ತಾ, ಲವ್ ಮಾಕ್ಟೇಲ್ ಒಂದು 10 ಸಲ ನೋಡಿದಾಗ ಬೇರೆಯವ್ರಿಗೆ ಆಸೆ ಆಗೋ ತರ ನಾನು ಆ ಥರ ಮಾಡಿ ಸೊ ತಲೆ ತುಂಬಾ ಅಪರೂಪ ನಾನು ತಿನ್ನೋದು. ಮೈಸೂರಿಗೆ ಹೋದ್ರೆ ತಿಂತಾರೆ ಅಷ್ಟೇ. ಹಾ, ಮೈಸೂರಲ್ಲಿ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಚಾಟ್ಸ್. ಓ ಇದು ಟವರ್. ಇವಾಗ ಈಗ ಒಂದು 4-5 ವರ್ಷದಿಂದ ಮೈಸೂರಿಗೆ ಹೋದ್ರೆ ಮಾತ್ರ ಚಾಟ್ಸ್ ತಿನ್ನೋದು, ಇಲ್ಲ ಹಾಸನ್ಗೆ ಹೋದ್ರೆ ತಿಂತೀನಿ, ಅಲ್ಲೂ ಚೆನ್ನಾಗಿರುತ್ತೆ. ಬಟ್ ಮೈಸೂರು ಟಾಪ್. ನಾವೇನ್ ಮಾತಾಡ್ತಿದ್ವಿ, ಓಕೆ ಮಕ್ಕಳಾದ್ಮೇಲೆ ಡೆಫಿನೆಟ್ಲಿ ಲೈಫ್ ಚೇಂಜ್ ಆಗುತ್ತೆ. ಎಲ್ಲ ಫಸ್ಟ್ ಅವರು ಪ್ರಿಫರೆನ್ಸ್ ಎಲ್ಲ ಅದು. ಈಗ ನಾನು ಸಪೋಸ್ ಯಾವುದೋ ಈಗ ದುಬೈಗೆ ಏನಕ್ಕೆ ಮ್ಯಾಚ್ಗೆ ಅದಕ್ಕೆ ತಗೊಂಡು ಹೋಗಿರ್ತೀನಿ, ಬರೀ ಅವಳದೇ ಶಾಪಿಂಗು. ಅಲ್ಲ, ಇದು ನಾನು ಹೇಳ್ತೀನಿ ಶಿಫ್ಟ್ ಏನು ಅಂತ. ಸೊ ಲಾಸ್ಟ್ ಟೈಮ್ ದುಬೈಗೆ ಹೋಗಿದ್ವಿ 1 year ಬ್ಯಾಕ್. ಪರಿ 6-7 months ಇತ್ತು ಪರಿಗೆ. ಶಾಪಿಂಗ್ ಮಾಡಕ್ ಹೋದೆ 3 ದಿನ. ಒಂದು ಫುಲ್ ಟ್ರಾಲಿ ಪರಿಗೆ ಬಟ್ಟೆ ತಗೊಂಡಿದ್ದೀನಿ ನಾನು. ಒನ್ ಪೇರ್ ಆಫ್ ಕ್ಲೋತ್ಸ್ ತಗೊಂಡಿದ್ದೀನಿ, ಒಂದು ಲಿಟ್ರಲಿ ಒಂದೇ ಕೌಂಟ್ ಒಂದು. ಕೃಷ್ಣಗೆ ಏನು ತಗೊಂಡಿಲ್ಲ, ಒಂದು ಬಟ್ಟೆನೂ ಇಲ್ಲ ಪಾಪ. ಕೃಷ್ಣ ಸುಮ್ಮನೆ ಇಂಟ್ರೆಸ್ಟ್ ಇಲ್ಲ, ಖುಷಿನೂ ಪಡಲ್ಲ. ಅಂದ್ರೆ ಈಗ ನಾನೇನೋ ನಿಮಗೆ ತಂದೆ ಅಂದ್ರೆ ಕೃಷ್ಣ ಏನು ಖುಷಿ ಆಗಲ್ಲ. ಸೊ ದೇರ್ ಇಸ್ ನೋ ಪಾಯಿಂಟ್. ಸೊ ಅಷ್ಟೇ. ವಾಪಸ್ ಮನೆಗೆ ಬಂದು ನಾನು ಬಟ್ಟೆ ಜೋಡಿಸ್ಬೇಕಾದ್ರೆ ಅಮ್ಮಂಗೆ ಹೇಳಿದೆ, ಆ್ಯಕ್ಚುಲಿ ನನಗೆ ತೊಗೊಂಬೋದಿತ್ತಲ್ವ, ಜಾಸ್ತಿ ಬೇಕಾಗುತ್ತೆ, ನಾನು ತಗೊಳ್ಳೇ ಇಲ್ಲ ಅಂತ. ಅಂದರೆ ಆ ಶಿಫ್ಟ್ ಇದೆಯಲ್ಲ. ಈಗ ಮೊನ್ನೆ ಕೊಯಂಬತ್ತೂರ್ಗೆ ಹೋಗಿದ್ವಿ, ನಾನು ಇದಕ್ಕೆ ನಾನು ಒಬ್ಬನೇ ಹೋಗಿದ್ದು. ಅಲ್ಲಿ ಪರಿಗೆ ಒಂದು 50 ಜೊತೆ ಸ್ಕರ್ಟ್ಸ್ ಹಾಸ್ಕೊಂಡು ಎತ್ಕೊಂಡೆ. ನಿಮ್ಗೇನಾದ್ರು ಬೇಕಾ ಅಂದೆ. ಒಂದು 2-3 ಸೆಲೆಕ್ಟ್ ಮಾಡಿದ್ದು ವೀಡಿಯೋ ಕಾಲಲ್ಲಿ. ಅವ್ಳಿಗೊಂದು 2-3 ತಂದೆ. ನೀವೇನಾರು ತೊಗೊಂಡ್ರೆ ನಾನು ಏನೂ ತೊಗೊಂಡಿಲ್ಲ, ನನಗೆ ಚೇಂಜ್ ಆಗುತ್ತೆ. ಆಮೇಲೆ ನಮ್ಮ ಪರಿ ಅವಳೊಂಥರ ಏನು ಹೇಳ್ಬೋದು, ಶಿ ಈಸ್ ಲಿವಿಂಗ್ ಆನ್ ಫ್ರೂಟ್ಸ್.
ಎಲ್ಲ ಫ್ರೂಟ್ಸ್ ತಿಂತಾಳೆ, ಹ್ಮ್ ಎಲ್ಲ ಫ್ರೂಟ್ಸ್ ಯಾವ್ದೂ ಇಲ್ಲ ಅನ್ನಲ್ಲ. ಆಮೇಲೆ ಬರೀ ಫ್ರೂಟ್ಸೇ ತಿನ್ನೋದು, ಊಟ ತಿಂಡಿ ಕಮ್ಮಿ. ಹ್ಮ್ ಸೊ ಏನಂದ್ರೆ ಒಂದು 8 ತರ ಇರ್ಬೇಕು ಫ್ರೂಟ್ಸ್. ಓ, ತುಂಬಾ ವೆರೈಟಿ ಆದ್ರೆ. ಅವಳು ಏನ್ ಅನ್ಕೊಂಡಿದ್ದಾಳೆ ಅಂದ್ರೆ ಒಂಥರ ನಾನು ತಿನ್ಲೇಬೇಕು ಒಂದ್ ದಿನಕ್ಕೆ ಎಷ್ಟು ಫ್ರೂಟ್ಸ್ ಅಂತ ಅವಳ ತಲೆಯಲ್ಲಿ. ಸೊ ಟು ವಾಟ್ ಎಕ್ಸ್ಟೆಂಟ್ ಅಂದ್ರೆ ಕೃಷ್ಣ ಹೇಳ್ತಾ ಇದ್ರು, ಈ ಆರೆಂಜಸ್, ಸ್ಟ್ರಾಬೆರಿ, ಬ್ಲೂಬೆರಿ, ಬನಾನಾ, ಪಪಾಯ, ಆಪಲ್ ಎಲ್ಲ ತಿಂತಾಳೆ. ಸೊ ಇದು ನಾನು ಗೋಯಿಂಗ್ ಬ್ಯಾಕ್ ದೆನ್, Yeah. ನಾನು ನನ್ನ ತಮ್ಮ ಸ್ಪೋರ್ಟ್ಸ್ ಅಲ್ಲಿ ಇದ್ವಿ. ಓಕೆ. ನಮ್ಮ ತಂದೆ ತಾಯಿ ನಮ್ಮ ಡಯಟ್ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತು ಇನ್ ದ ಸೆನ್ಸ್ ತುಂಬಾ ಡ್ರೈ ಫ್ರೂಟ್ಸ್, ಐ ಮೀನ್ ಎಗ್ಸ್, ನಾನ್ ವೆಜ್ ನಮ್ಗೆ ಅಂತಾನೆ ಅವಾಗ್ಲೇ ಇವಾಗ ನಾನು 25 ವರ್ಷದ ಹಿಂದಿನ ಮಾತು ಹೇಳ್ತಾ ಇರೋದು. ಅವಾಗ್ಲಿಂದಾನೆ ನಮ್ಗೆ ಆ ತರ ಫುಡ್ ಎಲ್ಲ ಇದ್ ಮಾಡಿ ಬೆಳೆಸಿದ್ರು. ನಾನು ಇವಾಗ ನಮ್ಮ ತಂದೆ ತಾಯಿಗೆ ಜನರಲಿ ಕೇಳ್ಬೇಕಾರೆ, ನೀವು ನಮ್ಗೆ ಅಷ್ಟೆಲ್ಲ ಒಳ್ಳೆ ಫುಡ್ ಮಾಡ್ತಾ ಇದ್ರಿ, ತಿನ್ನಿಸ್ತಾ ಇದ್ರಿ, ಬಟ್ ನೀವ್ ಯಾವತ್ತು ತಿಂದಿದ್ ತಿಂದಿಲ್ವಾ ನೋಡಿಲ್ಲ. ಅಂತ, ಹಾ. ಮಾಡಿದ್ದೇ ಉಂಟು, ತಂದಿದ್ದೇ ಉಂಟು, ಬಟ್ ಅವ್ರು ಯಾವತ್ತು ಅಂದ್ರೆ ಈ ಮಕ್ಳಿಗೆ ಅಂತ. Same. ಸೊ ಇವಾಗ ಕೃಷ್ಣ ಅವನ್ ಮೊನ್ನೆ ಹೇಳ್ತಾ ಇದ್ರು ಕೃಷ್ಣ, ಆಕ್ಚುಲಿ ಇದಾಗಿದೆ. ಯಾಕಂದ್ರೆ ಇವಳು ತುಂಬಾ ಪರಿ ತುಂಬಾ ಬ್ಲೂಬೆರೀಸ್ ತಿನ್ನೋಳು ತುಂಬಾ ಒಂದ್ ಟೈಮಲ್ಲಿ, ಈಗ ಒಂದು 3-4 ಮಂತ್ಸ್ ಬ್ಯಾಕ್. ಸೊ ದುಬೈಗೆ ಹೋದ್ರು ಶಿಶ್ ತರ್ತಾ ಇರೋದು, ಯಾರು ದುಬೈಯಿಂದ ಬಂದ್ರು ತರಿಸ್ತಾ ಇದ್ದೆ, ಇಲ್ಲೂ ತಗೊಂತಾ ಇದ್ದೆ. ಒಂದ್ ಲೋಡ್ ಗಟ್ಲೆ ಆಲ್ರೆಡಿ ತಿನ್ಬಿಟ್ಟಿದ್ದಾಳೆ. ಬಟ್ ನಾನು ಕೃಷ್ಣ ಯಾವತ್ತೂ ತಿಂದಿಲ್ಲ. ಅಲ್ಲ ಅದೇನಾಗುತ್ತೆ ಫ್ರಿಜ್ಜಲ್ಲಿ ಇರುತ್ತೆ. ಈಗ ಸಪೋಸ್ ಒಂದು 10 ತೊಗೊಂಡು ಇಡ್ತೀನಿ, ತೊಳೆದ್ಬಿಟ್ಟು ತಿಂತಾಳೆ, ಅದ್ರಲ್ಲಿ 8 ತಿಂತಾಳೆ, 2 ಮಿಕ್ಕುತ್ತೆ, ವಾಪಸ್ ತೊಗೊಂಡು ಫ್ರಿಜ್ಜಲ್ಲಿ ಅದನ್ನ ಇಡ್ತೀವಿ. ಯಾಕಂದ್ರೆ ಅವ್ರು ತಿನ್ನೋದು ಇಲ್ಲ. ಓ ಇಲ್ಲ ಇಲ್ಲ, ಅದನ್ನ ನಾನು ವಾಪಸ್ ತಗೊಂಡೋಗಿ ಇಡ್ತೀನಿ. ಆಮೇಲೆ ಅನ್ಕೊಂಡೆ ನಾನು ಯಾಕೆ ತಿನ್ಲಿಲ್ಲ, ತಿನ್ಬೋದಿತ್ತಲ್ಲ ಮಿಕ್ಕಿದ್ದು. ಬಟ್ ತಿನ್ಬಾರ್ದು ಅಂತಾನು ಅಲ್ಲ, ಯೋಚನೆ ಅಂದ್ರೆ ನಮ್ಮ ಮೈಂಡ್ ಸೆಟ್ Four frontal ಅವಳು. ಓಕೆ ಇಷ್ಟು ಪರಿಗೆ ಫ್ರೂಟ್ಸ್ ಬೇಕು, ಓಕೆ ಫುಲ್ ಡೇ ಮನೇಲಿದ್ರು ಅಥವಾ ಬೇಕು, ಆ ಮೈಂಡ್ ಬೇಕು ಅನ್ನೋದೇ ಹೋಗ್ತಾ ಇಲ್ಲ. ಅದು ಮೋಸ್ಟ್ಲಿ ಎಲ್ಲ ಎಲ್ಲಾ ಪೇರೆಂಟ್ಸ್ parents experience ಅಲ್ಲ, ಬಟ್ ಆಗಿದೆ. ಆಕ್ಚುಲಿ ಸಿ ಯು ಬೋತ್ ಹ್ಯಾವ್ ಎ ಪೆಟ್ ಆಲ್ಸೋ. ಪೆಟ್ ಪೇರೆಂಟಿಂಗು ಕೂಡ ಇದೆ. ಸೊ ಆ ಥರ ಲೆಕ್ಕಕ್ಕೆ ಅವನಿಗೂ ಅವಳಿಗೂ ಏನು ಕಮ್ಮಿ ಮಾಡ್ತಿಲ್ಲ ನಾವು. ಆನೆಸ್ಟ್ಲಿ ನಮ್ದು ಏನೇನ್ ಆಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ನಮ್ಗೆ ಏನ್ ತಿಂತಿದ್ಯೋ ಗೊತ್ತಿಲ್ಲ, ಅವ್ರಿಬ್ರು ಅಂದ್ರೆ ಈ ರೋಮಿಯೋ ಅಂಡ್ ಪರಿ, ಆಮೇಲೆ ಈಗ ನಮ್ದು ಲವ್ ಮಾಕ್ಟೇಲ್ 3 ಮಧ್ಯದಲ್ಲಿ ವಿ ಹ್ಯಾವ್ ಡೆಫಿನೆಟ್ಲಿ ನೆಗ್ಲೆಕ್ಟೆಡ್ ಹೆಲ್ತ್ ಅಂಡ್ ಫಿಟ್ನೆಸ್. ಈ ವರ್ಷ ಒಂದು ಫುಲ್ ವರ್ಷ, ಒಂದೂವರೆ ಬಟ್ ವರ್ಷ. ಡಸಂಟ್ ಲುಕ್ ಲೈಕ್ ದಟ್. ನಾನಂತೂ ನಾನು ಜಿಮ್ಗೆ ಹೋಗಿ ಬಟ್ ಒಂಥರ ಒಂದು ವಾರ ಹೋಗಿರ್ಬೇಕು ಒಂದು ವರ್ಷ. ಬಟ್ ಒಂದ್ ಹೌದಾ? ನಾನು ಈಗ 10 days ಇಂದ ಕೃಷ್ಣನ ಫೋರ್ಸ್ಫುಲಿ ಹೇಳ್ಸಿ ಜಿಮ್ ಕರ್ಕೊಂಡು ಹೋಗ್ತಾ ಇದೀನಿ. ಅಂದ್ರೆ ಕ್ರಿಕೆಟ್ ಆಡ್ತಾ ಇರ್ತೀನಿ ಅಷ್ಟೇ. ಯು ಪ್ಲೇ ಅದೇ ಕ್ರಿಕೆಟ್ ಆಡ್ತಾ ಇರ್ತೀನಿ, ಬಟ್ ಇದಿಲ್ಲ, ಫಿಟ್ನೆಸ್ ಇಲ್ಲ, ಅಂದ್ರೆ ಫಿಟ್ನೆಸ್ ಇಲ್ಲ, ವೇಟ್ ಟ್ರೈನಿಂಗ್ ಇಲ್ಲ, ಅಂದ್ರೆ ವೆಯ್ಟ್ ಟ್ರೈನಿಂಗ್ ಇಲ್ಲ. ಸೊ ಬರೀ ಕಾರ್ಡಿಯೋ ಇರೋದಷ್ಟೇ. ಕಾರ್ಡಿಯೋ, ಕ್ರಿಕೆಟು. ಬಟ್ ಹಿ ಪ್ಲೇಸ್ ಅಮೇಸಿಂಗ್ ಕ್ರಿಕೆಟ್, ಸೂಪರ್ ಕ್ರಿಕೆಟ್. ಅದಂತೂ ನಾನು ಐ ಎಂಜಾಯ್. ಅಲ್ಲ. ಎಸ್, ಯು ಸೇಯಿಂಗ್ ಸಮಥಿಂಗ್. ಅಲ್ಲ ಅದೇ ಅಂದ್ರೆ ವಿ ಆರ್ ನಾಟ್ ಟೋಟಲಿ ಔಟ್ ಆಫ್ ಟಚ್ ಆಲ್ಸೋ. ಅಂದ್ರೆ ಕೃಷ್ಣ ಇದ್ರಲ್ಲಿ ಬಿಸಿ ಇದ್ರೆ ನಾನು ಜಿಮ್ಗೆ ಹೋಗಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಡೂ No, but ಯೋಗ. in general, after pregnancy, I mean, pregnancy ಆಗಿ ಮಗು ಆದಮೇಲೆ ಟು ಗೆಟ್ ಬ್ಯಾಕ್ ಟು ದ ಸೇಮ್ ವಾಟ್ ಯು ಕಾಲ್ ಒಂದು ಬಾಡಿ ಇದಕ್ಕೆ ಬರಬೇಕು, ಒಂದು ಫಿಸಿಕಲ್ ಬರಬೇಕು ಅಂತಂದರೆ ಶೇಪ್, ಬೇಸಿಕ್ಲಿ ದಟ್ಸ್ ದ ರೈಟ್ ವರ್ಡ್, ಟು ಕಮ್ ಇನ್ ಟು ದ ಸೇಮ್ ಶೇಪ್ಗೆ ಇಟ್ ಈಸ್ ಡಿಫಿಕಲ್ಟ್ ಅಂತ ಸುಮಾರು ಜನ ಹೇಳ್ತಾರೆ. ಲೈಕ್ ಇಟ್ ಡಿಪೆಂಡ್ಸ್ ಆನ್ ಬಾಡಿ ಟು ಬಾಡಿ. ಬಟ್ ನನಗೆ ಜೆನ್ಯೂನ್ಲಿ ಏನನ್ಸುತ್ತೆ ಅಂತಂದ್ರೆ ಯು ಹ್ಯಾವ್ ಟು ಕೀಪ್ ಯೋರ್ ಸೆಲ್ಫ್ ಆಕ್ಟಿವ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಓಕೆ. ಏನಾಗುತ್ತೆ ನಮ್ಮ ಕಡೆ ನಾನು ನೋಡಿರೋ ಹಾಗೆ ಪ್ರೆಗ್ನೆನ್ಸಿಲಿ ತುಂಬಾ ತಿನ್ಬೇಕು, ಇಬ್ಬಿಬ್ರಿಗೆ ತಿನ್ಬೇಕು ಮಿತ್ತದು. ನೆವರ್ ಡೂ ಇಟ್. ಇಬ್ಬಿಬ್ರಿಗೆ ತಿಂದ್ರೆ ಇಬ್ಬಿಬ್ರು ಸೈಜ್ ಆಗೋಗ್ತೀವಿ. ಒಬ್ರಿಗೆ ತಿನ್ಬೇಕು, ಮಗು ಏನ್ ಬೇಕಾದ್ ತಗೊಳುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಇದು. ಸೊ ಹೆಲ್ದಿ ತಿನ್ಬೇಕಷ್ಟೇ. ನಮ್ಮಲ್ಲಿ ಏನ್ ಮಾಡ್ತಾರೆ, ಪ್ರೆಗ್ನೆನ್ಸಿ ಆದ ತಕ್ಷಣ ಚಕ್ಲಿ, ಕೋಡ್ಬಳೆ, ಐಸ್ ಕ್ರೀಮ್, ನಾನ್ ವೆಜ್ ಅಂದ್ರೆ ತುಂಬಾ ಲೋಡ್ ಮಾಡ್ಬಿಡ್ತಾರೆ. ಕ್ರೇವಿಂಗ್. ನಾನು ಫಸ್ಟ್ ಆಫ್ ಆಲ್ ಅಂದ್ರೆ ಯಾರೇನ್ ನಂಗೆ ಹೇಳ್ತಾರೋ ಗೊತ್ತಿಲ್ಲ, ಬಟ್ ನಾನು ಅದನ್ನ ನನ್ಗೆ ಅದಾಗ್ಲಿಲ್ಲ, ನಾನು ಅದನ್ನ ಬಿಲೀವ್ ಮಾಡಲ್ಲ. ಅಂದ್ರೆ ಏನಾಗೋಗುತ್ತೆ, ಮೈಂಡ್ ಸೆಟ್ ಮಾಡ್ಬಿಡ್ತಾರೆ. ನೀವು ಈ ಪ್ರೆಗ್ನೆನ್ಸಿ ನಿಮಗೆ ಕ್ರೇವಿಂಗ್ ಇರುತ್ತೆ, ನಿಮಗೆ ತಿನ್ಬೇಕು ಅನ್ಸುತ್ತೆ, ಅದು ತಿನ್ಬೇಕು ಹೌದಾ ಅನ್ಸುತ್ತೆ. ಅನ್ಸುತ್ತಾ ಅದು ಯಾಕೆ ಗೊತ್ತಾ, ಅವ್ರಿಗಿರುತ್ತೆ, ಪಕ್ಕದಲ್ಲಿ ನಮ್ಮ ಮನೆಯವ್ರ ಕ್ರೇವಿಂಗ್ ಇರುತ್ತೆ, ಅವ್ರ ನೇಪದಲ್ಲಿ ಇವ್ರಿಗೆ ಅಲ್ಲ, ಮಾಡಿಸ್ಕೊಂಡು ನಾನು ಒಂದೇ ಏನಂದ್ರೆ ಹೌದು ಪ್ರೆಗ್ನೆನ್ಸಿಲಿ ಇದ್ದಾಗ ಒಂದ್ ಸ್ವಲ್ಪ ನಮ್ಮ ಬಾಡಿನೂ ಚೇಂಜಸ್ ಆಗ್ತಿರೋದ್ರಿಂದ ಎಲ್ಲರೂ ಸ್ವಲ್ಪ ಪ್ಯಾಂಪರ್ ಮಾಡ್ಲಿ ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಅಂಡ್ ವಿ ಡಿಸರ್ವ್ ಇಟ್, ಯು ನೋ, ಆಸ್ ವಿಮೆನ್, ಬಿಕಾಸ್ ಬಾಡಿ ಇಸ್ ಗೋಯಿಂಗ್ ಥ್ರೂ ಸೋ ಮಚ್. ಕಷ್ಟ, ತುಂಬಾ ಕಷ್ಟ ಪ್ರೆಗ್ನೆನ್ಸಿ. ಬಟ್ ಏನಂದ್ರೆ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋ ಮೈಂಡ್ ಸೆಟ್, ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ಲಿ ಅಂತ. ಬಟ್ ತಿನ್ನೋ ವಿಚಾರದಲ್ಲಿ ಬಾಡಿ ಫಿಟ್ ಆಗಿರ್ಬೇಕು ಅಂದ್ರೆ ನಾನು ಥ್ರೂ ಔಟ್ ಟಿಲ್ ಮೈ ಡೆಲಿವರಿ ಡೇ ನಾನು ಯೋಗ ಮಾಡಿದ್ದೀನಿ. ಟಿಲ್ ಮೈ ಡೆಲಿವರಿ ಡೇ. ಆನ್ ದ ಡೆಲಿವರಿ ಡೇ ಆಲ್ಸೋ ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇರಿ ಅಂತ ಡಾಕ್ಟರ್ ಹೇಳಿದ್ರು, ಸೊ ಮಾಡ್ತಾ ಇದ್ದೆ ನಾನು. ಸೊ ಹಾಗಾಗಿ ಅದು ನನಗೆ ರಿಕವರಿಗೂ ಹೆಲ್ಪ್ ಆಯ್ತು. ಆಮೇಲೆ ತುಂಬಾ ಡಿಬೇಟೇಬಲ್. ಓಕೆ, ನನಗೂ ತುಂಬಾ ಜನ ನೀವು ಬೇಗ ಬಂದ್ಬಿಟ್ರಿ, ಬಾಣಂತನ ಮಾಡಿಸ್ಕೊಂಡಿಲ್ಲ ಸರಿಗೆ 3 months. ನಾನು ಐ ಹ್ಯಾಡ್ ಟು ಕಮ್ ಔಟ್ ಬಿಕಾಸ್ ನನ್ನ ಪ್ರೊಡ್ಯೂಸರ್ ದುಡ್ಡು ಹಾಕಿದ್ರು, ನನ್ನ ಸಿನಿಮಾ ಪ್ರಮೋಟ್ ಮಾಡಬೇಕಿತ್ತು. ಆರಾಮ್ ಅರವಿಂದ್ ಸ್ವಾಮಿ ಪ್ರಮೋಷನ್ಗೆ ನಾನು ಬಂದ್ಬಿಟ್ಟೆ ಆಚೆ 3 ತಿಂಗಳಿಗೆ. ಓ, ಜಸ್ಟ್ 3 months ಯು ಕೇಮ್ ಔಟ್. 3 months ನಾನು ಬರಲೇಬೇಕಾಯ್ತು. ಬಟ್ ನಾನು ಏನಂದ್ರೆ ಆಕ್ಟಿವ್ ಆಗಿದ್ದೆ. ನನಗೆ ಇನ್ನೂ ಸ್ಟ್ರಾಂಗ್ಲಿ ಐ ವಿಲ್ ಸೇ ಇಟ್ಸ್ ಇನ್ ದ ಮೈಂಡ್. ನಮ್ಮಮ್ಮ ಯಾವಾಗಲೂ ಇದನ್ನ ಒಂದು ಒಳ್ಳೆ ಪಾಯಿಂಟ್ ಹೇಳ್ತಾರೆ. ಅಂದರೆ ಈ ಕೆಲವರು ಎಷ್ಟೋ ಜನ ಪಾಪ ಲೇಬರ್ ಕೆಲಸ ಮಾಡ್ತಾರಲ್ಲ, ಈ ಮಾಡ್ತಿರ್ಬೇಕಾದ್ರೆ ಅಂದರೆ
ಅಥವಾ ಏನೋ ಡೇ ಟು ಡೈಲಿ ಗಾರೆ ಕೆಲಸ ಮಾಡೋರು, ಈ ಥರ ಕೆಲಸ ಮಾಡೋರು ಪಾಪ ಅವ್ರು ಎಷ್ಟು ಜನ ಅಂದರೆ ಒಂದು 20 ದಿವಸ ಆಗಿರುತ್ತೆ ಮಗು ಆರಾಮ್ಸೆ ನೆಕ್ಸ್ಟ್ ಲೆವೆಲ್ ಬಂದ್ಬಿಟ್ಟು ಕೆಲಸ ಮಾಡ್ತಿರ್ತಾರೆ. ಆಲ್ವೇಸ್ ಈ ಮುಂಚೆ ಎಲ್ಲ ಮಾಡ್ತಿದ್ರಂತೆ. ಐ ಥಿಂಕ್ ಈಗ ರೀಸೆಂಟ್ಲಿ ತುಂಬಾ ಪ್ಯಾಂಪರಿಂಗ್ ಎಲ್ಲ ಜಾಸ್ತಿ ಆಗಿ ಕಂಫರ್ಟ್ ಜಾಸ್ತಿ ಆಗಿ ಅಲ್ಲ ಕಂಫರ್ಟ್ ಇದ್ರೆ ಜಾಸ್ತಿ ರೆಸ್ಟ್ ತಗೋತಾರೆ, ಅದು ಡಿಪೆಂಡ್ಸ್ ಅದರ ಅಷ್ಟೇ. ಇಟ್ ಡಿಪೆಂಡ್ಸ್ ಆನ್ ಈಚ್ ಪರ್ಸನ್ ಟು ಪರ್ಸನ್. ಅವ್ರು ಅಷ್ಟೊತ್ತು ಇದ್ರೆ ಡೈಲಿ ಕೂಲಿ ಕೆಲಸ ಮಾಡೋರಿಗೆ ಡೈಲಿ ಸಂಪಾದನೆ ಆಗಲೇಬೇಕಲ್ಲ. ಬಟ್ ಆಲ್ಸೋ ಡಯಟ್ ಮಯೂರ ಅಂದರೆ ಅದೇ ನಾ ಹೇಳ್ದಂಗೆ ಕ್ರೇವಿಂಗ್ಸ್ ಅದು ಇದು ಅಂತ ಮಾಡ್ಕೊಡೋದು. ಇನ್ಫ್ಯಾಕ್ಟ್ ಬಾಣಂತನದಲ್ಲೂ ತುಂಬಾ ರೆಸ್ಟು ತುಂಬಾ ಸಿಕ್ಕಾಪಟ್ಟೆ intake. ಅದು ಕಟ್ ಡೌನ್ ಆಗಿ ಕರೆಕ್ಟ್ ಆಗಿದ್ರೆ ಏನೂ ಆಗಲ್ಲ. ನೋ ಬಿಕಾಸ್ ಫ್ರಮ್ ಆ್ಯಕ್ಟರ್ಸ್ ಪರ್ಸ್ಪೆಕ್ಟಿವ್ ಇಂದ ಒಂದು ಚೇಂಜ್ ಓವರ್ ಅಂತ ಹೋದಾಗ ಬಾಡಿ ಶೇಮಿಂಗು ಮಂಡೆ ಮಸಿ ಸಿಕ್ಕಾಪಟ್ಟೆ ಶುರು ಆಗುತ್ತೆ ಇಲ್ಲಿ, ಎಸ್ಪೆಷಲಿ ಫಾರ್ ಎನಿ ವಿಮೆನ್. ಅಂದ್ರೆ ದಿಸ್ ಹೋಲ್ ಜನರೇಷನ್ ನನಗನ್ಸೋದು ತುಂಬಾ ಸೆನ್ಸಿಟಿವ್ ಆಗ್ಬಿಟ್ಟಿದ್ದಾರೆ ಎಲ್ಲ ಅಂತ. ಅಂದ್ರೆ ಒಂದನ್ನ ಸ್ಪೋರ್ಟಿವ್ ಆಗಿ ತಗೋಬೇಕು ಅನ್ನೋ ಮನೋಭಾವನೆ ಇಲ್ಲ. ಅಗ್ರೀಡ್. ನಾವೇನೂ ಸ್ಪೋರ್ಟಿವ್ ಆಗಿ ತಗೊಳ್ಳಲ್ಲ. ಈಗ ಸೇ ಫಾರ್ ಎಕ್ಸಾಂಪಲ್ ಚಿಕ್ಕ ಹುಡುಗಿಯಿಂದ ನಮ್ಮ ಮನೇಲೆಲ್ಲ ಇವಳು ಮೂಗ್ ತುಂಡ, ಇವಳು ಮೂಗು ಅಟ್ರ ಮೂಗು ಅಂತಾರೆ ನಮ್ಮ ಕಡೆ ಎಲ್ಲ. ಅಟ್ರ ಮೂಗು, ಅಟ್ರ ಅಂದ್ರೆ ಮೂಗು ಅಟ್ರ ಇದೆ ಅಂತ, ಹಿಂಗಿದೆ ಅಂತ. ಬಟ್ ನನಗೆ ಎಷ್ಟೋ ಜನ ಕೇಳಿದಾರೆ ನಿಮ್ಮ ಮೂಗ್ ಸರ್ಜರಿ ಮಾಡಿಸ್ಕೊಂಡಿದ್ದೀರಾ, ನಿಮ್ಮ ಮೂಗ್ ತುಂಬಾ ಚೆನ್ನಾಗಿದೆ. ಅದು ಈಗ ಅದೇ ಟ್ರೆಂಡ್ ಅಲ್ವಾ, ಸ್ವಲ್ಪ ಈಗ ಅದೇ ಟ್ರೆಂಡ್ ಅಲ್ವಾ. ಈ ಸ್ವಲ್ಪ ಹಾಲಿವುಡ್ ಆಕ್ಟ್ರೆಸಸ್ ಎಲ್ಲ ಹಿಂಗ್ ಮಾಡಿಸ್ತಾರಲ್ವಾ, ಸೊ ಆ ತರ ತುಂಬಾ ಜನ ಕೇಳ್ತಾರೆ. ಬಟ್ ಚಿಕ್ಕ ಹುಡುಗಿಯಿಂದ ನಮ್ಮ ಅಪ್ಪ ಅಮ್ಮನ ಯಾರು ಬೇಡ, ಈಗ ನಾನು ಅಳ್ಬೇಕಿತ್ತು, ಅಯ್ಯೋ ನಮ್ಮ ಅಪ್ಪ ಅಮ್ಮ ನನ್ಗೆ ಎಷ್ಟು ಬಾಡಿ ಶೇಮ್ ಮಾಡಿದ್ರು, ನನ್ನ ಮೂಗ್ ಬಗ್ಗೆ ಮಾತಾಡಿದ್ರು ಅಂತ. ಸೊ ಸಿಕ್ಕಾಪಟ್ಟೆ ಕಾನ್ಶಿಯಸ್ ಆಗಿ ಮೂಗ್ ಚೆನ್ನಾಗೇ ಇರಬೇಕು ಅನ್ನೋ ಥರ ಇತ್ತು ಅದು. ಹಾ ಅಂದ್ರೆ ನಮ್ಮ ಮನೇಲೆಲ್ಲ ಸ್ವಲ್ಪ ಜಾಸ್ತಿ ರೇಸಿಸ್ಟ್ಗಳ ಥರ. ಸಿ ನ್ಯಾಚುರಲ್ ಅಲ್ವಾ, ಅಯ್ಯೋ ಅಥವಾ ಮದುವೆ ಆಗ್ತಿದಾರೆ ಅನ್ಕೊಳ್ಳಿ ಯಾರೋ ಹುಡುಗ ಕಪ್ಪು ಹುಡುಗಿ ಕಪ್ಪು ನ್ಯಾಚುರಲಿ ಎಲ್ಲ ಹೇಳ್ತಾರೆ. ಕೃಷ್ಣ ಬೇರೆ ಒಂದ್ಸತಿ ಹಿಂಗೆ ಓಪನ್ ಆಗಿ ಹೇಳ್ಬಿಟ್ಟು ಏನಂತ ನಾವು ಮದುವೆ ಆಗೋ ಟೈಮಲ್ಲಿ ಇಂಟರ್ವ್ಯೂಲ್ ಹೇಳಿದ್ರಲ್ವಾ, ನನ್ ಬೆಳ್ಳಿಗಿರೋ ಹುಡುಗಿನೇ ಮದುವೆ ಆಗ್ಬೇಕಿತ್ತು ಅಂತ. ಇವತ್ತು ಹೇಳ್ತಾ ಇದ್ದೀನಿ. ಏನು ಅವ್ರು ಬೆಳ್ಳಗಿಲ್ವಾ? ಅದನ್ನ ಹೇಳ್ತಿರೋದು, ಬೆಳಗಿರೋ ಹುಡುಗಿ ಮದುವೆ ಆಗಬೇಕು ಅಂತಾನೆ. ಬೆಳ್ಳಗಿರೋ ಹುಡುಗಿನ ಅಂದ್ರೆ ಕಪ್ಪಗಿರೋ ಹುಡುಗಿನ ಮದುವೆ ಅದು ಆಗ್ಬಾರ್ದು ತುಂಬಾ ಅಫೆಂಡ್ ಆದ್ರು ಅಂತ ಎಲ್ಲರೂ. ಓ ಹೌದಾ? ಅಲ್ಲಲ್ಲ, ಅದು ಈಗ ಇವ್ರಿಗೆ ಹೆಂಗೆ ಹೇಳೋದು ಗೊತ್ತಾ, ಮೂಗ್ ಮೇಲೆ ಅಂತ ಹೇಳಿ ಇವ್ರಿಗೆ ಹೆಂಗೆ ಮೂಗ್ ಮೇಲೆ ಕಾನ್ಶಿಯಸ್ ಆಗಿರ್ತಾರೆ. ನಮಗೂ ಹಂಗೆ ಹುಟ್ಟಿದಾಗ್ಲಿಂದ ಕಪ್ಪಗಿದೆ ಅಲ್ಲ ಅಂದಾರ ನೋಡಿ ಎಂತ ಮದುವೆ ಆಗ್ತೀನಿ ಅಂತ ನಾವು. ಆಕ್ಚುಲಿ ಬೆಳ್ಳಿಗಿರೋಳೆ ಮದ್ವೆ ಆಗ್ಬೇಕು ಅಂತ ಹೇಳಿದ್ರು ಅಂತ ತುಂಬಾ ಜನ ಅಫೆಂಡ್ ಆಗ್ಬಿಟ್ಟು ರೇಸಿಸ್ಟ್ ಬಿಹೇವಿಯರ್ ಹಂಗೆ ಹಿಂಗೆ ಅಂತ. ಬಟ್ ಆಕ್ಚುಲಿ ಪಾಪ ಕೃಷ್ಣಗೆ ನೀನು ಡಲ್ ಕಲರು ಮೀಡಿಯಂ ಕಲರ್ ಅಥವಾ ಕಪ್ ಕಲರ್ ಅಂದ್ಬಿಟ್ಟು ನಾನ್ ಬೆಳ್ಳಿಗಿರೋನೆ ಮದ್ವೆ ಆಗ್ಬೇಕು. ಆಕ್ಚುಲಿ ದಟ್ಸ್ ಟ್ರೂ. ಗೊತ್ತಾ, ನಾನು ನನ್ನ ಫಸ್ಟ್ ಒಂದು 2-3 ರಿಲೇಷನ್ಶಿಪ್ಸ್ ಅಲ್ಲಿ ಇದ್ದಾಗ ಹುಡುಗಿ ಬೆಳ್ಳಕ್ಕಿದ್ಲು ಆಯ್ತಾ. ನನಗೆ ಅವಳು ಬೆಳ್ಳಕ್ಕಿದ್ದಾಳೋ ಕಪ್ಪಗಿದ್ದಾಳೋ ಮ್ಯಾಟ್ರ್ ಆಗಿಲ್ಲ. ಶಿ ವಾಸ್ ಗುಡ್, ಅಂದರೆ ಗುಡ್ ಹಾರ್ಟೆಡ್ ಆ ಥರ ಹೋಗಿದ್ದೀನಿ. ಕೊನೆಗೆ ಯಾವತ್ತೋ ಒಂದು ದಿವಸ ನನ್ನ ಫ್ರೆಂಡ್ ನಂಗೆ ಕೂತ್ಕೊಂಡು ಹೇಳ್ತೀನಿ, ನಿಂಗೆ ಒಂದು ಪ್ಯಾಟರ್ನ್ ಇದೆ ಅಂತಾನೆ. ಏನು ಅಂತಾನೆ, ಹುಡುಗಿ ಬೆಳ್ಳಗಿರಬೇಕು, ಇಷ್ಟುದ್ದ ಹಣೆ ಬಟ್ ಹಿಂಗಿರಬೇಕು. ಐ ಸೆಡ್ ಐ ಡಿಂಟ್ ಇವನ್ ಅಬ್ಸರ್ವ್ ಆಲ್ ದೀಸ್ ಥಿಂಗ್ಸ್. ನನಗೆ ಐಡಿಯಾನೇ ಇಲ್ಲ. ಇಲ್ಲ ನಿಂಗೆ ಗೊತ್ತಿಲ್ದಿರಂಗೆ ನಿನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ. ಅಲ್ಲ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಾವು ಯಾವ ಥರ ಪರ್ಸನ್ನ ಅಟ್ರಾಕ್ಟ್ ಮಾಡ್ತೀವಿ, ನಮ್ಮ ಮೈಂಡಲ್ಲಿ ಏನಿರುತ್ತೆ ಅದು ಗೊತ್ತಿರುತ್ತಲ್ವಾ. ಸಬ್ಕಾನ್ಷಿಯಸ್ಲಿ ಯು ವಿಲ್ ನೋ ಯಾವ ಥರ ವ್ಯಕ್ತಿ ನಿಮಗೆ ಬೇಕು ಅಂತ. ಅದು ಅಪ್ಲೈ ಆಗಿರುತ್ತೆ ಅಷ್ಟೇ, ನೀವು ಕ್ಯಾಲ್ಕುಲೇಟ್ ಮಾಡಿ. ನಿಮ್ಗೆ ಹೆಂಗೆ ತುಂಬಿರ್ತಾರೆ, ಏನು ಹೇಳಿರ್ತಾರೆ, ಏನು ಮಾಡಿರ್ತಾರೆ, ಅದು ಹೇಳಿ ನೀವು ಕೂತ್ ಬಿಡಿರುತ್ತೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅಲ್ಲ ಅದು ನಿಜ. ಅದು ಕೆಲವೊಂದ್ಸಲಿ ಈಗ ನೀವು ಹೇಳ್ದಂಗೆ ಈಗ ನಮಗೆ ಈಗ ಡುಮ್ಮ ನನಗೆ ಎಷ್ಟೋ ಫಾರ್ ಎವರ್ 20-25 ಇಯರ್ಸ್ ದಡಿಯಾ ಅಂತಾನೆ ಕರೆಯೋರು. ಬಟ್ ಇವಾಗ ಹೇಳ್ಬಿಡಿ ನೀವು ಯಾರಿಗಾರು. ನಾನು ಆ್ಯಕ್ಚುಲಿ ಇವಾಗ ಹೇಳೋದು ಈಗ ಆ ಥರ ಆಗ್ಬಿಡಿದೆ ಎನ್ವೈರ್ಮೆಂಟ್. ಈಗ ಹೇಳೋಕ್ಕಾಗಲ್ಲ. ಈಗ ಆ್ಯಕ್ಚುಲಿ ಇಟ್ಸ್ ವೆರಿ ಡಿಬೇಟಬಲ್ ಇದು ಹೇಳ್ತಿರೋದು. ಬಿಕಾಸ್ ಈಗ ನೀವು ಹೇಳ್ದಂಗೆ ಈಗ ಕರಿಯ ಐ ಲವ್ ಯು ಸಾಂಗ್ ಅಕಾರ್ಡಿಂಗ್ ಟು ಮೀ ಈ ಪ್ರೆಸೆಂಟ್ ಡೇ ತಗೊಂಡು ಮಾಡಬೇಕು ಅಂತಂದ್ರೆ ಪ್ರಶಸ್ತಿಗಳು ತೊಗೊಂಡು ರಾಜ್ಯೋತ್ಸವ ಪ್ರಶಸ್ತಿ ಆ ಸಾಂಗ್ ಬಂದಿದ್ದ ಟೈಮಲ್ಲಿ ನಮಗೆ ಬರೋದವ್ರ ಇದು ನನಗೆ ಎಕ್ಸಾಕ್ಟ್ಲಿ ದ ಪಾಯಿಂಟ್. ಒಂದೇನು ಗೊತ್ತಾ, ಬಣ್ಣ ಅಂದ ಅಥವಾ ಫೀಚರ್ಸ್ ಯಾರು ಕೇಳ್ಕೊಂಡ್ ಬಂದಿರಲ್ಲ ಅಲ್ವಾ, ಅದ್ ದೇವ್ರು ಕೊಟ್ಟಿರೋದು. ಈಗ ನಮಗ್ ಮಕ್ಳಾದಾಗ್ಲೂ ಅಷ್ಟೇ, ಹೆಂಗ್ ಮಕ್ಳು ಹುಟ್ಟಿದ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತೀವಿ. ಇಟ್ ಇಸ್ ಓಕೆ. ಬಟ್ ಹಂಗಂತ ಯಾರೋ ಒಬ್ರು ಏನೋ ಅಂದ್ರು ಅಥವಾ ಕೆಲವರು ಏನೋ ಫನ್ ಆಗಿ ಅಂತಾರೆ ಪಾಪ, ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂತಾರೆ ಇವಾಗ. ಅಂದ್ರೆ ಹೇಳಿರೋರ್ಗೆ ಹರ್ಟ್ ಆಗ್ಬೇಕು, ಹೇಳ್ಬಿಟ್ಟು ಅಯ್ಯೋ ಏನಪ್ಪಾ ನಾವ್ ಹೇಳ್ಬಿಟ್ವಿ ಅನ್ನೋದು ಅಷ್ಟು ಸೆನ್ಸಿಟಿವ್ ಆಗಿರೋದ್ ಅವಶ್ಯಕತೆ ಇಲ್ಲ ಅಂತ ನನ್ನ ಒಪಿನಿಯನ್. ಅದು ಈಗ ನನ್ಗೆ ಅದೇ ಮೂಗು 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 ಅಂತ ಹೇಳಿ ನಾನು ಆಯ್ತಪ್ಪ ನನ್ ಮೂಗಿರೋದೇ ಹಿಂಗೆ ಅಂತ ನಾನು ಫಿಕ್ಸ್. ಇನ್ಫ್ಯಾಕ್ಟ್ ಕೃಷ್ಣನ್ ಮದ್ವೆ ಆಗ್ತೀನಿ ಅಂದಾಗ ನಮ್ಮ ಮನೇಲಿ ಎಲ್ಲರೂ ಅಯ್ಯೋ ಕೃಷ್ಣ ಫಸ್ಟ್ ಕಾಂಪ್ಲಿಮೆಂಟ್ ಮೂಗಿಗೆನೆ, ಸ್ಕೇಲ್ ಅಲ್ಲಿ ಬರ್ದಿರೋ ತರ ಇದೆ ಮೂಗು ಬಿಡು. ಮೂಗು ನೇರ ಇತ್ತು ಅಂದ್ರೆ ಅವ್ರು ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಅಚೀವ್ ಮಾಡ್ತಾರಂತೆ ಗೊತ್ತಾ, ಅದೆಲ್ಲೋ ಕೇಳ್ಪಟ್ಟಿದ್ದೀನಿ ನೋಡಿ. ಫ್ರಮ್ ಡಾಕ್ಟರ್ ರಾಜ್ಕುಮಾರ್ ಇಂದ ಹಿಡಿದು ನಮ್ಮ ಅಪ್ಪು ಸರ್, ವಿಷ್ಣು ಸರ್, ಆಕ್ಚುಲಿ ಎಷ್ಟೋ ಜನ ಇಫ್ ಯು ಅಬ್ಸರ್ವ್. ನಂದೇನಿಲ್ಲ, ನಂದು ಆಕ್ಚುಲಿ ಅಲ್ಲ ಸ್ಟ್ರೇಟ್ ಆಗಿದೆಯಲ್ಲ, ಸ್ಟ್ರೈಟ್ ಆಗಿದೆ. ನೋ ಬಟ್ ದಿಸ್ ಇಸ್ ನಮ್ಮ ತರ ತುಂಡ. ಇವ್ರು ಸ್ಟ್ರೈಟ್ ಅಂದ್ರೆ ಲೈಕ್ ಲಿಟರಲಿ ಸ್ಕೇಲ್ ಹಾಕ್ದಂಗೆ ತುಂಬಾ ನೀಟ್ ಆಗಿದೆ, ತುಂಬಾ ನೀಟ್ ಆಗಿದೆ. ದಟ್ಸ್ ಲೈಕ್ ನಮ್ಮ ತಂದೆ ನಮ್ಮ ಅಪ್ಪ ಅಮ್ಮ ಎಷ್ಟು ಖುಷಿಯಾಗಿದ್ರು ಗೊತ್ತಾ. ಹೌದಾ? ಈಗಲೂ ಪರಿಗೆ
ಅಪ್ಪನ ತರ ಮೂಗ್ ಬರ್ಲಿ ಅಂತಾನೆ ಹೇಳ್ತಾ ಇದ್ರು. ಅಂದ್ರೆ ಇನ್ನೂ ಬಿಟ್ಟಿಲ್ಲ ಅವ್ರ ಅದನ್ನ. ಆಯ್ತಪ್ಪ ಹೋಗ್ಲಿ. ಹಾಗಾದ್ರೆ ಕೃಷ್ಣ ಒಂದು ಸಿನಿಮಾ ಮಾಡಕ್ ಒಂದು ಮೂಗಿನ ಕತೆ ಅಂತ ಒಂದು ಮೊಟ್ಟೆಯ ಕತೆ ರಾಜ್ಬಿ ಶೆಟ್ಟಿ ಮಾಡಿದ್ರೆ ಒಂದು ಮೂಗಿನ ಕತೆ. ಅವ್ರ ಕತೆ ಮಾಡಕ್ ಸಾಧ್ಯ ಆಗಿದೆ ಹಂಗೆ, ಅವ್ರಿಗೆ ಹೇಳಿ ಅಂತಾನೆ ನಿಮ್ಗೆ ಗೊತ್ತಾಗೋದು. ಕರೆಕ್ಟ್, ಈ ಸೆಡ್ ದಟ್ ನೋ ಬಿಕಾಸ್ ಅವ್ರಿಗೆ ಹೇಳಿ ಮೊಟ್ಟೆ ಅಂತ ಇವಾಗ ಏನ್ ಕಾಮಿಡಿ ತರ ಮಾಡಕ್ಕಾಗಲ್ಲ, ರೈಟರ್ಸ್ ಬಹಳ ಕಷ್ಟ, ಯಾರು ಸ್ಪೋರ್ಟಿವ್ ಆಗಿ ತಗೊಳಲ್ಲ, ಎಲ್ಲದನ್ನು ಸೆನ್ಸಿಟಿವ್ ಆಗಿ ಥಿಂಕ್ ಮಾಡೋದು, ನೋಡೋದು, ಯೋಚನೆ ಮಾಡೋದು. ಪಾಪ ನಮ್ಮ ಹಳೆ ಕಾಮಿಡಿಯನ್ಗಳನ್ನ ನಿಜವಾಗ್ಲೂ ಅವ್ರನ್ನ ಎಷ್ಟು ಅಪ್ರಿಶಿಯೇಟ್ ಮಾಡ್ಬೇಕು. ಆಕ್ಚುಲಿ ಟು ಬಿ ಆನೆಸ್ಟ್, ಈ ಒಂದು 25 ವರ್ಷದ ಕೆಳಗಡೆ ಅಥವಾ ಒಂದು 20 ವರ್ಷದ ಕೆಳಗಡೆ ನಾವು ನೋಡ್ತಾ ಇದ್ದಂಥ ಸಿನಿಮಾಗಳು ಸ್ಲಾಪ್ಸ್ಟಿಕ್ ಕಾಮಿಡಿ ಆಗಿರ್ಬೋದು, ತುಂಬಾ ರಿಯಲಿಸ್ಟಿಕ್ ಕಾಮಿಡಿಗಳು, ಅದನ್ನ ಈಗ ಬಳಕೆ ಮಾಡೋಕೆ ಇಂಪಾಸಿಬಲ್. ಆಮೇಲೆ ಅವ್ರು ಎಷ್ಟು ಸ್ಪೋರ್ಟಿವ್ ಆಗಿ ತಗೊಂತಿದ್ರು ಅದನ್ನ. ಈಗ ಗಣೇಶನ್ ಮದುವೆ ನೋಡೋಣ, ಈಗ ಆದಿ ಲಕ್ಷ್ಮಿ ಕ್ಯಾರೆಕ್ಟರ್ ಲೈಕ್ ವಿನಯ ಪ್ರಸಾದ್ ಅವ್ರು ಮಾಡಿದ್ದಾರೆ. ವೆನ್ ಶಿ ಕಮ್ಸ್, ನಮ್ಮ ಅನಂತ್ ಸರ್ ನೀನ್ ಹೆಂಗಿದ್ಯಾ ನೋಡು, ಸೋಡಾ ಬುಡ್ಡಿ ಹೆಂಗಿದ್ಯಾ ನೋಡು ಅಂತ ಹಿಂಗ್ ಮಾತಾಡ್ತಾರೆ. ಅಯ್ಯೋ ಆಯ್ತಾ, ನೆನ್ಪಿದ್ಯಾ ಅದನ್ನ ಹಿಂಗೆ ಒಂಥರ. ಆಮೇಲೆ ಈ ಅವ್ನು ಹೆಂಗಿದ್ದಾನೆ, ತುಂಬಾ ಕೆಟ್ಟದಾಗಿದ್ದಮ್ಮ, ತುಂಬಾ ದಪ್ಪಗಿದ್ದ ಅಂತ ಶಿ ಸೇಸ್. ಇಫ್ ಯು ಅಬ್ಸರ್ವ್ ವೈ ಜಿ ರಾವ್ ಅಂತ ಹೋದಾಗ ಅಂತ. ಈ ತರ ಕಾಮಿಡಿನ ನಾವು ನೋಡಿ ನಕ್ಕಿದೀವಿ, ಮಜಾ ಮಾಡಿದೀವಿ. ಡು ಯು ಥಿಂಕ್ ಕ್ಯಾನ್ ವಿ ರೈಟ್ ಲೈಕ್ ದಿಸ್ ಟುಡೇ? ನೆವರ್. ನೋ ಚಾನ್ಸ್. What do you feel, Krishna? You have written also. I keep writing. As far as it is entertaining and ಆ ಕ್ಯಾರೆಕ್ಟರ್ಗೆ ಏನನ್ಸುತ್ತೆ ಅದು ಬರ್ದಿರ್ತೀನಿ ಅಷ್ಟೇ. ನಾನು ಫುಲ್ ಓವರ್ ಆಲ್ ಎಲ್ಲದಕ್ಕೂ ಹೋಗಲ್ಲ. ಆ ಪಾತ್ರಕ್ಕೆ ಡಿಸ್ಕ್ಲೇಮರ್ಸ್ ಹಾಕೊಂಡು ನಾವು ಒಂದು ಸಿನಿಮಾ ಅಥವಾ ಒಂದು ರೈಟಿಂಗ್ ಬರೆಯೋಕ್ಕಾಗತ್ತಾ ಅಂತ ನನ್ನ ಪ್ರಶ್ನೆ. ಏನಾಗುತ್ತೆ ಅಂದರೆ ನಾನು ಏನೇನೇನು ನೋಡಿದ್ದೀನಿ, ನನಗೇನೇನು ಅನುಭವ ಆಗಿದೆ ಅದ್ರ ಮೇಲೆ ಮಾಡ್ಕೊಂಡು ಹೋಗ್ತೀನಿ. ಸೊ ನನಗೇನು ಅನುಭವ ಆಗಿದೆ, ನಾನೇನು ಫೀಲ್ ಮಾಡಿರ್ತೀನಿ. ಅಲ್ಲ, ಅಂಡ್ ದ ಮೋಸ್ಟ್ ಲವ್ಡ್ ಕ್ಯಾರೆಕ್ಟರ್ ಕಡ್ಡಿ, ಮುದ್ದು ಕಡ್ಡಿ. ಅಯ್ಯೋ, ಮುದ್ದು ಕಡ್ಡಿ, ಕರೆಕ್ಟ್. ಯಾ ಪಾಪ ಕಡ್ಡಿ ಅಂದ್ರೆ ಮತ್ತೆ ಹತ್ಬಿಡ್ಬೇಕಿತ್ತು ಅವಳು. ಇಟ್ಸ್ ಕ್ಯೂಟ್, ಇಟ್ಸ್ ಫನ್ನಿ, ಚೆನ್ನಾಗಿದೆ, ಇಟ್ಸ್ ವರ್ಕಿಂಗ್. ಐ ಡೋಂಟ್ ಟೇಕ್ ದ ಕಾಂಟ್ರವರ್ಸಿ, ಬಟ್ ನೀವು ಈ ಕಡೆ ಕಡ್ಡಿನು ಅಂತ ಹೇಳ್ತೀರಿ, ಈ ಕಡೆ ದಪ್ಪಗಿರೋದು ಎರಡೂ ಇದೆ ಗೊತ್ತಾ ಸಿನಿಮಾದಲ್ಲಿ ತಗೊಂಡ್ರೆ. ಎಕ್ಸಾಕ್ಟ್ಲಿ, ಮುದ್ದು ಕಡ್ಡಿ. ಕರೆಕ್ಟ್. ಶಿ ಇಸ್ ವೆರಿ ಫನ್ನಿ ಆಕ್ಚುಲಿ. ನಾನು ಪ್ರತಿ ಸಲ ನೋಡ್ತಿರ್ಬೇಕಾರೆ ಅವಳು ಪಕ್ಕದಲ್ಲಿ ಇರೋಳು ಬೇಡ, ಒಂದ್ಸಲಿ ನೀವು ತೈರೋಡ್ ಅಲ್ಲೇ ಕಡ್ಡಿ ಮುದ್ದು ಅಂತ ಅನ್ಬಿಟ್ಟು ಅವಳನ್ನ ತೈರೋಡೆ ರೆಫರೆನ್ಸ್ ಅಲ್ಲೂ. ಓ ಯಾ, ಬಟ್ ಇವೆಲ್ಲ ಮೋಸ್ಟ್ ಎಂಜಾಯಬಲ್ ಸೀನ್ಸ್ ಇನ್ ದ ಥಿಯೇಟರ್ ಗೊತ್ತಾ. ಅಲ್ಲ, ಅದನ್ನೇನು ತುಂಬ ನಾವು ಇದಾಗೋ ಏನು ಹೇಳಿಲ್ಲ, ಎಷ್ಟು ಬೇಕಷ್ಟಲ್ಲ ಹೇಳಿ ಇದು ಮಾಡಿರೋದು. ಇಟ್ ವಾಸ್ ನೈಸ್, ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಎಂಟರ್ಟೈನ್ಮೆಂಟ್ ಇದ್ರಲ್ಲಿ ಒಂದು ಮನಸ್ಸು ಮಾಡಬೇಕಲ್ಲ, ಮಾಡಿದ್ವಿ ಅಷ್ಟೇ. ಈಗ ಆ ಥರ ಯೋಚನೆ ಮಾಡೋಕೆ ಹೋದ್ರೆ ನೀವು ಯಾವುದೇ ಸಿನಿಮಾದಲ್ಲಿ, ಇವಾಗ ಸೇ ಫಾರ್ ಎಕ್ಸಾಂಪಲ್ ಅಮೃತ ಕ್ಯಾರೆಕ್ಟರ್ ಬಂದ್ಬಿಟ್ಟು ಜೋ ಕ್ಯಾರೆಕ್ಟರ್ ಅಲ್ವಾ, ಸಿನಿಮಾದಲ್ಲಿ ಅವಳು ಏನು ಮಾಡ್ತಾಳೆ, ಇವನದು ದುಡ್ಡು ಕಾಸು ಇಲ್ಲ ಅಂತ ಬಿಟ್ಟು ಹೋಗ್ತಾಳೆ. ಅದು ಸೆನ್ಸಿಟಿವ್ ವಿಷಯನೇ ಅಲ್ವಾ. ಅಗ್ರೀಡ್. ಅದು ಪಾತ್ರ, ನೀವ್ಯಾಕೆ ಸೀರಿಯಸ್ ಆಗಿ ತಗೊಂತೀರಾ? ಆಕ್ಚುಲಿ ಸುಮಾರು ಜನ ಪಾಪ ಅಮೃತಾಗ್ ಸಿಕ್ಕಿದಾಗ ಪಾಪ ಎಷ್ಟೋ ಫಾರ್ ಇನ್ನೂ ಬೈತಾರೆ ಪಾಪ ಅವಳನ್ನ. ಇನ್ನೂ ಬೈತಾರೆ. ನಾವು ಇದಕ್ಕೆಲ್ಲ ಹೋಗ್ತಿದ್ವಲ್ಲ ನಾವು, ಲವ್ ಪ್ರಮೋಷನಲ್ಲಿ, ಪ್ರಮೋಷನ್ ಅಲ್ಲ ಥಿಯೇಟರ್ ವಿಸಿಟ್. ಎಷ್ಟೊಂದು ಜನ ರೇ ನಮ್ಮ ಜೊತೆ ಮಾತಾಡಬೇಡಿ ನೀವು, ನಮ್ಮ ಹತ್ರ ನಾವು ನಮಗೆ ಬರೀ 20,000 ಸಂಬಳ, ನಮ್ಮ ಹತ್ರ ಬರಬೇಡಿ ನೀವು ಅನ್ಬಿಡೋದ. ಯಾರು ಅಮೃತಾಗೆ? ಥಿಯೇಟ್ರಲ್ಲಿ ಪಾಪ ಅವ್ರು ಶಾಕ್ ಆಗ್ಬಿಡಿ, ಏನು ನನಗೆ ಹಿಂಗೆ ಅಂತ ನಾವು ಪಾತ್ರ ಮಾಡೋದಷ್ಟಾಗಿದೆ. ಸಖತ್. ಮೊನ್ನೆ ಹಾಸ್ಪಿಟಲ್ ಅಲ್ಲಿ ಪರಿನ ವ್ಯಾಕ್ಸಿನೇಷನ್ ಕರ್ಕೊಂಡು ಹೋದಾಗ ಒಬ್ರು ಏಜ್ ಆದವ್ರು ಬಂದರು, ಒಂದು 65-70 ಬಂದ್ಬಿಟ್ಟು, ಹೆಂಗಿದ್ಯಮ್ಮ, ಚೆನ್ನಾಗಿದ್ಯಾ, ಏನಿಲ್ಲ ನೀವು ಗಂಡ ಹೆಂಡತಿ ಮಗು ಎಲ್ಲ ನಿಮ್ಮ ಫ್ಯಾಮಿಲಿ ಕಂಡ್ರೆ ತುಂಬ ಇಷ್ಟ, ಒಂದು ಸ್ವಲ್ಪ ಕಮ್ಮಿ ಕುಡಿಯಮ್ಮ ನೀನು ಅಂದರು. ಸರ್ ನಾನು ಕುಡಿಯೋದೇ ಇಲ್ಲ ಸರ್, ಆ್ಯಕ್ಚುಲಿ ನನ್ನ ಜೀವನದಲ್ಲಿ ಕುಡ್ದೇ ಗೊತ್ತಿಲ್ಲ ನನಗೆ. ಇರಲಿ ಬಿಡಮ್ಮ, ಮುಜುಗಾರ ಪಡ್ಕೋಬೇಡ, ಒಂದು ಸ್ವಲ್ಪ ಕಮ್ಮಿ ಕುಡಿ, ಸಂಸಾರ ಚೆನ್ನಾಗಿರುತ್ತೆ. ಅಯ್ಯ, ದಿಸ್ ವಿಲ್ ಬಿ ಮೈ ಪ್ರೊಮೋ ಮೂಮೆಂಟ್. ರಿಯಲಿ, ಅಂದರೆ ಜನ ಅಷ್ಟು ಬಟ್ ಇನ್ ಜನರಲ್ ಯಾವತ್ತು ಟೆಲಿವಿಷನ್ ಮಾಡಬೇಕು ಅಂತ ಅನ್ಸ್ಲಿಲ್ಲ ಅಥವಾ ಆಫರ್ಗಳು ಐ ಆಮ್ ಶ್ಯೂರ್ ಬಂದೇ ಇರುತ್ತೆ. ಬಂದಿದೆ ಅನ್ಸಿಲ್ಲ, ಅಂದರೆ ನಾನು ಐ ಸ್ಟಾರ್ಟೆಡ್ ವಿತ್ ಫಿಲ್ಮ್ಸ್, ಹಂಗಾಗಿ ನೆವರ್ ಇಂಟು ಟೆಲಿವಿಷನ್. ನೋ, ಅಂದರೆ ಮಾಡಲೇಬಾರ್ದು ಅಂತನೂ ಏನಲ್ಲ, ಬಟ್ ಇಂಟ್ರೆಸ್ಟ್ ವಾಸ್ ಸಿನಿಮಾ, ಫಿಲ್ಮ್ಸ್. ನೋಡ್ ಫಸ್ಟ್ಲಿ ಎಂಟರ್ ಆದಾಗ ಯಾರು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಆ್ಯಕ್ಟಿಂಗ್ ಗೊತ್ತಿಲ್ಲ, ಮೇಕಪ್ ಅಂದರೆ ಗೊತ್ತಿಲ್ಲ. ನಾನು ಮೀ ಬೀಂಗ್ ಅ ಸ್ಪೋರ್ಟ್ಸ್ ಪರ್ಸನ್, ನನಗೊಂದು ಕ್ರೀಮ್ ಹಚ್ಕೊಳ್ಳೋದು ಗೊತ್ತಿಲ್ಲ. ವಾವ್. ಸೊ ಐ ಕೇಮ್ ವಿತ್ ಝೀರೋ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇದು ಫಿಲ್ಮ್ಸ್ ಏನಕ್ಕಮ್ಮ ಕ್ರೀಮು, ನ್ಯಾಚುರಲ್ ಬ್ಯೂಟಿ ನೀವು ಮತ್ತೆ ನ್ಯಾಚುರಲ್ ಇದು ಕ್ರೀಮು ಇದೆಲ್ಲ ಲಾವ್ ಹಾಕೋತಾ ಇದ್ವಿ 8ನೇ ಕ್ಲಾಸ್ ಸ್ವಲ್ಪ ಬೆಳ್ಳಿಗೆ ಚೆನ್ನಾಗಿ ಕಾರಣ. ಫೇರ್ ಅಂಡ್ ಲವ್ಲಿ ಹಾಕಿರೋದು. ಫೇರ್ ಅಂಡ್ ಲವ್ಲಿ ಅಲ್ಲ, ಇನ್ನೂ ಅದಾದ್ಮೇಲೆ ಇನ್ನೊಂದು ಬಂತು. ವೀಕೋನಾ? ಇಲ್ಲ, ಅವಾಗ ತಾನೆ ಫೇರ್ನೆ ಹುಡುಗರೆಲ್ಲ ಬೆಳಗ್ಗೆ ಹಾಕಿ ಹುಡುಗರಿಗೆ. ಕರೆಕ್ಟ್, ಒಂದು ಹುಡುಗರಿಗೆ ಐ ನೋ ದಟ್, ಬಟ್ ತುಂಬಾ ಅದೆಲ್ಲ ಹಾಕೊಂಡು ಹಾಕ್ತಿವಿ ಬೆಳ್ಳಿಗೆ ಅಂದ್ಬಿಟ್ಟು ರೋಸ್ ಹಿಂದೆ ಎಲ್ಲ ಹೋಗಿ ನಾವು
ಬೇಡ ಕ್ಯಾಮ್ರಾಗ್ ಬೇಕಲ್ಲ ಮೇಕಪ್. ನಾನು ಮೊನ್ನೆ ಶಿವಾಜಿ ಸಿನಿಮಾ ನೋಡ್ತಾ ಇದ್ದೆ. ಆ ಶಿವಾಜಿಲಿ ಒಂದು ಫ್ರೇಮಲ್ಲಿ ಅವಳು ಶ್ರೇಯಾ ಸರನ್ನು ರಜನಿಕಾಂತ್ ಹಿಂಗೆ ಇಟ್ಬಿಟ್ಟು ಬಿಕಾಸ್ ನೀ ಕಪ್ಪಗಿದ್ಯಾ ನಾನು ಬೆಳ್ಳಕ್ಕೆ ಹಾಕ್ತೀನಿ ಅಂತ ಅಂದ್ಬಿಟ್ಟು ಯು ನೋ ವಾಟ್ ಆಲ್ ಹಿ ಡಸ್ ಅಲ್ವಾ. ಇದನ್ನೆಲ್ಲ ಇವಾಗ ಮಾಡ್ಬೋದಾ ಇವತ್ತಿನ ಟೈಮಲ್ಲಿ ಬರೀಬೋದು. ಅಲ್ಲ ನಾವು ಅಷ್ಟೇ ಕಾನ್ಷಿಯಸ್ ಆಗಿರ್ತಿದ್ವಿ ಆಗ. ಯಾವುದೋ ಒಂದು ಮದುವೆಗೆ ಹೋಗ್ಬೇಕು ಅಥವಾ ಯಾವುದೋ ಇಲ್ಲಿ ಹೋಗ್ತಿದ್ವಿ ನಾವು ಸ್ವಲ್ಪ ಚೆನ್ನಾಗಿ ನಿಜವಾಗ್ಲೂ ಐ ಡೋಂಟ್ ನೋ ವೈ. ಅದು ಏನಾಗ್ತಿತ್ತು ಅಂದರೆ ಸಮ್ಮರ್ ಬರ್ತಿದ್ದಂಗೆ ಚೆನ್ನಾಗಿ ಆಟ ಆಡ್ಬಿಡ್ತಿದ್ವಿ ಕ್ರಿಕೆಟ್. ಫುಲ್ ಟ್ಯಾನ್ ಆಗಿ ಬರ್ತಾ ಇದ್ವಿ. ಎಲ್ಲೋದ್ರಿ ಏನು ನಿಮ್ಮ ಮಗ ಹಿಂಗಾಗ್ಬಿಟ್ಟಿದ್ದಾನೆ, ಏನು ನಿಮ್ಮ ಮಗ ಹಿಂಗಾಗ್ಬಿಟ್ಟಿದ್ದಾನೆ. ಅಲ್ಲ ಇವಾಗ ಸೇಮ್ ಕಂಟಿನ್ಯೂ ಆಗ್ತಾ ಇದೆ. ಯಾಕೆ ಕೃಷ್ಣ ಹಿಂಗಾಗಿದ್ದಾರೆ ಅಂತ ಇವಾಗಲೂ ಅಷ್ಟೇ ಕ್ರಿಕೆಟ್ ಆಡ್ತಾರಲ್ಲ, ಏನು ಕಮ್ಮಿ ಆಗಿಲ್ಲ. ಈ ಕೇರ್ಬಳೆ ಓರಿ ಅದು ಕಾಮಿಡಿ ರೈಟಿಂಗ್ ಬಿಟ್ಬಿಡೋಣ. ನಾವು ಆಕ್ಟರ್ಸೇ, ನಾವು ಆಕ್ಟ್ ಮಾಡಬೇಕು, ಅದನ್ನ ಸ್ಪೋರ್ಟಿವ್ ಆಗಿ ತಗೋಬೇಕು, ಅದನ್ನ ಬಿಟ್ಬಿಡೋಣ. ಬಟ್ ಆನ್ ಅ ವೆರಿ ಜನರಲ್ ನೋಟ್ ಹೇಳೋರು ಸ್ವಲ್ಪ ಕಮ್ಮಿ ಮಾಡ್ಕೋಬಹುದಲ್ಲ. ಇಂಟೆನ್ಷನಲಿ ನಾನು ಏನಾದರೂ ಅವ್ರಿಗೆ ಬೇಜಾರಾಗುತ್ತೆ ಅಂತ ಗೊತ್ತಿದ್ರೆ ವಿ ಕ್ಯಾನ್ ಅವಾಯ್ಡ್ ಇಟ್. ಅದನ್ನ ಬಿಡಲ್ವಲ್ಲ, ಎಲ್ಲಿ ಬಿಡ್ತಾರೆ. ಬಟ್ ಅದು ನಾವೇ ಕಾಂಟ್ರಾಡಿಕ್ಟ್ ಮಾಡ್ಕೊಂಡಂಗೆ ಅಂತ ಇವ್ರು ಹೇಳ್ತಾರೆ ಈಗ, ಟು ಬಿ ಆನೆಸ್ಟ್. ಯಾಕಂದ್ರೆ ನಾವು ಇಲ್ಲಿ ಸೆನ್ಸಿಟಿವ್ ಆಗು ಇರಬೇಡಿ ಅಂತ ಹೇಳ್ತೀವಿ. ಅದನ್ನ ಹೇಳ್ಬೇಕಾದ್ರೆ ಅದನ್ನ ಯೋಚನೆ ಮಾಡೋಳು ನಾನು. ಈಗ ಯಾರೋ ಒಬ್ರು ಏನ್ ಮೂಗಿಸ್ ಕೆಟ್ಟದಾಗಿದೆ ಅಂತ ಅಂದ್ರೆ ನಾನು ಗೊತ್ತು ಅಂತ ಅನ್ಕೋದು. ಬಟ್ ಹೇಳೋರು ಹೇಳೋ ರೀತಿ ಇರುತ್ತಲ್ಲ, ಹೇಳೋ ರೀತಿ ದಟ್ ಐ ಆಲ್ವೇಸ್ ಆರ್ಗ್ಯೂ. ಎಲ್ಲ ಏನೋ ಸ್ವಲ್ಪ ಟ್ಯಾನ್ ಆಗಿದ್ದೀರಾ ಅಂದ್ರೆ ಓಕೆ, ಏನು ಹಿಂಗೆ ಕಪ್ಪು ಹಿಂಗೆ ಗಲೀಜ್ ಆಗ್ಬಿಟ್ಟಿದ್ರೆ ಅಂದ್ರೆ ಬೇರೆ. ಮಯೂರ ಇದು ಕಾಂಟ್ರಾಡಿಕ್ಟರಿನೇ. ಬಟ್ ಏನಂದ್ರೆ ನಮ್ಮಿಂದ ಆಗೋದು ನಾವು ಅವಾಯ್ಡ್ ಮಾಡ್ಕೋಬಹುದು ಅಂತ ನಾನು ಹೇಳ್ತಿರೋದು. ನಾನು ಹೇಳೋ ರೀತಿ ನನಗೆ ಆಲ್ವೇಸ್ ನಾನು ನನಗೇನಾದ್ರು ಬರೋದನ್ನ ನಾನು ಫೇಸ್ ಮಾಡಕ್ ರೆಡಿ ಇರ್ತೀನಿ. ನನ್ಗೆ ಯಾರೋ ಒಬ್ರು ಏನೋ ವಿಚಾರಕ್ಕೆ ಏನಪ್ಪ ಹಂಗೆ ದಟ್ ಇಸ್ ಓಕೆ. ಬಟ್ ನಾನ್ ಬೇರೆಯವ್ರನ್ನ ಹರ್ಟ್ ಮಾಡಕ್ ಮುಂಚೆ ನಾನ್ ಸೆನ್ಸಿಬಲ್ ಆಗಿ ಸೆನ್ಸಿಟಿವ್ ಆಗಿರ್ಬೇಕು ಅಂತ ನಾನು ಹೇಳ್ತಿರೋದು. ಸಿ ಅಂಡ್ ಆಲ್ಸೋ ನೀ ಹೇಳೋ ರೀತಿಲಿ ಹೇಳ್ಬೇಕಾದ್ರೆ ಯು ಕ್ಯಾನ್ ಸೇ ಇಟ್ ಇನ್ ಎಷ್ಟೊಂದು. ಈಗ ಕೃಷ್ಣ ವೆರಿ ಪೊಲೈಟ್ ವೇಲು ಹೇಳ್ಬಿಟ್ಟು ಯಾಕೆ ಹಿಂಗಾಗಿದ್ರೆ ಏನಾರೆಲ್ಲ ತುಂಬಾ ಟ್ಯಾನ್ ಆಗಿದ್ರೆ ಐ ಥಿಂಕ್ ಯು ಶುಡ್ ಹ್ಯಾವ್ ಎ ಲುಕ್ ಅಟ್ ಇಟ್ ಅನ್ನೋ ಥರ ಅಂತ ಹೇಳ್ಬೋದು. ಈಗಂತೂ ಹೆಂಗಾಗೋದು ಗೊತ್ತಾ, ಟ್ಯಾನರ್ ಆಗ್ಲಿ ಏನಾರು ಆಗ್ಲಿ ನಾವ್ ಯಾಕೆ ಹೇಳ್ಬೇಕನ್ನ. ನನ್ನ ಹಣೆ ಬರ ಯಾಕೆ ಅವನು ಹೆಣ್ಣು ಕೊಡ್ತಿದ್ದ ಗಂಡ ಅವ್ರ ಮನೆ ಹಣೆ ಬರ ನೀನ್ ಏನಾದ್ರು ಮಾಡ್ಕೊಂಡು ಹೋಗ್ಬೋದು. ರಿಯಲಿ ಆ ಸಿಚುವೇಶನ್ ಬಂದಿದೆ ಇವಾಗ.